ಒಂದ್ ಲೆಕ್ಕದಲ್ಲಿ ನೋಡಕ್ ಹೋದ್ರೆ ಇಷ್ಟು ವರ್ಷಕ್ಕಿಂತ ಹೆಚ್ಚಿನ ಕೆಲಸ ನಮ್ಮ ಮೀಟಿಂಗ್ ಹೆಚ್ಚಿಗೆ ಮಾಡ್ಲಿಕ್ಕೆ ಆಗದಿದ್ರು ಕೆಲಸ ಇಷ್ಟು ವರ್ಷಕ್ಕಿಂತ ಹೆಚ್ಚಿಗೆ ಆಗಿದೆ ಅನ್ನುವಂತ ಒಂದು ಭರವಸೆ ನನಗೆ ಇದೆ. 3400ಕ್ಕಿಂತ ಹೆಚ್ಚು ಪ್ರೋಗ್ರಾಮ್ ಅನ್ನ ಎಲ್ಲರೂ ಮಾಡಿದ್ದಾರೆ. ವರ್ಷದ ಅಖೇರಿಯಲ್ಲಿ ನಾವು ಇದ್ದೇವೆ. ಇದಕ್ಕೆಲ್ಲ ಕಾರಣ ನಾವು ಗವರ್ನರು ಅಲ್ಲ, ಎಜಿಯು ಅಲ್ಲ, ಇದಕ್ಕೆಲ್ಲ ಆಯಾ ಕ್ಲಬ್ಬಿನ ಅಧ್ಯಕ್ಷರು ಮತ್ತೆ ರೋಟೇರಿಯನ್ಸ್ ಅವ್ರು ಕೆಲಸ ಮಾಡಿದ್ರೆ ಮಾತ್ರ ನಮ್ಗೆ ಏನಾದ್ರು ಮಾಡ್ಲಿಕ್ಕೆ ಆಗ್ತದೆ. ನಾವು ಅವರಿಗೆ ಸಹಾಯ ಮಾಡೋದು, ಎನ್ಕರೇಜ್ ಮಾಡುವಂತದ್ದು ನಮ್ಮ ಒಂದು ಕೆಲಸ. ಅದನ್ನ ಆದಷ್ಟು ಮಾಡಿದ್ದೇವೆ. ಇನ್ನೂ ಒಂದು 6 ದಿವಸ ನಮ್ಮ ಟೈಮ್ ಇದೆ. 6 ದಿವಸದವರೆಗೆ ನಾವು ನಿಮ್ಮನ್ನ ಫಾಲೋ ಅಪ್ ಮಾಡ್ತಾ ಇರ್ತೇವೆ. ಮೆಂಬರ್ಶಿಪ್ ಇರ್ಬೋದು, TRF ಇರ್ಬೋದು, ಎಲ್ಲದಕ್ಕೂ ಮಾಡ್ತಾ ಇರ್ತೇವೆ. ಯಾರು ಬೇಜಾರು ಮಾಡಬಾರ್ದು. ಯಾಕಂದ್ರೆ ಮೆಂಬರ್ಶಿಪ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ನಮ್ಮ ರೋಟರಿಯಲ್ಲಿ, ಆಯ್ತಾ. ಸೊ ರೋಟರಿಯಲ್ಲಿ ಮೆಂಬರ್ಶಿಪ್ ಇಂಪಾರ್ಟೆಂಟ್ ಇರೋಕ್ ಹೋಗಿ, ಯಾಕಂದ್ರೆ ಹೆಚ್ಚಿಗೆ ಕೆಲಸ ಮಾಡ್ಲಿಕ್ಕೆ ಮೆಂಬರ್ಸ್ ಬೇಕು, ಹೆಚ್ಚಿಗೆ ಪ್ರೋಗ್ರಾಮ್ ಮಾಡ್ಲಿಕ್ಕೂ ಮೆಂಬರ್ಸ್ ಬೇಕಾಗುತ್ತೆ. ಮೆಂಬರ್ಸ್ ಇದ್ದ ಸ್ಟ್ರೆಂತ್. ಇನ್ನೊಂದು TRF, ನಾವು ಪ್ರಾಜೆಕ್ಟ್ ಎಲ್ಲ ಮಾಡೋದಾದ್ರೆ TRF ಬೇಕು. ನಾವು ಕೊಟ್ಟದ್ಕಿಂತ ಹೆಚ್ಚಿಗೆ ತಗೊಳ್ತಾ ಇದ್ದೇವೆ, ಆದಷ್ಟು ಹೆಚ್ಚಿಗೆ ಕೊಡಿ, ಇನ್ನು ಹೆಚ್ಚಿಗೆ ತೆಗೆದುಕೊಳ್ಳಿ ಅಂತ ಹೇಳುವಂತದ್ದು. ಸೊ ಇವತ್ತಿನ ಈ ಒಂದು ಕಾರ್ಯಕ್ರಮ ಹೆಲ್ತ್ ಅವೇರ್ನೆಸ್ ಈಗಿನ ಒಂದು ಘಟ್ಟದಲ್ಲಿ ಇದು ತುಂಬಾ ಇಂಪಾರ್ಟೆಂಟು. ನಮ್ಮ ಒಂದು ಹೆಲ್ತ್ ಕಾಪಾಡುವಂಥದ್ದು, ಬೇರೆಯವರ ಹೆಲ್ತ್ಗೋಸ್ಕರ ಅಡ್ವೈಸ್ ಮಾಡುವಂಥದ್ದು. ಇದಕ್ಕೆ ಒಳ್ಳೆ ಇಬ್ಬರು ರಿಸೋರ್ಸ್ ಪರ್ಸನ್ಸ್ ಇದ್ದಾರೆ. ಅವರ ಒಂದು ಭಾಷಣ ಕೇಳಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಅವಕಾಶಕ್ಕಾಗಿ ಚಂದ್ರಾಯಪಟ್ಟಣ ಅಧ್ಯಕ್ಷರಿಗೂ ಹಾಗೂ ಎಲ್ಲಾ ಸದಸ್ಯರಿಗೂ ನಾನು ಅನಂತ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ದೇವರಲ್ಲಿ ಸಹ ಹಾರೈಸ್ತಾ ಇದ್ದೇನೆ ಸರ್. ನಮಸ್ಕಾರ. ಉದ್ಘಾಟನಾ ಭಾಷಣವನ್ನು ಮಾಡಿದಂತಹ ಜಿಲ್ಲಾ ಗವರ್ನರ್ ಆದಂತಹ ರೋಟೇರಿಯನ್ ರಾಜಾರಾಮ್ ಭಟ್ ಇವರಿಗೆ ನಮ್ಮ ವಿಷನ್ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಆರೋಗ್ಯ ಅರಿವು ವೆಬಿನಾರ್ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾಗಿರುವ ಪ್ರಖ್ಯಾತ ಮಕ್ಕಳ ತಜ್ಞರಾದ ರೋಟೇರಿಯನ್ ಡಾಕ್ಟರ್ ಸುಧೀರ್ ಬಿ ಬೆಂಗಳೂರು ಇವರ ಕಿರು ಪರಿಚಯವನ್ನು ನಡೆಸಿಕೊಡಲಿದ್ದಾರೆ ರೋಟೇರಿಯನ್ ರಶ್ಮಿ. ಎಲ್ಲರಿಗೂ ಶುಭ ಸಂಜೆ. ನಮ್ಮ ಕ್ಲಬ್ ಚಂದ್ರಾಯಪಟ್ಟಣ ವತಿಯಿಂದ ಇಂದು ಆರೋಗ್ಯ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಮುಖ್ಯ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದಿರುವಂತಹ ಡಾಕ್ಟರ್ ಸುಧೀರ್ ಬೆಂಗಳೂರು, ಮಕ್ಕಳ ತಜ್ಞರು, ಹಾಸನ, ಇವರ ಒಂದು ಸಣ್ಣ ಕಿರು ಪರಿಚಯ. ಡಾಕ್ಟರ್ ಸುಧೀರ್ ಬೆಂಗಳೂರು ಇವರು ವೈದ್ಯಕೀಯ ಪದವಿಯನ್ನು ಮೈಸೂರು ಮೆಡಿಕಲ್ ಕಾಲೇಜಿನಿಂದ ಪೂರೈಸಿ ಸ್ನಾತಕೋತ್ತರ DCH ಪದವಿಯನ್ನು ಮಹಾರಾಷ್ಟ್ರದ ಪುಣೆಯಿಂದ ಪಡೆದುಕೊಂಡಿದ್ದಾರೆ. ಖಾಸಗಿ ಮಕ್ಕಳ ವೈದ್ಯರಾಗಿ ಕಳೆದ 25 ವರ್ಷಗಳಿಂದ ಹಾಸನದ ಶಂಕರಮಠ ರಸ್ತೆಯಲ್ಲಿರುವ ತಮ್ಮ ಮಂಜುಳಾ ಮಕ್ಕಳ ಚಿಕಿತ್ಸಾಲಯದಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಭಾರತೀಯ ವೈದ್ಯಕೀಯ ಸಂಘದ ಹಾಗೂ ಶಿಶು ವೈದ್ಯಕೀಯ ಸಂಘದ ಸಕ್ರಿಯ ಸದಸ್ಯರಾಗಿರುತ್ತಾರೆ. ಕಳೆದ 17 ವರ್ಷಗಳಿಂದ ಹಾಸನ ಮಿಡ್ ಟೌನ್ ರೋಟರಿ ಸಂಸ್ಥೆಯ ಸದಸ್ಯರಾದ ಇವರು ಕಾರ್ಯದರ್ಶಿಯಾಗಿ ಮತ್ತು 2012-13ನೇ ಸಾಲಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ನೂತನ ರೋಟರಿ ಜಿಲ್ಲೆ 318ರ 9ನೇ ವಲಯದ ಅಸಿಸ್ಟೆಂಟ್ ಗವರ್ನರ್ ಮತ್ತು ಕಳೆದ ವರ್ಷದ ಜಿಲ್ಲಾ ಯೋಜನೆಗಳ ಜಂಟಿ ಕಾರ್ಯದರ್ಶಿಯಾಗಿ ಸಹ ಕೆಲಸ ನಿರ್ವಹಿಸಿದ್ದಾರೆ. ಈ ವರ್ಷ ವಲಯ 9ರ ಅಸಿಸ್ಟೆಂಟ್ ಡಿಸ್ಟ್ರಿಕ್ಟ್ ಟ್ರೈನರ್ ಮತ್ತು ಹಾಸನ ಜಿಲ್ಲೆಯ ರೋಟರಿ ಕೋವಿಡ್ ಟಾಸ್ಕ್ ಫೋರ್ಸ್ನ ಚೇರ್ಮನ್ ಆಗಿ ಸಹ ಕೆಲಸ ಮಾಡುತ್ತಿದ್ದಾರೆ. ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಎಂಬ ಸರ್ಕಾರೇತರ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಈ ಸಂಸ್ಥೆಯ ಹಾಸನ ಶಾಖೆಯು ಶಾಖಾ ಸಂಚಾಲಕರಾಗಿರುತ್ತಾರೆ. ಪತ್ನಿ ರೋಟರಿ ಹಾಸನ ಮಿಡ್ ಟೌನ್ ಸಂಸ್ಥೆಯ ನಿಕಟಪೂರ್ವ ಅಧ್ಯಕ್ಷೆ ರೊಟೇರಿಯನ್ ಡಾಕ್ಟರ್ BS ಮಮತಾ ಅವರು ಹಾಸನ ವೈದ್ಯಕೀಯ ಮಹಾವಿದ್ಯಾಲಯದ ಶರೀರ ಕ್ರಿಯಾಶಾಸ್ತ್ರ ವಿಭಾಗದಲ್ಲಿ ಬೋಧಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮಗ ಶರಣ್ ದಾವಣಗೆರೆಯ SS ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ MBBS ಪದವಿಯನ್ನರಿಸಿ ಅಂತಿಮ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಥ್ಯಾಂಕ್ ಯು. ಧನ್ಯವಾದಗಳು ರೋಟೇರಿಯನ್ ರಶ್ಮಿ. ಈಗ ಕಾರ್ಯಕ್ರಮವನ್ನು ಕುರಿತು ರೋಟೇರಿಯನ್ ಡಾಕ್ಟರ್ ಸುಧೀರ್ ಬಿ ಬೆಂಗಳೂರು ಇವರು ಮಾತನಾಡಲಿದ್ದಾರೆ. ಸರ್. ಚಂದ್ರಾಯಪಟ್ಟಣ ರೋಟರಿ ಸಂಸ್ಥೆಯ ಅಧ್ಯಕ್ಷರಾದಂತಹ ರೋಟೇರಿಯನ್ ನವೀನ್ ಅವರೇ, ಜಿಲ್ಲಾ ಗವರ್ನರ್ ರೋಟೇರಿಯನ್ ರಾಜಾರಾಮ್ ಭಟ್ರೆ, ಅಸಿಸ್ಟೆಂಟ್ ಗವರ್ನರ್ ಆದಂತಹ ರೋಟೇರಿಯನ್ ಪಾಲಕ್ಷ ಅವರೇ, ವಲಯ ಲೆಫ್ಟಿನೆಂಟ್ ಆದಂತಹ ರೋಟೇರಿಯನ್ ಹೇಮಲತಾ ಅವರೇ,
ಹಾಗೂ ಎಲ್ಲ ಆತ್ಮೀಯ ರೋಟರಿ ಹಾಗೂ ರೋಟರಿಯ ಬಂಧುಗಳೇ, ನನ್ನ ಸ್ಕ್ರೀನ್ ಕಾಣ್ತಾ ಇದೆಯಾ ಸರ್? ಕಾಣ್ತದೆ ಸರ್. ಸೊ ಚನ್ನರಾಯಪಟ್ಟಣ ರೋಟರಿ ಸಂಸ್ಥೆ ಈ ವರ್ಷ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಅದಷ್ಟೇ ಅಲ್ಲ, ಹಲವಾರು ಸಂಸ್ಥೆಗಳು ಗವರ್ನರ್ ರೋಟೇರಿಯನ್ ರಾಜಾರಾಮ್ ಭಟ್ರವರ ನೇತೃತ್ವದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದೆ. ಕೆಲವೊಂದು ಸಂಸ್ಥೆಗಳು ಈಗಷ್ಟೇ ಹೇಳಿದ್ರು ನಮ್ಮ ಪೀರಿಯಡ್ ತುಂಬಾ ಕಷ್ಟ ಇತ್ತು ಅಂತ. ಕಷ್ಟದಲ್ಲಿಯೂ ಕೂಡ ಬಹಳ ಬಹಳ ಆಕ್ಟಿವ್ ಆಗಿ ಬಹಳ ಚಟುವಟಿಕೆಯಿಂದ ಅನೇಕ ಕ್ಲಬ್ಗಳು ಕೆಲಸ ಮಾಡಿದ್ದಾರೆ. ಹಲವಾರು ಕ್ಲಬ್ಗಳಲ್ಲಿ ನಮ್ಮ ವಲಯದಲ್ಲೇ 130ಕ್ಕಿಂತ ಹೆಚ್ಚು ಕಾರ್ಯಕ್ರಮಗಳನ್ನು ಪ್ರತಿಯೊಂದು ಕ್ಲಬ್ನವರು ಮಾಡಿದ್ದಾರೆ. ಇದರಲ್ಲಿ ಬಹುಶಃ ಅತಿ ಮುಂಚೂಣಿಯಲ್ಲಿರುವಂತಹ ಸಂಸ್ಥೆ ಅಂದ್ರೆ ಚನ್ನರಾಯಪಟ್ಟಣ ರೋಟರಿ ಸಂಸ್ಥೆ ಅಂತ ನನ್ಗನ್ಸುತ್ತೆ. ಅದರಲ್ಲಿಯೂ ಈ ರೀತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರಿಂದ, ಈ ರೀತಿಯ ವಿಷಯಗಳನ್ನ ನಮಗೆ ವೈದ್ಯರಿಗೆ ಮಾತಾಡ್ಲಿಕ್ಕೆ ಕೊಡೋದ್ರಿಂದ, ಜನಸಾಮಾನ್ಯರ ದೃಷ್ಟಿಯಲ್ಲಿ ಕೋವಿಡ್ ಯಾವ ರೀತಿ ಇದೆ, ಕೋವಿಡ್ ಬಗ್ಗೆ ಏನೆಲ್ಲ ವಿಚಾರಗಳನ್ನ ನಾವು ತಿಳಿಸ್ಕೊಳ್ಬೇಕು ಅನ್ನೋದಕ್ಕೆ ಬೇರೆಯವರಿಗೆ ಏನ್ ಅನುಕೂಲ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಮಗಂತೂ ಸಂಪನ್ಮೂಲ ವ್ಯಕ್ತಿಗಳಾಗಿ ಬರೋರಿಗೆ ಖಂಡಿತ ಇದರಿಂದ ಅನುಕೂಲ ಆಗುತ್ತೆ. ನಮ್ಮನ್ನ ಓದ್ಲಿಕ್ಕೆ ಹೆಚ್ಚು ಪ್ರೋತ್ಸಾಹ ಮಾಡಿಕೊಡೋ ಹಾಗಾಗತ್ತೆ. ನಮಗೂ ಅನೇಕ ವಿಷಯಗಳು ಇದರಿಂದ ತಿಳಿಯೋ ಹಾಗಾಗತ್ತೆ. ಸೊ ಈ ಒಂದು ಅವಕಾಶಕ್ಕಾಗಿ ರೋಟರಿ ಚನ್ನರಾಯಪಟ್ಟಣ ಸಂಸ್ಥೆಯ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರನ್ನ ನಾನು ವಂದಿಸ್ತಾ, ನಾನು COVID-19 ಪಿಡುಗಿನಲ್ಲಿ ತಾಯಿ ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಹೆಚ್ಚು ಮಕ್ಕಳ ಆರೋಗ್ಯಕ್ಕೆ ನಾನು ಫೋಕಸ್ ಮಾಡಿ ಮಾತನಾಡ್ತೀನಿ. ನಂತರ ಡಾಕ್ಟರ್ ಸೌಮ್ಯಮಣಿ ಅವರು ತಾಯಿ ಮತ್ತು ಬಾಣಂತಿಯ ಆರೋಗ್ಯದ ಬಗ್ಗೆ ಕೆಲವು ಕಿವಿ ಮಾತುಗಳನ್ನ ನಿಮಗೆ ಹೇಳಲಿದ್ದಾರೆ. ಸೊ ನಿಮ್ಗೆಲ್ಲರಿಗೂ ಗೊತ್ತಿದೆ, 1-1.5 ವರ್ಷಗಳಿಂದ ಈ ಸಮಸ್ಯೆ ನಮ್ಮನ್ನ ಕಾಡ್ತಾ ಇದೆ. ಈ ಸಮಸ್ಯೆ ಎಷ್ಟು ಇದೆ ಅಂತ ನೋಡ್ಲಿಕ್ಕೆ ಹೋದ್ರೆ ಒಟ್ಟು ನಮ್ಮ ದೇಶದಲ್ಲಿ ಹತ್ತತ್ರ ಒಟ್ಟು 3 ಕೋಟಿ ಪ್ರಕರಣಗಳು ಪತ್ತೆ ಆಗಿದೆ. 3 ಕೋಟಿಗಿಂತ ಸ್ವಲ್ಪ ಕಡಿಮೆ ಇರ್ಬೋದು. ಅಂದಾಜು ಮಕ್ಕಳಲ್ಲಿ ಎಷ್ಟು ಪ್ರಕರಣಗಳಿದೆ, ಸಾವು ಎಷ್ಟು ಉಂಟಾಗಿದೆ ಅನ್ನೋದ್ರ ಬಗ್ಗೆ ನಿಖರವಾದ ಅಂಕಿಅಂಶಗಳು ಎಲ್ಲಿ ದೊರೀತಾ ಇಲ್ಲ, ಯಾವುದೇ ವೆಬ್ಸೈಟ್ ನಲ್ಲಿ ಎಲ್ಲ. ಅಂದಾಜು 10ರಿಂದ 15%, ಹೆಚ್ಚು ಕಡಿಮೆ 12% ಈ ಪಾಸಿಟಿವ್ಸ್ ಇದ್ದವರಲ್ಲಿ ಅಥವಾ ಸೋಂಕಿತರಲ್ಲಿ ಸುಮಾರು 36 ಲಕ್ಷ ಮಕ್ಕಳು ಇದರಲ್ಲಿ ಪ್ರಕರಣಗಳು ಬಂದಿರಬಹುದು ಅಂತ. ಮತ್ತೆ ಎಲ್ಲರನ್ನ ಸೇರಿ ಒಟ್ಟಿಗೆ ಹತ್ತತ್ರ 4 ಲಕ್ಷ ಸಾವುಗಳು ಇದರಲ್ಲಿ ಉಂಟಾಗಿದೆ. ಈಗ ನಮ್ಮನ್ನ ಇಂಟ್ರೊಡಕ್ಷನ್ ಕೊಡ್ತಾ ಹೇಳಿದ್ರು, ಇದು ಎಲ್ಲಿಂದ ಬಂತು, ಯಾಕೆ ಬಂತು, ಹೇಗೆ ಬಂತು ಅನ್ನೋದು ಯಾರು ಕಂಡು ಕೇಳರಿಯದಂತಹ ಒಂದು ಸಮಸ್ಯೆ ಅಂತ. ಆದ್ರೆ ಸಮುದಾಯ ವೈದ್ಯಶಾಸ್ತ್ರದ ಪ್ರಕಾರ ಎಲ್ಲ ರೋಗಗಳು ಕೂಡ, ಯಾವುದೇ ಸಾಂಕ್ರಾಮಿಕ ರೋಗ ಆದ್ರೂ ಕೂಡ 3 ಎಪಿಡಿಮಿಯಾಲಜಿ ಅಂತ ಹೇಳ್ತೀವಿ, ಸಾಂಕ್ರಾಮಿಕ ರೋಗಗಳು ಶಾಸ್ತ್ರದ ಪ್ರಕಾರ 3 ಫ್ಯಾಕ್ಟರ್ಸ್ ಇರಬೇಕಾಗುತ್ತೆ, 3 ಅಂಶಗಳು. ಒಂದು ಕಾಯಿಲೆ ಉಂಟಾಗುವಾಗ ಒಂದು ಹೋಸ್ಟ್, ಅದು ಯಾವುದೇ ಪ್ರಾಣಿ ಇರ್ಬೋದು, ಮನುಷ್ಯ ಇರ್ಬೋದು. ಆತಿಥ್ಯವನ್ನ ವೈರಸ್ಗೆ ರೋಗಾಣುವನ್ನ ನೀಡ್ಲಿಕ್ಕೆ ಒಬ್ರು ಹೋಸ್ಟ್ ಅಥವಾ ಅತಿಥೇಯ ಬೇಕು, ಅದ್ರ ಜೊತೆಗೆ ರೋಗಾಣು ಬೇಕು. ರೋಗಾಣು ಆತಿಥ್ಯ ಸ್ವೀಕರಿಸಲಿಕ್ಕೆ ನಮ್ಮ ದೇಹದಲ್ಲಿ ಬಂದು ಮನೆ ಮಾಡಿ ರೋಗವನ್ನು ಉಂಟು ಮಾಡ್ಲಿಕ್ಕೆ ಅನುಕೂಲಕರವಾದ ವಾತಾವರಣ ಹೋಸ್ಟ್ ಸುತ್ತಮುತ್ತ ಇರಬೇಕು. ಅವು 3 ಇದ್ರೆ ಅಲ್ಲಿ ರೋಗ ಉಂಟಾಗುತ್ತೆ. ಸೊ ಇದರಲ್ಲಿ ಅನ್ಫೇವರಬಲ್ ಎನ್ವೈರನ್ಮೆಂಟ್ ಅಂತ ಈ ಕಡೆ ಟ್ರಯಾಂಗಲ್ ಅಲ್ಲಿ ತೋರಿಸಿದ್ದಾರೆ. ಇದನ್ನ ಏನಪ್ಪಾ ಅಂತಂದ್ರೆ, ಈ ಸುತ್ತಮುತ್ತ ಇರೋ ವಾತಾವರಣ ಅಂದ್ರೆ ನಾವು ಮಾಸ್ಕ್ ಹಾಕೊಳ್ಳದೆ ಓಡಾಡುವಂತದ್ದು. ಯಾಕಂದ್ರೆ ಕೋವಿಡ್ ವೈರಾಣು ಬರೀ ಪರಿಸರದಲ್ಲಿ ಜಾಸ್ತಿ ದಿನ ಬದುಕಿರೋದಿಲ್ಲ, 8-10 ದಿನ ಬದುಕಬಹುದು. ಅದು ಒಂದು ಮನುಷ್ಯನ ದೇಹ ಹೊಕ್ಕಾಗ ಮಾತ್ರ ಅದು ಸಂತಾನೋತ್ಪತ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಸೊ ನಾವು ಮಾಸ್ಕ್ ಧರಿಸದೇ ಇದ್ರೆ, ಹೆಚ್ಚು ಗುಂಪುಗಳಲ್ಲಿ ಇದ್ರೆ ಅದು ಒಬ್ಬರಿಂದ ಒಬ್ಬರಿಗೆ ಹರಡಿ ಒಳ್ಳೆಯ ಒಂದು ಹೆಚ್ಚು ಜನರಲ್ಲಿ ರೋಗವನ್ನು ಉಂಟು ಮಾಡ್ಲಿಕ್ಕೆ ಅದಕ್ಕೆ ಸಾಧ್ಯ ಆಗುತ್ತೆ. ಸೊ ಅನ್ಫೇವರೇಬಲ್ ಎನ್ವೈರನ್ಮೆಂಟ್ ಅಂದ್ರೆ ಲಾಕ್ಡೌನ್. ಸೊ ಒಬ್ಬರಿಂದ ಒಬ್ಬರಿಗೆ ಅದಕ್ಕೆ ಹರಡ್ಲಿಕ್ಕೆ ಆಗದೆ ಹೋದ್ರೆ, ಒಬ್ರಿಗೊಬ್ಬರಿಗೆ ಸಂಪರ್ಕ ಕಡಿತ ಆದ್ರೆ ರೋಗ ಕಡಿಮೆ ಆಗುತ್ತೆ. ಅಥವಾ ಇವೆರಡು ಬಾಹುಗಳು ಏನಿದೆ ಟ್ರಯಾಂಗಲ್ದು, ತ್ರಿಕೋನದ್ದು, ರೋಗಾಣುವಿಗೆ ಅದು ರೋಗ ಉಂಟು ಮಾಡುವ ಶಕ್ತಿ ಕಡಿಮೆ ಆದ್ರೆ, ಅಥವಾ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆದ್ರೆ ಮನುಷ್ಯರಲ್ಲಿ, ಅವು 3ರಿಂದಲೇ ಯಾವ್ದಾದ್ರು ಒಂದಾದ್ರೂ ಕೂಡ ನಮ್ಗೆ ರೋಗ ಒಬ್ಬರಿಂದ ಒಬ್ರಿಗೆ ಹರಡೋದು ಅಥವಾ ರೋಗ ಉಂಟಾಗೋದು ಕಡಿಮೆ ಆಗುತ್ತೆ. ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗೋದು ಒಂದು ಇನ್ಫೆಕ್ಷನ್ ಆಗಿದ್ರೆ ಟೆಂಪ್ರರಿ ಆಗಿ ಆಗ್ಬೋದು, ಅಥವಾ ವ್ಯಾಕ್ಸಿನ್ ಇಂದ ಆಗ್ಬೋದು, ಅಥವಾ ವೈರಸ್ ಮ್ಯೂಟೇಶನ್ ಅಥವಾ ತನ್ನ ಜೀನ್ಸ್ ಗಳನ್ನ ಮಾರ್ಪಾಡು ಮಾಡ್ಕೊಳ್ಳೋದ್ರ ಮುಖಾಂತರನೂ ಕೂಡ ಅದರದ ವೈರುಲೆನ್ಸ್ ಅಥವಾ ರೋಗ ಉಂಟು ಮಾಡುವ ಶಕ್ತಿ ಕಡಿಮೆ ಆಗ್ಬೋದು. ಈಗ ಹೇಳ್ತಾ ಇದ್ರು ಕಂಡು ಕೇಳರಿಯದ ಕಾಯಿಲೆ ಅಂತ. ಇದು
ಯಾಕೆ ಬಂತು, ಹೇಗೆ ಬಂತು ಅನ್ನೋದಕ್ಕೆ ಒಂದೆರಡು ವಿಜ್ಞಾನಿಗಳಲ್ಲಿ ಸಿದ್ಧಾಂತಗಳನ್ನ ಪ್ರತಿಪಾದಿಸಿದ್ದಾರೆ. ಇಲ್ಲಿ ನೋಡ್ತಾ ಇರೋದು ವೈರಸ್ ಸಾರ್ಸ್ ಕೊರೋನಾ ವೈರಸ್ 2. ಇದು ಬಾವಲಿಗಳಲ್ಲಿ ಮುಂಚೆ ಬರ್ತಾ ಇರುವಂತಹ ಕೊರೋನಾ ಬ್ಯಾಟ್ಸ್, ಬಾವಲಿಗಳಲ್ಲಿ ಮುಂಚೆ ಬರ್ತಾ ಇದ್ದಂತಹ ಕೊರೋನಾ ವೈರಸ್ಸಿಗೆ ಸಾಮ್ಯತೆಯನ್ನು ಹೊಂದಿರುವಂತಹ ವೈರಸ್. ಚೈನಾ ದೇಶದಲ್ಲಿ ಇದು ನೀವು ಕೇಳಿರ್ಬೋದು, ವುಹಾನ್ ನಲ್ಲಿರುವ ಲೈವ್ ಮಾರ್ಕೆಟ್ ನಲ್ಲಿ ಎಲ್ಲಿ ಜೀವಂತ ಪ್ರಾಣಿಗಳನ್ನ ಮಾರಾಟ ಮಾಡ್ತಾರೆ, ಅಲ್ಲಿ ಬಾವಲಿಗಳನ್ನ ತಿನ್ನೋ ಇದಿರೋದ್ರಿಂದ ವುಹಾನ್ ಪ್ರದೇಶಗಳಲ್ಲಿ ಅಲ್ಲಿ ಬಾವಲಿಯ ಮುಖಾಂತರ ಬಂದು ಯಾವುದಾದ್ರೂ ಮಧ್ಯೆ ಇನ್ನೊಂದು ಹೋಸ್ಟ್ ಇದ್ದಿರ್ಬೋದು, ಇನ್ನೊಂದು ಪ್ರಾಣಿಯ ಮುಖಾಂತರ ಮನುಷ್ಯರಿಗೆ ಬಂದು ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಇರಬಹುದು ಅನ್ನೋದು ಒಂದು ಸಿದ್ಧಾಂತ. ಆದ್ರೆ ಇನ್ನೊಂದು ಸಿದ್ಧಾಂತದ ಪ್ರಕಾರ ಕೃತಕ ಪ್ರಯೋಗಾಲಯದಲ್ಲಿ ಇದನ್ನ ಸೃಷ್ಟಿ ಮಾಡಿರಬಹುದು ಅಂತ ಹೇಳಿ ಕೂಡ ಇನ್ನೊಂದು ಸಿದ್ಧಾಂತ ಇದೆ. ಇದ್ರ ಬಗ್ಗೆ ಇಬ್ಬರು ವಿಜ್ಞಾನಿಗಳು 1 ವರ್ಷದ ಹಿಂದೆ ಭಾರತದ ವಿಜ್ಞಾನಿಗಳೇ ಕೂಡ ಒಂದು ಸಿದ್ಧಾಂತವನ್ನು ಪ್ರತಿಪಾದಿಸಿದ್ರು. ವೈಜ್ಞಾನಿಕ ತಳಹದಿಯ ಮೇಲೆಗೆ ಜೆನೆಟಿಕ್ ಅನಾಲಿಸಿಸ್ ಮಾಡಿ ಆ ವೈಜ್ಞಾನಿಕ ತಳಹದಿಯ ಮೇಲೆ ಹೇಳಿದ್ರು. ಅದನ್ನ ಪ್ರಪಂಚ ಪೂರ್ತಿ ಒಪ್ಕೊಳ್ಳಿಲ್ಲ. ಇವತ್ತು ಕೂಡ ವಿಜ್ಞಾನಿಗಳಲ್ಲಿ ಇದರ ಬಗ್ಗೆ ಒಮ್ಮತ ಇಲ್ಲ. ಇದು ನೈಸರ್ಗಿಕವಾಗಿ ಮೂಡಿ ಬಂದಿರೋ ರೋಗಾಣು ವೈರಸ್ ಅಥವಾ ಪ್ರಯೋಗಾಲಯದಲ್ಲಿ ಬೇಕಂತ ಸೃಷ್ಟಿಸಿರುವ ವೈರಸ್ ಅಥವಾ ಸಂಶೋಧನೆ ಮಾಡುವಾಗ ಕೊರೋನಾ ವೈರಸ್ಗಳು ಬೇರೆ ಅನೇಕ ಇದಾವೆ. ಆ ಕೊರೋನಾ ವೈರಸ್ಗಳಿಂದ ಸಾದಾ ನೆಗಡಿ, ಕೆಮ್ಮು, ವಾಂತಿ ಭೇದಿ ಕೂಡ ಉಂಟಾಗುತ್ತೆ ಹೆಚ್ಚು ಮಕ್ಕಳಲ್ಲಿ, ವಯಸ್ಕರಲ್ಲಿ. ಸೊ ಇದ್ರ ಬಗ್ಗೆ ಸಂಶೋಧನೆ ಮಾಡುವಾಗ ಆಕಸ್ಮಿಕವಾಗಿ ವೈರಸ್ಸು ರೋಗಾಣು ಹೊರಗಡೆ ಎನ್ವೈರನ್ಮೆಂಟ್ ಲೀಕ್ ಆಗಿದೆಯೋ ಅಂತ ಇದೆರಡಕ್ಕೂ ಉತ್ತರಿಸಲಿಕ್ಕೆ ಆ ಪ್ರಯೋಗಾಲಯದಲ್ಲಿ ಕೆಲಸ ಮಾಡುವಂತಹ 2-3 ವಿಜ್ಞಾನಿಗಳು ಇವತ್ತು ಜೀವಂತ ಇಲ್ಲ. ತಮಗೆಲ್ಲರಿಗೂ ಗೊತ್ತು ಚೈನಾ ದೇಶದ ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಅಲ್ಲಿ ಪಾರದರ್ಶಕತೆ ಇಲ್ಲ. ಸೊ ಚೈನಾ ಹೇಗೆ ಅದನ್ನ ನಿಯಂತ್ರಿಸ್ತು, ಬೇರೆ ಕಡೆ ಲಕ್ಷಾಂತರ ಜನ ಮುಂದುವರಿದ ದೇಶಗಳಲ್ಲಿ, ಪಾಶ್ಚಿಮಾತ್ಯ ದೇಶಗಳಲ್ಲಿ ಅವರ ಒಂದು ಆರೋಗ್ಯದ ಸೆಟಪ್, ಅವರ ಹೆಲ್ತ್ ಕೇರ್ ಸೆಟಪ್ ಅಷ್ಟು ಚೆನ್ನಾಗಿದ್ರು ಕೂಡ ಯಾಕೆ ಅಲ್ಲಿ ಅಷ್ಟೊಂದು ಸಾವು ನೋವುಗಳಾಯ್ತು, ಆದ್ರೆ ಚೈನಾ ದೇಶದಲ್ಲಿ ಆಗಿಲ್ಲ. ಸೊ ಅದೆಲ್ಲವನ್ನು ಪುಷ್ಟಿ ಕೊಡೋ ಹಾಗೆ ಕೃತಕವಾಗಿಯೂ ಇದು ಸೃಷ್ಟಿ ಆಗಿರಬಹುದು, ಬೇಕಂತ ಮಾಡಿರಬಹುದು, ಅಥವಾ ಅದನ್ನ ಆಕಸ್ಮಿಕವಾಗಿ ಕೂಡ ಹೊರಗಡೆ ಬಂದಿರಬಹುದು ಅಂತ ಹೇಳಿ ಒಂದು ಸಿದ್ಧಾಂತ. ಹಾಗೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಎಲ್ಲರೂ ಪ್ರಶ್ನೆ ಕೇಳೋದು, ಎಲ್ಲರಲ್ಲಿ ಒಂದೇ ಪ್ರಶ್ನೆ ಇದೆ. ಮೊದಲನೇ ಅಲೆ ಬಂದು ಹೋದ್ಮೇಲೆ ನಾವೆಲ್ಲ ಅನ್ಕೊಂಡ್ವಿ, ರಿಲ್ಯಾಕ್ಸ್ ಆದ್ವಿ, ಬರಲ್ಲ ಇನ್ನ ಹೋಗ್ಬಿಡ್ತು, BCG ಇಂದಾನೋ ಅಥವಾ ಇಂಡಿಯನ್ಸ್ ತುಂಬಾ ಸ್ಟ್ರಾಂಗ್, ನಮ್ಮಲ್ಲಿ ತುಂಬಾ ಇಮ್ಯುನಿಟಿ ಇದೆ ಅಂತಾನೋ ಏನೋ ಒಂದು ದೃಷ್ಟಿಯಿಂದ. ಆದ್ರೆ ಎರಡನೇ ಅಲೆ ಬಹಳ ತೀವ್ರತರವಾಗಿ ಬಂತು. ಹೆಚ್ಚು ಜನರನ್ನ 4 ಲಕ್ಷ ಹತ್ತತ್ರ ಸತ್ತಿರೋದ್ರಲ್ಲಿ ತುಂಬಾ ಜಾಸ್ತಿ ಜನ ಸತ್ತಿರೋದು, ಬಹುಶಃ ಒಂದು 3 ಲಕ್ಷದ ಮೇಲೆ ಜನ ಸತ್ತಿರೋದು, ಮರಣಗಳು ಉಂಟಾಗಿರೋದು ಎರಡನೇ ಅಲೆಯಲ್ಲಿ. ಹೆಚ್ಚು ಮಕ್ಕಳನ್ನು ಕೂಡ ಬಾಧಿಸಿರೋದು ಎರಡನೇ ಅಲೆಯಲ್ಲಿ. ಸೊ ಹಾಗಾಗಿ 3ನೇ ಅಲೆ ಬರುತ್ತಾ, ಯಾವಾಗ ಬರುತ್ತೆ, ಅದರಲ್ಲಿ ಕೂಡ ಭಿನ್ನಾಭಿಪ್ರಾಯ ಇದೆ. ನೀವು ವೃತ್ತಪತ್ರಿಕೆಗಳು ನೋಡ್ಬೋದು, ಕೆಲವೊಂದು ತಜ್ಞ ವೈದ್ಯರು, ವಿಜ್ಞಾನಿಗಳು ಹೇಳ್ತಾರೆ ಇನ್ನು 2 ವಾರದಲ್ಲೇ ಬರುತ್ತೆ, ಲಾಕ್ಡೌನ್ ತೆಗೆದ ತಕ್ಷಣ ನಮ್ ಜನ ಜಾಸ್ತಿ ಓಡಾಡ್ತಾರೆ, 2 ವಾರದಲ್ಲೇ ಬರುತ್ತೆ ಅಂತ. ಕೆಲವೊಬ್ರು ಹೇಳ್ತಾರೆ ಇಲ್ಲ, ವೈರಸ್ ಮಾರ್ಪಾಡು ಮಾಡ್ಕೊಳ್ಳಿಕ್ಕೆ 3-4 ತಿಂಗಳು ಬೇಕು, 3-4 ತಿಂಗಳು ಆದ್ಮೇಲೆ ಬರಬಹುದು ಅಂತ. ಸೊ ಎಷ್ಟು ತೀವ್ರತೆ ಇರುತ್ತೆ ಅಂತ. ಆದ್ರೆ 2 ಸಿದ್ಧಾಂತಗಳಲ್ಲಿ, ಒಂದು ನೈಸರ್ಗಿಕವಾಗಿ ಬರೋ ವೈರಸ್ ಆದ್ರೆ 100 ವರ್ಷಗಳ ಹಿಂದೆ ಫ್ಲೂ ಪ್ಯಾಂಡಮಿಕ್ ಬಂದಿತ್ತು, ಇನ್ಫ್ಲೂಯೆನ್ಸಾ, ಶೀತ ಜ್ವರ ಅಂತ ಕನ್ನಡದಲ್ಲಿ ಅನುವಾದ ಸಿಕ್ತು ನನಗೆ. ಅಂದ್ರೆ ಸಾಮಾನ್ಯ ನೆಗಡಿ ಜ್ವರ ಬಂದು ನಿಮೋನಿಯಾ ಕೂಡ ಆಗುವಂತಹದ್ದು. ಈಗಲೂ ಇನ್ಫ್ಲೂಯೆನ್ಸಾ ಕೇಸಸ್ ಇದೆ, ಆದ್ರೆ ಈ ಪ್ರಮಾಣದಲ್ಲಿ ಪಿಡುಗಾಗಿ ಬಂದು ಸಾವಿರಾರು ಲಕ್ಷಾಂತರ ಜನರ ಸಾಯಿಸಿದ್ದು 100 ವರ್ಷಗಳ ಹಿಂದೆ. ಅದರಲ್ಲಿ ಮೊದಲನೇ ಅಲೆಯ ತೀವ್ರತೆ ಕಡಿಮೆ ಇತ್ತು, ಎರಡನೇ ಅಲೆ ತುಂಬಾ ತೀವ್ರವಾಗಿ ಇದೇ ರೀತಿ ತುಂಬಾ ಜನರನ್ನ ಕೊಲ್ತು, 3ನೇ ಅಲೆ ಕಡಿಮೆ ಇತ್ತು. ನಂತರ ಅದು ಎಂಡೆಮಿಕ್ ಅಥವಾ ಒಂದು ಅಲ್ಲಲ್ಲಿ ಸ್ವಲ್ಪ ಕೇಸಸ್ ಬರ್ಲಿಕ್ಕೆ ಶುರುವಾಯ್ತು. ಅದ ನಂತರ ವ್ಯಾಕ್ಸಿನ್ ಕೂಡ ಕಂಡುಹಿಡಿದ್ರು, ಎಲ್ಲರಿಗೂ ಲಸಿಕೆಗಳನ್ನು ಕೂಡ ಅವಾಗಲೇ ನೀಡಲಾಯಿತು. ಇವತ್ತು ಕೂಡ ಫ್ಲೂ ಲಸಿಕೆಗಳನ್ನ ನಾವು ಹಾಕ್ತಿವಿ, ಎಸ್ಪೆಷಲಿ 5 ವರ್ಷದ ಕೆಳಗಿನ ಮಕ್ಕಳಲ್ಲಿ. ಸೊ ಈಗ ನೈಸರ್ಗಿಕ ವೈರಸ್ ಆದ್ರೆ ಈ ಒಂದು ಸಮುದಾಯ ವೈದ್ಯಶಾಸ್ತ್ರದ ಪ್ರಕಾರ 3ನೇ ಅಲೆ ಅಷ್ಟು ತೀವ್ರವಾಗಿ ಬರಬಾರದು. ಆದ್ರೆ ವೈರಸ್ ತನ್ನದೇ ಒಂದು ಹಿತಾಸಕ್ತಿಯನ್ನ ಕಾಪಾಡಿಕೊಳ್ಳಿಕ್ಕೆ ಅದರ ತೀವ್ರತೆಯನ್ನು ಕಡಿಮೆ ಮಾಡಿಕೊಂಡು, ರೋಗ ಉಂಟು ಮಾಡುವ ಶಕ್ತಿಯನ್ನ ಅದಾಗೆ ಕಡಿಮೆ ಮಾಡಿಕೊಂಡು, ಜೆನೆಟಿಕ್ ಆಗಿ ಮಾರ್ಪಾಡು ಹೊಂದಿ, ಜೆನೆಟಿಕ್ ಮ್ಯೂಟೇಷನ್ಸ್ ಆಗಿ ಹೆಚ್ಚು ಜನರಿಗೆ ಹರಡಬಹುದು, ಆದ್ರೆ ಕಡಿಮೆ ತೀವ್ರತೆಯ ಕಾಯಿಲೆಯನ್ನು ಉಂಟು ಮಾಡಬಹುದು ಅಂತ ಒಂದು ಸಿದ್ಧಾಂತ. ಸೊ ಹೆಚ್ಚು ಜನರಿಗೆ ಹರಡುತ್ತೆ ಅಂದ್ರೆ ಹೆಚ್ಚು ಮಕ್ಕಳಿಗೂ ಕೂಡ ಹರಡುತ್ತೆ ಪ್ರಪೋರ್ಷನೇಟ್ ಆಗಿ. ಇದುವರೆಗೆ 10-12% ಮಕ್ಕಳಿಗೆ ಬಂದಿದೆ ಅಂದ್ರೆ ಬಹುಶಃ ಮಕ್ಕಳ ಪ್ರಪೋರ್ಷನ್ ಅಷ್ಟೇ ಇರ್ಬೋದು, ಬಟ್ ಸಂಖ್ಯೆ ಜಾಸ್ತಿ ಆಗುತ್ತೆ. ತೀವ್ರತೆ ಎಷ್ಟಿರುತ್ತೆ ಅನ್ನೋದು ಇದು ಕಡಿಮೆ ಇರುತ್ತೆ ಅಂತ ಇವ್ರು ಹೇಳೋದು. ಇನ್ನೊಂದು ಸ್ಕೂಲ್ ಆಫ್ ಥಾಟ್, ಇನ್ನೊಂದು ತಜ್ಞ ವೈದ್ಯರು ಹೇಳೋದೇನೆಂದ್ರೆ, ಇದು ಕೃತಕವಾಗಿ ಪ್ರಯೋಗಾಲಯದಲ್ಲಿ ಸೃಷ್ಟಿಸಿರುವ ವೈರಸ್, ನೈಸರ್ಗಿಕ ವೈರಸ್ ತರ ಇದು ವರ್ತಿಸುತ್ತೆ ಅಂತ ನಾವು ನಿರೀಕ್ಷೆ ಮಾಡೋದು ಖಂಡಿತ ತಪ್ಪು. ಸೊ ಇದರ ತೀವ್ರತೆ ಹೀಗಿಷ್ಟೇ ಇರುತ್ತೆ, ಹೀಗೆ ಇರುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಇವೆಲ್ಲದಕ್ಕೂ ಪುಷ್ಟಿ ಕೊಡೋ ಹಾಗೆ ನಾವು ಅನುಕೂಲಕರವಾದ ವಾತಾವರಣವನ್ನ ಈ ರೀತಿ ಮಾಸ್ಕ್ ಹಾಕೊಳ್ಳದೆ ಓವರ್ ಕ್ರೌಡಿಂಗ್ ಅಲ್ಲಿ ಸೃಷ್ಟಿ ಮಾಡಿದ್ರೆ, ಗುಂಪುಗಟ್ಟಿದರೆ, ಅದಕ್ಕೆ ಅನುಕೂಲಕರವಾದ ವಾತಾವರಣವನ್ನು ಸೃಷ್ಟಿ ಮಾಡಿದ್ರೆ ಬಹು ಬೇಗ ಮಾರ್ಪಾಡಾಗದೆ ಇರಲಿ ವೈರಸ್ ಎಲ್ಲರಲ್ಲಿ
ಹರಡಬಹುದು. ಸೊ ಇವೆಲ್ಲ ವೇರಿಯೇಬಲ್ಸ್, ಇಷ್ಟೆಲ್ಲಾ ಅಂಶಗಳನ್ನ ಒಳಗೊಂಡು ಇದರಲ್ಲಿ ಯಾವುದು ನಿಜ ಯಾವುದು ಸುಳ್ಳು ಗೆರೆಗೀಚಿದ ಹಾಗೆ ಯಾವುದೇ ವಿಜ್ಞಾನಿ ಯಾವುದೇ ತಜ್ಞ ವೈದ್ಯ ಇವತ್ತೇ ಬರುತ್ತೆ 3ನೇ ಅಲೆ, ಇಷ್ಟೇ ತೀವ್ರವಾಗಿ ಬರುತ್ತೆ, ಇಷ್ಟೇ ಜನರಿಗೆ ಸಾಯಿಸುತ್ತೆ, ಮಕ್ಕಳಲ್ಲಿ ಇಷ್ಟೇ ಇರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ವೈಜ್ಞಾನಿಕ ತಳಹದಿಗಳ ಮೇಲೆ ಕೆಲವೊಂದು ಊಹಾಪೋಹ ಮಾಡ್ಬೋದು. ನಾವು ಅಂದ್ಕೊಳ್ಳೋಣ ಮಕ್ಕಳು ಇವತ್ತಿಗಿಂತ ಜಾಸ್ತಿ ಸಂಖ್ಯೆಯಲ್ಲಿ ಅಫೆಕ್ಟ್ ಆಗುತ್ತೆ, ಜಾಸ್ತಿ ಸಂಖ್ಯೆಯಲ್ಲಿ ಪಾಸಿಟಿವ್ ಆಗ್ತಾರೆ, ಹೆಚ್ಚು ಸಂಖ್ಯೆಯಲ್ಲಿ ಪಾಸಿಟಿವ್ ಆದಷ್ಟು ಹೆಚ್ಚು ಜನ ಅಡ್ಮಿಟ್ ಆಗ್ತಾರೆ. ಸೊ ಈಗ ಹೀಗೆ ನೋಡೋಣ ಏನೆಲ್ಲ ರೋಗ ಲಕ್ಷಣಗಳು ಬರುತ್ತೆ ಮಕ್ಕಳಲ್ಲಿ. ನಿಮ್ ಮಕ್ಕಳಲ್ಲಿ ಕೆಲವೊಬ್ರು ನೀವು ಪಾಸಿಟಿವ್ಸ್ ಆಗಿದ್ರೆ ಅವ್ರ ಮಕ್ಕಳಿಗೆ ಬಂದಿರ್ಬೋದು. ನೀವು ನೋಡ್ತೀರಾ 100 ಮಕ್ಕಳಿಗೆ ಪಾಸಿಟಿವ್ ಆದ್ರೆ 90 ರಿಂದ 95 ಮಕ್ಕಳಿಗೆ ಏನೂ ಆಗೋದಿಲ್ಲ. ಬಹಳ ಕಡಿಮೆ ಜ್ವರ, ಕೆಮ್ಮು, ನೆಗಡಿ ಅಥವಾ ವಾಂತಿ ಭೇದಿ ಇರ್ಬೋದು. ಮಕ್ಕಳು ಆರಾಮಾಗಿ ಈ ಮಗುವಿನ ತರ ಮೊದಲನೇ ಚಿತ್ರದ ತರ ಆರಾಮಾಗಿ ಆಟ ಆಡ್ಕೊಂಡಿರ್ತಾರೆ, ಅಥವಾ ಸ್ವಲ್ಪ ಜ್ವರ ಬರ್ಬೋದು. ಬಹಳ ಸುಲಭವಾದ ಔಷಧಿಯಲ್ಲಿ ಕಡಿಮೆ ಆಗ್ಬಿಡುತ್ತೆ. ಇನ್ನ 100 ಮಕ್ಕಳಲ್ಲಿ 9 ಮಕ್ಕಳಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ತೀವ್ರತೆ ಕಂಡು ಬರ್ಬೋದು, ಸ್ವಲ್ಪ ನ್ಯೂಮೋನಿಯಾ ಆಗ್ಬೋದು, ಆಕ್ಸಿಜನ್ ಕೊಡ್ಬೇಕಾಗ್ಬೋದು, ಸುಸ್ತಾಗಿ ಬೇದಿ ವಾಂತಿ ಜಾಸ್ತಿಯಾಗಿ ನಾವು ದ್ರವ ಪದಾರ್ಥಗಳನ್ನ ಗ್ಲೂಕೋಸ್ ಅಥವಾ IV ಫ್ಲೂಯಿಡ್ಸ್ ನಾವು ಡೆಕ್ಸ್ಟ್ರೋಸ್ ಕೊಡ್ಬೇಕಾಗ್ಬೋದು, ಸಲೈನ್ ಕೊಡ್ಬೇಕಾಗ್ಬೋದು. ಕೇವಲ 100ರಲ್ಲಿ ಒಬ್ಬರಿಗೆ ಮಾತ್ರ ತುಂಬಾ ತೀವ್ರತರವಾದ ನ್ಯೂಮೋನಿಯಾ ಆಗಿ ಕೆಳಗಡೆ ಚಿತ್ರದ ತರ ವೆಂಟಿಲೇಟರ್ ಅಥವಾ ಕೃತಕ ಉಸಿರಾಟಕ್ಕಾಗಿ ಉಸಿರಾಟುವ ಮಿಷಿನ್ಗೆ ಹಾಕ್ಬೋದು. ಇದೆಲ್ಲ ಇಷ್ಟ ಆದ್ರೂ ಕೂಡ 10 ಜನ ಅಡ್ಮಿಟ್ ಆದ್ರೂ ಕೂಡ ಪ್ರತಿ 100ರಲ್ಲಿ ಸಾವಿನ ಪ್ರಮಾಣ ತುಂಬಾ ಕಡಿಮೆ. ನಾನು ಈಗಾಗ್ಲೇ ಹೇಳಿದ ಹಾಗೆ ಎಲ್ಲೂ ಸಾವಿನ ಪ್ರಮಾಣವನ್ನ ಎಷ್ಟು ಮಕ್ಕಳು ಸತ್ತಿದ್ದಾರೆ ಅಂತ ನಿಖರವಾಗಿ ಗೊತ್ತಿಲ್ಲ. ನನ್ನ ವೈದ್ಯ ಮಿತ್ರರನ್ನ ವಿಚಾರಿಸಿದಾಗ ಒಂದು ಜಿಲ್ಲೆಯಲ್ಲಿ 2-3 ಜಿಲ್ಲೆಗಳಲ್ಲಿ ವಿಚಾರಿಸಿದೆ ನಾನು, ನಮ್ಮ ಸುತ್ತಮುತ್ತ ಒಂದು 250 ರಿಂದ 300 ಮಕ್ಕಳು ಅಡ್ಮಿಟ್ ಆಗಿರ್ಬೋದು ಪ್ರತಿ ಜಿಲ್ಲೆಯಲ್ಲಿ ಅಂತ ಇಟ್ಕೊಳ್ಳೋಣ. ಸುಮಾರು ಒಂದು 20 ಲಕ್ಷ ಪಾಪ್ಯುಲೇಷನ್ ಇರೋ ಜಿಲ್ಲೆಯಲ್ಲಿ ಹೋದ ವರ್ಷದಿಂದ. ಅದರಲ್ಲಿ ಒಂದು 10 ರಿಂದ 15 ಜನ ICU ಬಂದಿರ್ಬೋದು. ಅದರಲ್ಲಿ 2 ಅಥವಾ 3 ಡೆತ್ಸ್ ಆಗಿದೆ ಹೋದ ವರ್ಷಗಳಿಂದ. ಸೊ ನಾವು ದೊಡ್ಡವರಿಗೆ ಹೋಲಿಸಿದ್ರೆ ತುಂಬಾ ತೀವ್ರತರವಾದ ಕಾಯಿಲೆ ಮತ್ತೆ ತುಂಬಾ ಸಾವುಗಳು ಪ್ರಮಾಣ ಮಕ್ಕಳಲ್ಲಿ ತುಂಬಾ ಕಡಿಮೆ ಅದೃಷ್ಟವಶಾತ್. ಸೊ ಏನು ಚಿಕಿತ್ಸೆ ಇದೆ ಇದಕ್ಕೆ? ಏನಾದ್ರೂ ಔಷಧಿ ಇದೆಯಾ? ಹಲವಾರು ವೈರಸ್ಗಳ ವಿರುದ್ಧ ಆಂಟಿವೈರಲ್ ಮೆಡಿಕೇಶನ್ಸ್ ಇಲ್ಲ. ಆಂಟಿಬಯೋಟಿಕ್ಸ್ ಕೊಡೋದು ನಾವು ಬ್ಯಾಕ್ಟೀರಿಯಾಗಳ ವಿರುದ್ಧ ಕೆಲಸ ಮಾಡೋದಕ್ಕೆ. ಸೊ ಜ್ವರ ಇದ್ರೆ ಜ್ವರಕ್ಕೆ ಪ್ಯಾರಾಸಿಟಮಾಲ್ ಔಷಧಿ, ಕೆಮ್ಮಿದ್ರೆ ಕೆಮ್ಮಿಗೆ ಬೇಕಾಗುವಂತಹ ಔಷಧಿ ಅಥವಾ ನೆಬ್ಯುಲೈಸೇಷನ್, ನೆಗಡಿ ಇದ್ರೆ ಅದಕ್ಕೆ ಔಷಧಿಗಳು, ಆ ತರ ರೋಗ ಲಕ್ಷಣಕ್ಕೆ ಅನುಗುಣವಾಗಿ ಔಷಧಗಳನ್ನ ಕೊಡ್ತೀವಿ. ಆದ್ರೆ ಸುಮಾರು ಜನ ಸರ್ ಲಾಕ್ಡೌನ್ ಇದೆ, ಕೋವಿಡ್ ಇದೆ, ಬರ್ಲಿಕ್ಕಾಗಲ್ಲ ನಮ್ಗೆ ಅಂತ ಹೇಳಿ ನೀವು ಹೋದ್ ಸರಿ ಬರೆದು ಕೊಟ್ಟಿದ್ರಲ್ಲ ಎಲ್ಲಾ ಔಷಧಿ ಹಾಕ್ಬಿಟ್ವಿ. ಸೊ ಅದು ದಯಮಾಡಿ ಆಂಟಿಬಯೋಟಿಕ್ ಔಷಧಿಗಳನ್ನ ಅಥವಾ ಬೇರೆ ಯಾವುದೇ ಔಷಧಿಗಳನ್ನ ವೈದ್ಯರ ಸಲಹೆ ಇಲ್ಲದೆ ತಗೊಳ್ಳೋದು ಒಳ್ಳೆಯದಲ್ಲ. ಕೋವಿಡ್ ಇರ್ಲಿ ಇಲ್ಲದೆ ಹೋಗ್ಲಿ, ಮಕ್ಕಳಿಗಾಗಿ ಪೋಷಕರು ಮನೆಯಲ್ಲಿಯೇ ಇಟ್ಟುಕೊಳ್ಳುವಂತಹ ಔಷಧಿಗಳು ಕೇವಲ 2-3 ಮಾತ್ರ. ಎಮರ್ಜೆನ್ಸಿ ತುರ್ತಾಗಿ ಬೇಕಾಗುವಂತಹದ್ದು ಒಂದು ORS ಅಥವಾ ಓರಲ್ ರಿಹೈಡ್ರೇಷನ್ ಸಾಲ್ಟ್ ಅಥವಾ ಜೀವಜಲ ದ್ರಾವಣ. ಅದಿಲ್ಲ ಅಂತಂದ್ರೆ ಮನೆಯಲ್ಲೇ ನಮ್ಗೆಲ್ಲರಿಗೂ ಗೊತ್ತು, ಕಾಯಿಸಿ ಆರಿಸಿದ ನೀರಿಗೆ ಒಂದು ಹಿಡಿ ಸಕ್ಕರೆ, ಒಂದು ಚಿಟಿಕೆ ಉಪ್ಪು ಹಾಕಿ ನಾವು ಅದನ್ನ ಮಾಡ್ಬೋದು. ಮಗು ಸುಸ್ತಾಗದ ಹಾಗೆ ವಾಂತಿ ಭೇದಿ ಆಗ್ತಾ ಇದ್ರು ಕೂಡ ಅವಾಗ ಕೊಡ್ಬೇಕು. ನಾನು ಜ್ವರದ ಬಗ್ಗೆ ಪ್ಯಾರಾಸಿಟಮಾಲ್ ಹೇಳಿದೆ. ತುಂಬಾ ಪುಟ್ಟ ಮಗು ಇದ್ರೆ, ಎದೆ ಹಾಲು ಕುಡಿಯೋ ಮಗು ಇದ್ರೆ, ಅದಕ್ಕೆ 2 ಕಡೆ ನೆಗಡಿ ಆಗಿ ಮೂಗ್ ಕಟ್ಟಿದ್ರೆ ಹಾಲು ಕುಡಿಲಿಕ್ಕೆ ಆಗಲ್ಲ, ಕಂಟಿನ್ಯೂಸ್ ಆಗುತ್ತೆ. ಎದೆ ಕಚ್ಚಿ ಕಂಟಿನ್ಯೂಸ್ ಕೊಡಕ್ಕಾಗಲ್ಲ. ಅಂತ ಟೈಮಲ್ಲಿ ಸಲೈನ್, ಉಪ್ಪಿನಂಶ ಇರುವಂತಹ ನೇಸಲ್ ಡ್ರಾಪ್ಸ್ ತುಂಬಾ ಸಿಗುತ್ತೆ ಮಾರುಕಟ್ಟೆಯಲ್ಲಿ, ಸಲೈನ್ ನೇಸಲ್ ಡ್ರಾಪ್ಸ್ ಅಂತ, ಅದನ್ನ ಹಾಕೋದ್ರ ಮುಖಾಂತರ ಫೀಡಿಂಗ್ ಸರಾಗವಾಗಿ ಆಗೋದ್ ಮಾಡೋದು. ಇದಿಷ್ಟೇ ನಮಗೆ ಎಮರ್ಜೆನ್ಸಿಗೆ ಬೇಕಾಗಿರುವಂತದ್ದು. ಹೋದ ಸಲ ಹಾಕಿರೋ ಸೆಟ್ರಿಸಿನ್ ಸಿರಪ್, ಹೋದ ಸಲ ಹಾಕಿದ ಮೆಫೆನಿಮಿಕ್ ಆಸಿಡ್ ಸಿರಪ್ ಅವೆಲ್ಲ ಹಾಕೋ ಅಗತ್ಯ ಇಲ್ಲ. ಪ್ಯಾರಾಸಿಟಮಾಲ್ ಇಸ್ ಸೇಫೆಸ್ಟ್ ಆಂಟಿಪೈರೆಟಿಕ್, ಸೇಫೆಸ್ಟ್ ಡ್ರಗ್ ಫೀವರ್ಗೆ. ಫೇತ್ಫುಲ್ ಆಗಿ ಅದರದ್ದು ಆಕ್ಷನ್ ಇರೋದು ಬರೀ 6 ಗಂಟೆ. ಏನೇ ಜ್ವರದ ಕಾರಣಗಳು ಇದ್ರೂ ಸಹ ಮತ್ತೆ ಜ್ವರ ಬರೋದಿದ್ರೆ ಬರುತ್ತೆ ಫೇತ್ಫುಲ್ ಆಗಿ ಫೀವರ್ ರಿಟರ್ನ್ಸ್. ನಮಗೆ ಹೊರಗಡೆ ಜ್ವರ ಕಂಡ್ರೆ ಮಗುಗೇನೋ ತೊಂದರೆ ಇದೆ ಅಂತ ಗೊತ್ತಾಗೋದು. ತುಂಬಾ ಸ್ಟ್ರಾಂಗ್ ಆಗಿರೋ ಔಷಧಿಗಳನ್ನ ಕೊಟ್ಟು ಜ್ವರವನ್ನ 1 ದಿನ 2 ದಿನ ಕಾಣದ ಹಾಗೆ ಮಾಡಿದ್ರೆ ಮಗುವಿನ ಒಳಗಡೆ ಇರುವಂತಹ ಕಾರಣ ನಾವು ಶಮನ ಮಾಡಿರೋದಿಲ್ಲ. ಅದು ಸುಸ್ತಾದ್ಮೇಲೆ ಮತ್ತೆ ಜ್ವರ ಕಾಣಬಹುದು. ಹಾಗಾಗಿ ಬರೀ ಕೋವಿಡ್ ಅಂತಲ್ಲ, ಯಾವುದೇ ವೈರಲ್ ಫೀವರ್ ಗಳಿಗೆ ಈ ಔಷಧಿಗಳನ್ನ ಮಾತ್ರ ಮನೆಯಲ್ಲಿ ಉಪಯೋಗಿಸೋದು ಒಳ್ಳೇದು. ಇನ್ನೊಂದು ಮನೆ ಮದ್ದುಗಳನ್ನ ಮಾಡುವಂತಹದ್ದು. 5-6 ವರ್ಷಗಳ ಹಿಂದೆ ಬಹುಶಃ ಅನಿಲ್ ಅವರಿದ್ರು, ಪದ್ಮನಾಭ ಅವರಿದ್ರು ಗೊತ್ತಿಲ್ಲ, ಅಧ್ಯಕ್ಷರು, ಚಂದ್ರಪಟ್ಟಣ ರೋಟರಿ ಸಂಸ್ಥೆಯವರು ಮನೆ ಮದ್ದು ಕಾರ್ಯಕ್ರಮವನ್ನ ಮಾಡಿದ್ರು. ಬಹಳ ವಂಡರ್ಫುಲ್ ಪ್ರೋಗ್ರಾಮ್ ಇತ್ತು. ಮನೆಯಲ್ಲಿ ಮಾಡಿರುವ ಮದ್ದುಗಳ ಮುಖಾಂತರ ಸಾದಾ ನೆಗಡಿ, ಕೆಮ್ಮು, ವಾಂತಿ ಭೇದಿಯನ್ನ ಸಾಕಷ್ಟು ಶಮನ ಮಾಡ್ಕೊಳ್ಬಹುದು. ಲಾಕ್ಡೌನ್ ಟೈಮಲ್ಲಂತೂ ಇದು ತುಂಬಾ ಒಳ್ಳೆಯದು. ಅಥವಾ ಕೆಲಸದ ಒತ್ತಡದಿಂದ ನಾವು ಬರ್ಲಿಕ್ಕೆ ಆಗದೆ ಹೋದ್ರೆ ಖಂಡಿತ ಮನೆ ಮದ್ದು, ಜೀರಿಗೆ ಕಷಾಯ, ನೆಗಡಿಗೆ, ಕೆಮ್ಮಿಗೆ ಅರಿಶಿನ ಹಾಲು, ಮೆಣಸು ಹಾಲು ಮಾಡ್ಕೊಡ್ತಾರೆ. ನಮ್ಮ ಅಜ್ಜಿದಿರಿಗೆ, ನಮ್ಮ ತಾಯಂದ್ರಿಗೆ ಇದ್ರ ಬಗ್ಗೆ ಸಾಕಷ್ಟು ಗೊತ್ತಿರುತ್ತೆ. ಇದನ್ನ 1 ಚಮಚ 3 ಹೊತ್ತು ಹಾಕಿ ಒಂದಿನ ಯಾವ ನೆಗಡಿ ಕೆಮ್ಮಿಗೂ ಯಾರು ಜೀವ ಹೋಗೋದಿಲ್ಲ. ಮಕ್ಕಳು ದೊಡ್ಡವರಾಗ್ಲಿ ಮಕ್ಕಳಾಗ್ಲಿ ನೆಗಡಿ, ಕೆಮ್ಮು ಅಥವಾ ಸ್ವಲ್ಪ ವಾಂತಿ ಭೇದಿ ಏನು ತೊಂದರೆ ಇಲ್ಲ.
ಅವರಿಗೆ ಜೀವಜಲ ದ್ರಾವಣ ಕೊಡೋದ್ರಿಂದ, ಈ ರೀತಿ ಮನೆಮದ್ದು ಮಾಡೋದ್ರಿಂದ ಮೊದಲೆರಡು ದಿನ ಶಮನ ಆಗದೇ ಇದ್ದ ಪಕ್ಷದಲ್ಲಿ ನಂತರ ವೈದ್ಯರ ಹತ್ರ ಕರೆದುಕೊಂಡು ಹೋಗಿ ಅವರಿಗೆ ತಪಾಸಣೆ ಮಾಡಿ ಸೂಕ್ತ ಚಿಕಿತ್ಸೆ ಕೊಡಿಸ್ಬೇಕು. ಮೊದಲನೇ ದಿನ ಕೋವಿಡ್ ಜ್ವರ ಆಗ್ಲಿ, ಟೈಫಾಯ್ಡ್ ಜ್ವರ ಆಗ್ಲಿ, ಅಥವಾ ಬೇರೆ ಯಾವುದೇ ವೈರಲ್ ಫೀವರ್ ಆಗ್ಲಿ, ಫ್ಲೂ ಆಗ್ಲಿ, ಖಂಡಿತ ಯಾವುದೇ ವೈದ್ಯರಿಂದ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ತಪಾಸಣೆ ಮಾಡಿ ಸುಮಾರು ಸಲ ಸರಿಯಾದ ರೀತಿಯಲ್ಲಿ ರೋಗ ಲಕ್ಷಣಗಳು, ರೋಗದ ಚಿಹ್ನೆಗಳು ನಮ್ಗೆ ಗೊತ್ತಾಗ್ಲಿಕ್ಕೆ 3-4 ದಿನ ಬೇಕಾಗುತ್ತೆ. ಸೊ ಅಲ್ಲಿಯವರೆಗೆ ನಾವು ಪ್ಯಾರಾಸಿಟಮಾಲ್ ಔಷಧಿಗಳನ್ನ ಹಾಕೊಂಡಿರ್ಬೇಕು. ಎಷ್ಟೋ ಸಲ ಕೋವಿಡ್ ಟೆಸ್ಟ್ ಕೂಡ RT-PCR ಮೊದಲನೇ ದಿನ ಪಾಸಿಟಿವ್ ಬರೋದಿಲ್ಲ. 2-3 ದಿನ ಬಿಟ್ಟು ನೀವು ಹಲವಾರು ಬಾರಿ ಕೇಳಿರ್ಬೋದು, ವೈರಸ್ ಸಾಕಷ್ಟು ವೃದ್ಧಿಯಾಗಿ ಸಾಕಷ್ಟು ಜ್ವರ ಹೆಚ್ಚಾದ್ಮೇಲೆ ಪಾಸಿಟಿವ್ ಬರುತ್ತೆ. ಆದ್ರೆ ನಾವು ಸಾಮಾನ್ಯ 2 ದಿನ 3 ದಿನ ಜ್ವರ ಕಡಿಮೆ ಆಗದೆ ಹೋದ್ರೆ RT-PCR ಟೆಸ್ಟ್ಗೆ ಹೇಳ್ತೀವಿ. ಮಕ್ಕಳಿಗೆ ಎಷ್ಟೋ ಜನ ಮೊದಲನೇ ಅಲೆಯಲ್ಲಿ ತಂದೆ ತಾಯಿ ಪಾಸಿಟಿವ್ ಆದ್ಮೇಲೆ ತಂದೆ ತಾಯಿ ಪಾಸಿಟಿವ್ ಇದಾರೆ ಅಂತ ಮಕ್ಕಳು ಪಾಸಿಟಿವ್ ಆಗಿದ್ದಾರೆ ಅಂತ ಕರ್ಕೊಂಡು ಬರ್ತಾ ಇದ್ರು ತೋರಿಸ್ಲಿಕ್ಕೆ, ಅಥವಾ ವಿಡಿಯೋ ಕನ್ಸಲ್ಟೇಷನ್ ಫೋನ್ ಮಾಡ್ತಾ ಇದ್ರು, ಅಥವಾ ಇವ್ರಿಗೆ 4-5 ದಿನ ಜ್ವರ ಬಂದ್ 4-5 ದಿನ ಆದ್ಮೇಲೆ ಮಕ್ಕಳಿಗೆ ಬಂತು ಅಂತ. ಬಟ್ 2ನೇ ಅಲೆಯಲ್ಲಿ ನಾನ್ ನೋಡಿದಾಗೆ ಮಕ್ಕಳಿಗೆ ಜ್ವರ ಕಡಿಮೆ ಆಗ್ಲಿಲ್ಲ, ತಂದೆ ತಾಯಂದ್ರು ಯಾರಿಗೂ ಎಕ್ಸ್ಪೋಸ್ ಆಗಿರ್ಲಿಲ್ಲ, ಕೋವಿಡ್ಗೆ ಯಾರು ಪಾಸಿಟಿವ್ ಇರ್ಲಿಲ್ಲ, ನಂತರ ಮಕ್ಕಳು ಪಾಸಿಟಿವ್ ಆದ್ರು. ಸೊ ನಾವು ಟೆಸ್ಟಿಗೆ ನಾವು ಮೊದಲೇ ಮಕ್ಕಳು ಪಾಸಿಟಿವ್ ಬಂದು ನಂತರ ತಂದೆ ತಾಯಿ ಅಜ್ಜ ಅಜ್ಜಿ ಮನೆಯಲ್ಲಿ ಕೆಲವೊಂದು ಮನೆಗಳಲ್ಲಿ 8-10 ಜನ ಒಬ್ಬರಾದ್ಮೇಲೆ ಒಬ್ರು ಪಾಸಿಟಿವ್ ಆಗಿದ್ದನ್ನ ನಾವು ನೋಡಿದ್ವಿ. ಸೊ ನಾವು ಒಂದು 3-4 ದಿನ ಆದ್ಮೇಲೆ ಮಗುನ ಯಾಕೆ ಟೆಸ್ಟ್ ಮಾಡಿಸ್ಬೇಕು? ಸುಮಾರು ಜನಕ್ಕೆ ಮಕ್ಕಳಿಗೆ ಟೆಸ್ಟ್ ಮಾಡಿಸ್ಲಿಕ್ಕೆ ಇಷ್ಟ ಆಗಲ್ಲ. ಸುಮಾರು ಜನರಿಗೆ ಯಾಕೆ ಸರ್ ನಾವೆಲ್ಲ ಚೆನ್ನಾಗಿದ್ದೀವಿ, ಮಗುನು ನೋಡೋಣ, ಬೇಕು ಅಂದ್ರೆ ಮಾಡ್ಸೋಣ ಅಂತ ಹೇಳ್ತಾರೆ. ಆದ್ರೆ ಬಹಳ ಇಂಪಾರ್ಟೆಂಟ್, ಮನೇಲಿ ಅಜ್ಜ ಅಜ್ಜಿ ಇರ್ತಾರೆ, ಮಕ್ಕಳಲ್ಲಿ ಸಾವಿನ ಪ್ರಮಾಣ ಕಡಿಮೆ ಇದ್ರು ಅವರಿಗೆ ಬೇರೆ ಕಾಯಿಲೆಗಳಿದ್ರೆ, ಡಯಾಬಿಟಿಸ್ BP ಇದ್ರೆ ಅವರಿಗೋಸ್ಕರನಾದ್ರೂ ಮಗುದು ಟೆಸ್ಟ್ ಮಾಡಿ ಅದನ್ನ ದಿಗ್ಬಂಧನದಲ್ಲಿ, ಕ್ವಾರಂಟೈನ್ ಅಲ್ಲಿ, ಐಸೋಲೇಷನ್ ಅಲ್ಲಿ ಇಡೋದು ಬಹಳ ಮುಖ್ಯ. ಸೊ ಕಾಯಿಲೆ ಇದ್ದಾಗ ನಾವು ಏನೆಲ್ಲ ಗಮನ ಹರಿಸ್ಬೇಕು ಮಗು ಚೆನ್ನಾಗಿದ್ದಾಗ ಯಾರು ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಲಿಕ್ಕೂ ಇಷ್ಟಪಡಲ್ಲ, ಯಾವುದೇ ಕೋವಿಡ್ ಕೇರ್ ಸೆಂಟರ್ಗೂ ಕೂಡ ಹೋಗೋ ಅಗತ್ಯ ಇಲ್ಲ. ಮನೆಯಲ್ಲೇ ನಾವು ಮಗುವಿನ ತಾಪಮಾನ, ಟೆಂಪರೇಚರ್, ಡಿಜಿಟಲ್ ಥರ್ಮೋಮೀಟರ್ ಕಾಣಿಸ್ತಾ ಇದೆಯಲ್ಲ, ಅದ್ರಲ್ಲಿ 37 ಡಿಗ್ರೀಸ್ ನಾರ್ಮಲ್ ಟೆಂಪರೇಚರ್ ತೋರಿಸ್ತಾ ಇದೆ, ಸೆಂಟಿಗ್ರೇಡ್ ಅಲ್ಲಿ ಇದೆ. ಅದನ್ನ ಫ್ಯಾರನೀಟ್ ಬೇಕಾದ್ರೂ ಕನ್ವರ್ಟ್ ಮಾಡ್ಕೋಬಹುದು. ಸಾಮಾನ್ಯ ನಾವು ಫ್ಯಾರನೀಟ್ ಅಲ್ಲಿ ನೋಡ್ತೀವಿ 99-100 ಡಿಗ್ರಿ ವರೆಗೂ ಜ್ವರ ಅಲ್ಲ, 100 ಮೇಲಿದ್ರೆ ಜ್ವರ. ಸೊ ದಿನಕ್ಕೆ 4 ಬಾರಿ ನಾವು 1 ನಿಮಿಷ ಕಂಕಳಲ್ಲಿ ಇಟ್ಟು ನೋಡ್ಬೋದು. ದೊಡ್ಡ ಮಕ್ಕಳಾದ್ರೆ ಬಾಯಲ್ಲಾದ್ರೂ ಇಡ್ಬೋದು. ಇನ್ನೊಂದು ಬಹಳ ಪ್ರಮುಖವಾದಂತಹ ಉಪಕರಣ ಕೋವಿಡ್ ಟೈಮ್ ನಲ್ಲಿ ಪಲ್ಸ್ ಆಕ್ಸಿಮೀಟರ್ ಅಂತ ಹೇಳಿ, ಇದರಲ್ಲಿ 95 ಬೆರಳಿಗೆ ಹಾಕ್ತಾರೆ. ನಿಮ್ಗೆಲ್ಲ ಗೊತ್ತು, ಹಲವಾರು ರೋಟರಿ ಸಂಸ್ಥೆಗಳು, ಚನ್ನರಾಯಪಟ್ಟಣ ರೋಟರಿ ಸಂಸ್ಥೆಯವರು ಕೂಡ ಪಲ್ಸ್ ಆಕ್ಸಿಮೀಟರ್ ಗಳನ್ನ ಆಶಾ ವರ್ಕರ್ಸ್ಗೆ ವಿತರಣೆ ಮಾಡಿದ್ದಾರೆ ಈ ವರ್ಷ. 95 ಅನ್ನೋದು ಸ್ಯಾಚುರೇಷನ್, 88 ಅನ್ನೋದು ಹಾರ್ಟ್ ರೇಟ್ ತೋರಿಸ್ತಾ ಇದೆ ಇಲ್ಲಿ. ಸೊ ಎದೆ ಬಡಿತದ ವೇಗ ಮತ್ತೆ ಸ್ಯಾಚುರೇಷನ್, ಕನ್ನಡದಲ್ಲಿ ಹೇಳೋದಾದ್ರೆ ಆಮ್ಲಜನಕ ಸಾಂದ್ರತೆ, ನಾವು ಉಸಿರಾಡದಂತ ಆಮ್ಲಜನಕ ಗಾಳಿ ರಕ್ತದಲ್ಲಿ ಎಷ್ಟು ಸೇರ್ತಾ ಇದೆ ಅನ್ನುವಂಥದ್ದು, ಅದನ್ನ ನೋಡ್ಲಿಕ್ಕೆ ಇದು ಉಪಕರಣ ಸಹಕಾರಿ. ಇದ್ರದ್ದು ಏನಪ್ಪ ಪ್ರಾಮುಖ್ಯತೆ ಅಂದ್ರೆ, ಕೋವಿಡ್ ಟೈಮ್ ನಲ್ಲಿ ಹ್ಯಾಪಿ ಹೈಪಾಕ್ಸಿಯಾ ಅಂತ ಆಗುತ್ತೆ. ಅಂದ್ರೆ ರೋಗಿ ನೋಡ್ಲಿಕ್ಕೆ ಚೆನ್ನಾಗಿ ಕಾಣ್ತಾರೆ, ದೊಡ್ಡವ್ರು ಇರ್ಲಿ ಚಿಕ್ಕವ್ರು ಇರ್ಲಿ, ಮಕ್ಕಳು ಹಿರಿಯರು ಮುದುಕರು ಎಲ್ಲರಿಗೂ ಅದು ಅನ್ವಯಿಸುತ್ತೆ. ನೋಡ್ಲಿಕ್ಕೆ ಚೆನ್ನಾಗಿರ್ತಾರೆ, ಒಳಗಡೆ ನ್ಯೂಮೋನಿಯಾ ಸ್ಟಾರ್ಟ್ ಆಗಿರುತ್ತೆ. ಸೊ ನಾವು ಅವಾಗ ಫಸ್ಟ್ ಸ್ಯಾಚುರೇಷನ್ ನೋಡಿದಾಗ ಈ ರೀತಿ 95 ಬರ್ಬೋದು, 96 ಬರ್ಬೋದು, 97 ಬರ್ಬೋದು, ಆರಾಮಾಗಿದ್ದಾರೆ. ಸೊ ಅವರಿಗೆ 4 ನಿಮಿಷ ಕಂಟಿನ್ಯೂಸ್, 4ರಿಂದ 6 ನಿಮಿಷ ಕಂಟಿನ್ಯೂಸ್ ನಡೀಲಿಕ್ಕೆ ಹೇಳಿ ಪಲ್ಸ್ ಆಕ್ಸಿಮೀಟರ್ ಹಾಕಿ ಮತ್ತೆ ನೋಡಿ 95 ಇದ್ದಿದ್ದು 90, 89ಕ್ಕೆ ಬಂದ್ರೆ ಅರ್ಲಿ ನ್ಯೂಮೋನಿಯಾ ಸ್ಟಾರ್ಟ್ ಆಗಿದೆ. ಸೊ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು, ವೈದ್ಯರ ಬಳಿ ತೋರಿಸ್ಬೇಕು. ಬಹುಶಃ ರೆಮ್ಡೆಸಿವಿರ್, ಆಂಟಿವೈರಲ್ ಔಷಧಿ ಅಥವಾ ಸ್ಟೀರಾಯ್ಡ್ಸ್ ಇನ್ವೆಸ್ಟಿಗೇಷನ್ ಮಾಡಿ, ಬ್ಲಡ್ ಟೆಸ್ಟ್ ಮಾಡಿ ಯಾವ ಔಷಧಿಗಳು ನೆಸೆಸಿಟಿ ಇದೆ, ಅವಶ್ಯಕತೆ ಇದೆ, ಔಷಧಿಗಳನ್ನ ಆರಂಭ ಮಾಡಿದ್ರೆ ಕಡಿಮೆ ಸಮಯದಲ್ಲಿ ಅವ್ರು ಗುಣ ಆಗ್ತಾರೆ. ಇದನ್ನ ನಾವು ಮಾಡದೆ ಹೋದ್ರೆ 2-3 ದಿನ ಬಿಟ್ಟು ನ್ಯೂಮೋನಿಯಾ ಜಾಸ್ತಿಯಾಗಿ ಸುಸ್ತಾದ ಮೇಲೆ ನಾವು ಸ್ಯಾಚುರೇಷನ್ ನೋಡಿದಾಗ 20-30 ಇರುತ್ತೆ. ಅವ್ರಿಗೆ ಆಕ್ಸಿಜನ್ ಹಾಕ್ಬೇಕು, ತುಂಬಾ ಮೆಡಿಸಿನ್ಸ್ ಕೊಟ್ಟು, ಕೃತಕ ಉಸಿರಾಟ, ವೆಂಟಿಲೇಟರ್ ಎಲ್ಲ ಹೋಗಿನೂ ಕೂಡ ಹಲವಾರು ಜನ ಬದುಕದೇ ಇರೋ ಕಥೆಗಳನ್ನ ನಾವು ಕೇಳಿದ್ದೀವಿ. ನಮಗ್ ಪರಿಚಯ ಇದ್ದವರು ಕೂಡ ತುಂಬಾ ಲೇಟ್ ಆಗಿ ಹೋದ್ರಂತೆ, 20-30 ಇತ್ತಂತೆ ಸ್ಯಾಚುರೇಷನ್ ಅಂತ ಕೇಳಿದ್ದೀವಿ. ಸೊ ನಾವು ಈ ಪಲ್ಸ್ ಆಕ್ಸಿಮೀಟರ್ ಅನ್ನ ಸರಿಯಾದ ರೀತಿಯಲ್ಲಿ ಎಲ್ಲರೂ ಬಳಸೋದನ್ನ ತಿಳ್ಕೊಳ್ಬೇಕು. ಯಾಕಂದ್ರೆ ಬಹಳ ಬೇಗ ನಾವು ರೋಗ ಉಲ್ಬಣ ಆಗ್ತಾ ಇರೋದನ್ನ ಪತ್ತೆ ಹಚ್ಚಬಹುದು. ಅದ್ರ ಕೆಳಗೆ ಇರುವಂತಹದ್ದು ವಾಚ್ ಹಿಡ್ಕೊಂಡು ಮಗು 1 ನಿಮಿಷಕ್ಕೆ ಎಷ್ಟು ಉಸಿರಾಡ್ತಾ ಇದೆ ಅಂತ ನೋಡ್ತಾ ಇದೆ, ರೆಸ್ಪಿರೇಟರಿ ರೇಟ್. ಇದನ್ನ ಒನ್ ಆಫ್ ದ ಅರ್ಲಿಯೆಸ್ಟ್ ಸೈನ್ಸ್ ಆಫ್ ನ್ಯೂಮೋನಿಯಾ. ಯಾವುದೇ ನ್ಯೂಮೋನಿಯಾ ಇರಬಹುದು, ಬ್ಯಾಕ್ಟೀರಿಯಲ್ ನ್ಯೂಮೋನಿಯಾ, ಕೋವಿಡ್ ನ್ಯೂಮೋನಿಯಾ, ವೈರಲ್ ನ್ಯೂಮೋನಿಯಾ ಯಾವುದೇ ಇದ್ರು ಮೊದಲು ಉಸಿರಾಟದ ವೇಗ ಜಾಸ್ತಿ ಆಗುತ್ತೆ. ನೀವು ಹಳ್ಳೆ ಉಯ್ಕೊಳ್ಳೋದು, ಪಕ್ಕೆ ಉಯ್ಕೊಳ್ಳೋದು ಅಂತ ಹೇಳ್ತಾರೆ, ಹಳ್ಳಿ ಕಡೆ ಕೇಳಿರ್ಬೋದು. ತುಂಬಾ ಸಿವಿಯರ್ ಆಗುತ್ತೆ, ಪಕ್ಕೆ ಗೊತ್ತಾಗ್ಬಿಡುತ್ತೆ. ಬಟ್ ಅರ್ಲಿಯಾಗಿ ಕಂಡುಹಿಡಿಬೇಕಂದ್ರೆ 1 ನಿಮಿಷ ವಾಚ್ ಹಿಡ್ಕೊಂಡು ಎಷ್ಟೊತ್ತು ಮಗು ಉಸಿರಾಡುತ್ತೆ. 1 ವರ್ಷದ ಮಗು ಕೆಳಗಾದ್ರೆ 60 ಮೇಲೆ 60ರವರೆಗೆ ನಾರ್ಮಲ್, ಚಿಕ್ಕ ಮಗು ಆದ್ರೆ 40ರವರೆಗೆ, ದೊಡ್ಡ ಮಗು ಆದ್ರೆ 30. ಇನ್ನೂ ಒಂದು 12-13 ವರ್ಷ ಕಳೆದ್ರೆ ದೊಡ್ಡವರಿದ್ದಾಗ 20-25 ಮಿನಿಟ್ಗಿಂತ ಜಾಸ್ತಿ ಇದ್ರೆ ನಿಮಿಷಕ್ಕೆ ನೀವು ವೈದ್ಯರ ಬಳಿ ಮಗುವನ್ನ ಕರೆದೊಯ್ಯಬೇಕು.
ಸೊ ಇವೆರಡೂ ಉಪಕರಣಗಳನ್ನ ಯಾರು ಅಫೋರ್ಡಿಂಗ್, ಥರ್ಮೋಮೀಟರ್, ಡಿಜಿಟಲ್ ಥರ್ಮೋಮೀಟರ್ 300 ರೂಪಾಯಿಗೆ ಸಿಗುತ್ತೆ ಇವತ್ತು ಮಾರ್ಕೆಟ್ ನಲ್ಲಿ. ಒಳ್ಳೆ ಪಲ್ಸ್ ಆಕ್ಸಿಮೀಟರ್ ಕೂಡ 1,500 ರೂಪಾಯಿ ಒಂದೊಂದೇ ಪರ್ಚೇಸ್ ಮಾಡೋದಾದ್ರೆ ಹೋಲ್ಸೇಲ್ ಅಲ್ಲಿ ಇನ್ನೂ ಕಡಿಮೆ ದರದಲ್ಲಿ ಇದು ಸಿಗ್ತಾ ಇದೆ. ಸೊ ಇವು 3 ಉಪಕರಣ, ಇವು 2 ಸಲಕರಣೆಗಳು ವಾಚ್ ಎಲ್ಲರ ಮನೇಲೂ ಇರುತ್ತೆ. ಮೊಬೈಲ್ ಟೈಮರ್ ಅಲ್ಲಿ ರೆಸ್ಪಿರೇಟರಿ ರೇಟ್ ಕೌಂಟ್ ಮಾಡ್ಬೋದು. ಸೊ ಎಚ್ಚರಿಕೆ ನಾವು ಯಾವಾಗ ವಹಿಸಬೇಕು, ನಾನು ಹೇಳಿದೆ ಹ್ಯಾಪಿ ಹೈಪಾಕ್ಸಿಯಾ ಟೆಸ್ಟ್ ಹೇಳಿದೆ, ರೆಸ್ಪಿರೇಟರಿ ರೇಟ್ ಹೇಳಿದೆ, ಹಾರ್ಟ್ ರೇಟ್ ಡಿಪೆಂಡಿಂಗ್ ಆನ್ ದ ಏಜ್. ತುಂಬಾ ಹೈ ಫೀವರ್ ಇದ್ರೆ ಮತ್ತೆ ಇದೆಲ್ಲ ಇರ್ಲಿ ಇಲ್ದೆ ಹೋಗ್ಲಿ, ಏನಾದ್ರೂ ಮಗು ನೀಲಿ ಬಣ್ಣ ಆಗ್ಲಿಕ್ಕೆ ಶುರುವಾದ್ರೆ ತುಟಿ, ನಾಲಿಗೆ, ಅಥವಾ ಮಾಮೂಲಿ ಜ್ವರದಲ್ಲಿ ಇರೋದಕ್ಕಿಂತ ಜಾಸ್ತಿ ಸುಸ್ತಾಗ್ಲಿಕ್ಕೆ ಶುರುವಾದ್ರೆ, ದೊಡ್ಡ ಮಕ್ಕಳಲ್ಲಿ ಅತೀವವಾದ ತಲೆನೋವು ಇದ್ರೆ, ಇವೆಲ್ಲವೂ, ಅಥವಾ ದೊಡ್ಡವರಲ್ಲಿ ಇರೋ ಹಾಗೆ ದೊಡ್ಡ ಮಕ್ಕಳಲ್ಲಿ ರುಚಿ ಗೊತ್ತಾಗ್ತಾ ಇಲ್ಲ, ಸ್ಮೆಲ್ ಗೊತ್ತಾಗ್ತಾ ಇಲ್ಲ, ವಾಸನೆ ಗೊತ್ತಾಗ್ತಾ ಇಲ್ಲ, ಮೊದಲು ಸ್ವೀಟ್ ಬೆಲ್ಲದ ರುಚಿ ಫಸ್ಟ್ ಗೊತ್ತಾಗೋದಿಲ್ಲ ಕೋವಿಡ್ ನಲ್ಲಿ ಅಂತ ಹೇಳ್ತಾರೆ. ಯಾವ ಲಕ್ಷಣಗಳಿದ್ರು ಅದು ಕೋವಿಡ್ ಇರಬಹುದು. ಸೊ ಮಕ್ಕಳಲ್ಲಿ ತುಂಬಾ ಕಡಿಮೆ ಸಾವಿನ ಪ್ರಮಾಣ ಅಂತ ಹೇಳಿದೆ ನಾನು. ಅಕ್ಯೂಟ್ ಕೋವಿಡ್ ಅಥವಾ ಕೋವಿಡ್ ಪಾಸಿಟಿವ್ ಬಂದು ಅಥವಾ ಕೋವಿಡ್ ಕಾಯಿಲೆ ಸ್ಟಾರ್ಟ್ ಆಗಿ ಮೊದಲ ವಾರದಲ್ಲಿ ಸಾವುಂಟಾಗುವ ಪ್ರಮಾಣ ಕಡಿಮೆ, ಆಸ್ಪತ್ರೆಗೆ ಅಡ್ಮಿಟ್ ಆಗೋದು ಕಮ್ಮಿ. ಆದ್ರೆ ಈ ಮಿಸ್ಸಿ ಅನ್ನುವಂತ ಒಂದು ಸಿಂಡ್ರೋಮ್ ಇದೆ. ಸಿಂಡ್ರೋಮ್ ಅಂದ್ರೆ ಹಲವಾರು ಕಾಯಿಲೆಗಳ ಒಕ್ಕೂಟ, ಮಲ್ಟಿ ಸಿಸ್ಟಮ್ ಇನ್ಫ್ಲಮೇಟರಿ ಸಿಂಡ್ರೋಮ್ ಇನ್ ಚಿಲ್ಡ್ರನ್ ಅಂತ. ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಾವು ಒಂದು ಕೋಟೆ ಎಕ್ಸಾಂಪಲ್ ತಗೋಣ. ಹಳೆ ಕಾಲದಲ್ಲಿ ಯುದ್ಧಗಳಾಗ್ತಿತ್ತು, ಕೋಟೆಯನ್ನ ನಮ್ಮ ದೇಹ ಅಂತ ತಗೊಂಡ್ರೆ ವೈರಿ ಪಡೆ ಬಂದು ಬಿಟ್ಟಿರುತ್ತೆ ಹೊರಗಡೆ, ಇವರು ಸಿದ್ಧತೆಗಳನ್ನ ಮಾಡ್ಕೊಳ್ತಾರೆ, ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿದಾಗ ಬಹಳ ಜೋರಾಗಿ ಯುದ್ಧ ಆಗುತ್ತೆ. ನಮ್ಮ ದೇಹದಲ್ಲಿರೋ ಸೈನಿಕರು ಅಂದ್ರೆ ನಮ್ಮ ಕೋಟೆಯ ಸೈನಿಕರು ವೈರಿಯ ಸೈನಿಕರು ಬಹಳ ಜೋರಾಗಿ ಯುದ್ಧ ಮಾಡ್ತಾರೆ. ಗೆಲುವು ನಮ್ದೇ ಆಗುತ್ತೆ, ಯಾವ ಕೋಟೆ ರಾಜ ಇರ್ತಾನೆ. ಆದ್ರೆ ಯುದ್ಧದಲ್ಲಿ ಮದ್ದು ಗುಂಡುಗಳು ಹಾರಿದ್ರಿಂದ ಸಿಕ್ಕಾಪಟ್ಟೆ ಬೆಂಕಿ ಅನಾಹುತ ಆದ್ರಿಂದ ಇಡೀ ಕೋಟೆ ನಾಶ ಆಗುತ್ತೆ. ಇಡೀ ಕೋಟೆಯಲ್ಲಿ ಅರಮನೆನೂ ಇಲ್ಲ, ರಾಜನು ಸತ್ತೋಗ್ತಾನೆ, ಎಲ್ಲರೂ ತುಂಬಾ ಜನ ಸತ್ತೋಗ್ತಾರೆ, ವೈರಿ ಪಡೆಯೂ ನಾಶ ಆಗುತ್ತೆ, ವೈರಿ ರಾಜನು ಸತ್ತೋಗ್ತಾನೆ. ಆದ್ರೆ ನಿಜವಾಗ್ಲೂ ಉಳಿದವರು ಗೆಲುವು ಕೋಟೆದೆ. ಆದ್ರೆ ಇಷ್ಟರಲ್ಲಿ ನಮ್ಮ ದೇಹದಲ್ಲಿರುವ ಅಂಗಾಂಗಗಳು, ನೀವು ಅರಮನೆನ ಹಾರ್ಟ್ ಅಂತ ತಗೊಂಡ್ರೆ, ಮಂತ್ರಿನ ಮೆದುಳು ಅಂತ ತಗೊಂಡ್ರೆ, ಉಳಿದ ಅಂಗಾಂಗಗಳು ಇಂಪಾರ್ಟೆಂಟ್, ಲಿವರು, ಮೂತ್ರಪಿಂಡ ಎಲ್ಲ ಈ ಯುದ್ಧದಲ್ಲಿ ಹತ್ತಿದ ಜ್ವಾಲೆಯಿಂದ ಉರಿದು ಭಸ್ಮ ಆಗ್ತವೆ. ಇದಕ್ಕೆ ನಾವು ಇನ್ಫ್ಲಮೇಷನ್ ಅಂದ್ರೆ ಇಂಜುರಿ ಟು ರೆಸ್ಪಾನ್ಸ್ ಟು ಇಂಜುರಿ, ರೆಸ್ಪಾನ್ಸ್ ಟು ಅನ್ ಅಟ್ಯಾಕ್ ಬೈ ಅನ್ ಆರ್ಗ್ಯಾನಿಸಮ್. ಸೊ ಇದು ಅತಿಯಾಗಿ ನಮಗೆ ಕಂಟ್ರೋಲಿಗೆ ಸಿಗದಾಗ ಆಗೋದ್ರಿಂದ ಹಲವಾರು ಅಂಗಾಂಗಗಳಿಗೆ ಪೆಟ್ಟಾಗಿ ಈ ರೀತಿ ಒಂದು ಸಿಂಡ್ರೋಮ್ ಅಥವಾ ರೋಗಗಳ ಒಕ್ಕೂಟ ಆಗುತ್ತೆ. ಸೊ ಇದನ್ನ ನಾವು ಯಾವ ರೀತಿ ಪತ್ತೆ ಹಚ್ಚಬಹುದು ಅನ್ನೋದನ್ನ ಇಲ್ಲಿ ಚಿತ್ರಗಳಲ್ಲಿ ತೋರಿಸಿದೀನಿ. 3-4 ದಿನಗಳಿಗಿಂತ ಜಾಸ್ತಿ ಜ್ವರ, ಇದು ಕೆಲವೊಂದು ಮಕ್ಕಳಲ್ಲಿ ಹಳೆ ಕೋವಿಡ್ ಪಾಸಿಟಿವ್ ಇಲ್ಲದೆ ಹೋದ್ರು ಬರುತ್ತೆ, ಮನೆಯಲ್ಲಿ ಯಾರಿಗೆ ಕೋವಿಡ್ ಇಲ್ಲದೆ ಹೋದ್ರು ಕೂಡ ಬಂದಿದ್ದಿದೆ. ಸೊ 3-4 ದಿನಗಿಂತ ಅತಿಯಾದ ಜ್ವರ, ಕಣ್ಣು ಕೆಂಪಗಾಗೋದು, ಮೆತ್ತಾಕೊಳ್ಳಲ್ಲ, ನಾನ್ ಪ್ಯೂರಲೆಂಟ್ ಕಂಜಕ್ಟಿವಿಟಿಸ್, ಪಸ್ ಬರೋದಿಲ್ಲ, ಈ ತುಟಿಗಳು, ಚರ್ಮ ಇದೆಲ್ಲ ಈ ರೀತಿ ಕೆಂಪಾಗುತ್ತೆ, ಸುಲಿಬಹುದು, ಮತ್ತೆ ಗಂಟುಗಳು ಉಂಟಾಗುತ್ತೆ. ಸೊ ಚರ್ಮ ಇನ್ವಾಲ್ವ್ ಆಗಿದೆ, ಕಣ್ಣು ಇನ್ವಾಲ್ವ್ ಆಗಿದೆ, ಹಾರ್ಟಿಗೆ ತೊಂದರೆ ಆಗುತ್ತೆ, ನಾಳೆ ದಿವಸ ಇದರಲ್ಲಿ ಲಂಗ್ಸ್ ಅಲ್ಲಿ ಕೂಡ ತುಂಬಾ ನಿಮೋನಿಯಾ ತರ ಆಗುತ್ತೆ, ಲಂಗ್ಸ್ ಡ್ಯಾಮೇಜ್ ಆಗುತ್ತೆ, ಕಿಡ್ನಿ ಕೂಡ ಫೇಲ್ ಆಗ್ಬಹುದು, ಇದರಿಂದ ಸಾವು ಕೂಡ ಉಂಟಾಗಬಹುದು. ಸೊ ಈ ರೀತಿ ಸಿಂಟಮ್ಸ್ ಮಕ್ಕಳಿಗೆ ಬಂದ್ರೆ, ನಾನು ಹೇಳಿದ ಹಾಗೆ ಈ ರೀತಿ ಯಾವ್ದಾದ್ರು ಕಂಡ್ರೆ ದಯಮಾಡಿ ವೈದ್ಯರ ಹತ್ರ, ಅದರಲ್ಲೂ ಮಕ್ಕಳನ್ನ ಚಿಕಿತ್ಸೆ ಕೊಡುವಂತ ವೈದ್ಯರ ಅಥವಾ ಮಕ್ಕಳ ವೈದ್ಯರೇ ಅವೈಲೇಬಲ್ ಇದ್ರೆ ಅವ್ರ ಹತ್ರ ಖಂಡಿತ ಕರೆದುಕೊಂಡು ಹೋಗ್ಬೇಕು. ಸೊ ಇದಿಷ್ಟೊಂದು ಗಾಬರಿ ಹುಟ್ಟಿಸುವಂತದ್ದೆಲ್ಲ ಹೇಳ್ತಾ ಇದಿರಲ್ಲ, ಮಕ್ಳಿಗೆ ಹೀಗಾಗುತ್ತೆ ಅಂತ, ಎಷ್ಟು ಜನ ಮಕ್ಳಿಗೆ ಹೀಗಾಗಿತ್ತು ಅಂತ ಕೇಳ್ಬೋದು. ನಾನು ಇಲ್ಲಿ ಹೇಳಿದ್ನಲ್ಲ 10-12 ಜನ ICUಗೆ ಅಡ್ಮಿಟ್ ಆದ್ರು ಇಡೀ 2 ತಿಂಗಳಲ್ಲಿ ಅಂತ. ಕಳೆದ 20 ದಿನದಲ್ಲಿ ನಾನು ಕೇಳಿದ ಹಾಗೆ 4-6 ಮಕ್ಕಳಿಗೆ ಇದು ಬಂದಿದೆ. ಒಂದ್ 3-4 ಗೌರ್ಮೆಂಟ್ ಅಲ್ಲಿ, ಹಾಸನದಲ್ಲಿ, ಪ್ರೈವೇಟ್ ಅಲ್ಲಿ ಒಂದಿಬ್ರು, ಎಲ್ಲರೂ ಗುಣ ಆಗಿ ಮನೆಗೆ ಹೋಗಿದ್ದಾರೆ. ಸ್ಟಿರಾಯ್ಡ್ ಔಷಧಿಗಳು ಬಹಳ ಸುಲಭದಲ್ಲಿ ಸಿಗುತ್ತೆ. ಇಮ್ಯುನೋಗ್ಲಾಬುಲಿನ್ ಅನ್ನೋ ಔಷಧಿ ಬಹಳ ದುಬಾರಿ, ಈಗಾಗಲೇ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ. ಶಿಶು ವೈದ್ಯಕೀಯ ಸಂಘದ ವತಿಯಿಂದ ಎಲ್ಲ ವೈದ್ಯರು ಜಿಲ್ಲಾಧಿಕಾರಿಗಳನ್ನ ಹಲವು ಜಿಲ್ಲೆಗಳಲ್ಲಿ ರಿಕ್ವೆಸ್ಟ್ ಮಾಡಿದೀವಿ, ದಯವಿಟ್ಟು ಇದನ್ನ ಜಾಸ್ತಿ ಸ್ಟಾಕ್ ಮಾಡಿ ಅಂತ. ಆದ್ರೆ ಎಲ್ಲರಿಗೂ ಅದು ಬೇಕಾಗಲ್ಲ, ಎಲ್ಲೋ ಕೆಲವೊಂದು ಮಕ್ಕಳಲ್ಲಿ ಇದಾಗುತ್ತೆ. ಆದ್ರೆ ನಮ್ಗೆ ಎಚ್ಚರಿಕೆ ಇದ್ರ ಬಗ್ಗೆ ಇರಬೇಕು, ಈ ರೀತಿ ಕಂಡ್ರೆ ಕೂಡ್ಲೆ ಹೋಗ್ಬೇಕು. ಸೊ ದೊಡ್ಡವರ ಹಾಗೆ ಮಕ್ಕಳಲ್ಲಿನೂ, ಮಕ್ಕಳಿಗೆ ಬರ್ತಾ ಇರೋದು ದೊಡ್ಡವರಿಂದ ಕೋವಿಡ್ ಕಾಯಿಲೆ. ಸೊ ಇದರಿಂದ ತಪ್ಪಿಸ್ಕೊಳ್ಬೇಕು ಅಂದ್ರೆ ವ್ಯಾಕ್ಸಿನೇಷನ್ ಇಸ್ ದ ಓನ್ಲಿ ರೆಮಿಡಿ, ಲಸಿಕೆಗಳನ್ನು ಹಾಕೋದು. ಸೊ ಈ ಚಿತ್ರದಲ್ಲಿ ಕಂಡಂಗೆ ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ಲಸಿಕೆ ಬೇಕು, ಆದ್ರೆ ಲಸಿಕೆ ಎಲ್ಲರಿಗೂ ಲಭ್ಯ ಆಗ್ತಾ ಇಲ್ಲ. 18 ವರ್ಷದ ಒಳಗಿನವರಿಗೆ ಮಾತ್ರ ಈಗ ಲಸಿಕೆ ಹಾಕ್ತಾ ಇರೋದು. US ಅಲ್ಲಿ, ಜಪಾನ್ ಅಲ್ಲಿ 12 ವರ್ಷದ ನಂತರ ಮಾತ್ರ, US ಅಲ್ಲಿ, ಜಪಾನ್ ಅಲ್ಲಿ 12ರಿಂದ 15 ವರ್ಷದ ಮಕ್ಕಳಿಗೂ, 12ರಿಂದ 18 ವರ್ಷದ ಮಕ್ಕಳಿಗೆ, ಸಿಂಗಾಪುರ್ನಲ್ಲಿ ಕೆಲವೊಂದು ಲಸಿಕೆಗಳನ್ನು ಹಾಕ್ತಾ ಇದ್ದಾರೆ. ಫೈಸರ್ ಕಂಪನಿ ವ್ಯಾಕ್ಸಿನ್ ಇಲ್ಲಿ ಕೂಡ ಬರುತ್ತೆ, ಬಹುಶಃ ಇಲ್ಲೂ 12 ವರ್ಷಕ್ಕೆ ಲೈಸೆನ್ಸ್ ಸಿಗ್ಬೋದು. ಕೋವ್ಯಾಕ್ಸಿನ್ ಅನ್ನೋ ವ್ಯಾಕ್ಸಿನ್ ಸ್ಟಡಿ ಆಗ್ತಾ ಇದೆ, ಎಸ್ಪೆಷಲಿ 2ರಿಂದ 12 ವರ್ಷದ ಮಕ್ಕಳ ಏಜ್ ಗ್ರೂಪ್ ನಲ್ಲಿ. ಅವೆಲ್ಲದಕ್ಕಿಂತ ಬಹಳ ಮುಖ್ಯ, ಕೋವಿಡ್ ವ್ಯಾಕ್ಸಿನ್ ನಮಗೆ ಬಂದು ನಮ್ಮ ಮಕ್ಕಳಿಗೆ ವ್ಯಾಕ್ಸಿನ್ ಕೊಡೋ ಹಾಗೆ ಆಗೋವರೆಗೆ
ಈ ತರ ನಿಯಮಿತವಾಗಿ ಯಾವ ವಯಸ್ಸಿನಲ್ಲಿ ಯಾವ್ಯಾವ ಲಸಿಕೆ ಹಾಕಬೇಕು, DPT, ಪೋಲಿಯೋ, BCG, ಮೀಸಲ್ಸ್, MMR, ಇನ್ಫ್ಲೂಯೆನ್ಸಾ, ಹೆಪಟೈಟಿಸ್ ಅಥವಾ ಇವೆಲ್ಲ ಲಸಿಕೆಗಳನ್ನು ನಿಯಮಿತವಾಗಿ ಹಾಕ್ಸೋದು ಬಹಳ ಮುಖ್ಯ. ಯಾಕೆ ಅಂದ್ರೆ ಕೋವಿಡ್ ಇರುವಾಗ ICU ಬೆಡ್ಸ್ ಇರೋದು ಕಡಿಮೆ, ಬೆಡ್ ಸಿಗೋದಿಲ್ಲ. ಇಂಥ ಟೈಮ್ನಲ್ಲಿ ಬೇರೆ ಕಾಯಿಲೆಗಳು, ಟೈಫಾಯ್ಡ್ ಇರ್ಬೋದು, ಅದಕ್ಕೂ ಲಸಿಕೆ ಇದೆ. ಟೈಫಾಯ್ಡ್ ಇರ್ಬೋದು, ಬೇರೆ ಕಾಯಿಲೆಯಿಂದ ಆಸ್ಪತ್ರೆಗೆ ಅಡ್ಮಿಟ್ ಆಗುವಂತ ಪ್ರಸಂಗ ಉಂಟಾದ್ರೆ ಕಷ್ಟ ಆದೀತು. ಅದರ ಜೊತೆಗೆ ಕೋವಿಡ್ ಆದ್ರೂ ಕೂಡ ಕಷ್ಟ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಅದ್ರ ಜೊತೆಗೆ ಬೇರೆ ಪಿಡುಗಾಗಿ ಪರಿಣಮಿಸಬಾರ್ದು. ಪಬ್ಲಿಕ್ ಹೆಲ್ತ್ ಪ್ರೋಗ್ರಾಮ್ ಸಫರ್ ಆದ್ರೆ ನಾವು ಲಸೀಕರಣ ಕಾರ್ಯಕ್ರಮವನ್ನೇ ಸಂಪೂರ್ಣವಾಗಿ ನಿಲ್ಲಿಸ್ಬಿಟ್ರೆ ಈ ಕೆಲವೊಂದು ಕಾಯಿಲೆಗಳು ಹೆಚ್ಚಾಗಿ ಅದು ನಮ್ಮ ಆರೋಗ್ಯ ವ್ಯವಸ್ಥೆ ಮೇಲೆ ಬಹಳ ದುಷ್ಪರಿಣಾಮ ಉಂಟಾಗ್ಬೋದು ಅನ್ನೋ ದೃಷ್ಟಿಯಿಂದ ಎಲ್ಲ ಲಸಿಕರಣ ಕಾರ್ಯಕ್ರಮಗಳನ್ನು ಲಾಕ್ಡೌನ್ ಇದ್ರೂ ಕೂಡ ಮುಂದುವರಿಸಿದ್ದಾರೆ ಸರ್ಕಾರದವರು ಕೂಡ. ನಾವು ಖಾಸಗಿ ವೈದ್ಯರು ಕೂಡ ಅದನ್ನ ಆಗ್ತಾ ಇದ್ದೀವಿ. ಸೊ ದಯಮಾಡಿ, ಸುಮಾರು ಜನ ಬಂದು ಹೇಳ್ತಾರೆ ಪೇರೆಂಟ್ಸ್, ಸರ್ ನಮ್ಗೆ ಬಸ್ ಸಿಗ್ಲಿಲ್ಲ, ಲಾಕ್ಡೌನ್ ಇತ್ತು, ಬರ್ಲಿಲ್ಲ ಅಂತ. ಯಾವ್ದಾದ್ರು ಒಂದು ವ್ಯವಸ್ಥೆ ಮಾಡ್ಕೊಂಡು ನಮ್ಗೆ ಹತ್ತಿರದ ವೈದ್ಯರ ಹತ್ರ ಲಸಿಕೆಗಳನ್ನ ಹಾಕಿಸೋದನ್ನ ಮರಿಬಾರದು. ಮುಖ್ಯವಾಗಿ ಕೋವಿಡ್ ಲಸಿಕರಣದ ಬಗ್ಗೆ ಹಲವಾರು ಅಪನಂಬಿಕೆಗಳಿದೆ. ಬಹುಶಃ ರೋಟರಿ ಅವರಿಗೆ ಗೊತ್ತು, ಇಡೀ ವರ್ಷದಲ್ಲಿ, ಇಡೀ ಪ್ರಪಂಚದಲ್ಲಿ 2 ಸಾಂಕ್ರಾಮಿಕ ಕಾಯಿಲೆಗಳನ್ನ ಹೊಡೆದೋಡಿಸ್ಲಿಕ್ಕೆ ಸಾಧ್ಯ ಆಗಿರೋದು. ಒಂದು ನಮ್ಗೆಲ್ಲ ಗೊತ್ತು, ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಮುಖಾಂತರ ಪೋಲಿಯೋ. ಈ ವರ್ಷ ಪಾಕಿಸ್ತಾನ, ಅಫ್ಘಾನಿಸ್ತಾನಲ್ಲಿ ಕಳೆದ 6 ತಿಂಗಳಲ್ಲಿ ಬರೀ 4 ಪೋಲಿಯೋ ಪ್ರಕರಣಗಳು ಪತ್ತೆ ಆಗಿರೋದು. ಬರೀ 4. ಲಕ್ಷಾಂತರ ಸಾವಿರಾರು ಜನ ಸಾಯ್ತಾ ಇದ್ರು 20-25 ವರ್ಷಗಳಿಂದ ಪೋಲಿಯೋದಿಂದ ಅಂಗವಿಕಲರಾಗ್ತಾ ಇದ್ರು. ಸೊ ಅವೆರಡು ದೇಶ ಬಿಟ್ಟು ಎಲ್ಲ ಕಡೆ ಪೋಲಿಯೋವನ್ನು ಪರಿಣಾಮಕಾರಿಯಾಗಿ ತೊಡೆದು ಹಾಕಲಾಗಿದೆ. ಹೇಗೆ? ಪೋಲಿಯೋ ಲಸಿಕೆಯಿಂದ. ಅದು ಒಂದು ಲಸಿಕೆ. ಹಾಗೇನೆ ಇನ್ನೊಂದೇ ಒಂದು ಕಾಯಿಲೆ, ಸಿಡುಬು ಲಸಿಕೆಯಿಂದ ಸಿಡುಬನ್ನ, ಸ್ಮಾಲ್ ಪಾಕ್ಸ್, ಅದು ವೈರಸ್, ಪೋಲಿಯೋನು ವೈರಸ್. ಸೊ ಸ್ಮಾಲ್ ಪಾಕ್ಸ್ ಅನ್ನ 78ನೇ ಇಸ್ವಿಯಲ್ಲೇ ನಾವು ವಿಶ್ವದಿಂದ ಹೊಡೆದೋಡಿಸ್ತಾ ಇದ್ವಿ. ಅಷ್ಟಾಗಿನೂ ಕೂಡ ಅನೇಕ ಜನ, ವಿಜ್ಞಾನಿಗಳು, ವೈದ್ಯರು ಸೇರಿದಂತೆ ಲಸಿಕೆಯ ಬಗ್ಗೆ ಒಂದು ರೀತಿಯ ನಿರ್ಲಕ್ಷ್ಯ ಮನೋಭಾವವನ್ನ ಅಥವಾ ಅದನ್ನ ವಿರೋಧಿಸುವಂತಹ ಮನೋಭಾವನ ಬೆಳೆಸ್ಕೊಂಡಿದ್ದಾರೆ. ಅದು ನಿಜವಾಗ್ಲೂ ದುರದೃಷ್ಟಕರವಾದ ಸಂಗತಿ. ಯಾಕಂದ್ರೆ ನಮಗೆ ನಮ್ಮ ಬತ್ತಳಿಕೆಯಲ್ಲಿರೋ ಬಾಣದಲ್ಲಿ ಅತಿ ದೊಡ್ಡ ಒಳ್ಳೆಯ ಬಾಣ ಏನು ಅಂದ್ರೆ ಕೋವಿಡ್ ವಿರುದ್ಧ ಲಸಿಕೆ ಮಾತ್ರ. ಅದರಲ್ಲಿರುವಂತಹ ಕೆಲವೊಂದು ಅಪನಂಬಿಕೆಗಳು, ಮೂಢನಂಬಿಕೆಗಳ ಬಗ್ಗೆ ನಾನು ಹೇಳ್ತೀನಿ. ಕೆಲವೊಂದ್ಸರಿ DNA ಆಲ್ಟರ್ ಮಾಡುತ್ತೆ, mRNA ವ್ಯಾಕ್ಸಿನ್ ಹೇಳೋದು. ನಮ್ಮಲ್ಲಿ mRNA ವ್ಯಾಕ್ಸಿನ್ ಇಲ್ಲ, ಅದು ಫೈಸರ್ ಇನ್ಮೇಲೆ ಬರ್ಬೋದು. DNA ಚೇಂಜ್ ಮಾಡಲ್ಲ, ಅದು ನಮ್ಮಲ್ಲಿ ಯಾವುದೇ ದುಷ್ಪರಿಣಾಮ ಆಗಲ್ಲ, ಮಕ್ಕಳಾಗ್ದಾಗೆ ಮಾಡುತ್ತೆ, ಅದೆಲ್ಲ ಸುಳ್ಳು. ಅದರಿಂದ ಏನೂ ತೊಂದರೆಗಳು ಆಗೋದಿಲ್ಲ. ಆಮೇಲೆ ಇದು ಹೇಳ್ತಾರೆ, ಏನು ಬಹಳ ಬೇಗ ಏನು ಸ್ಟಡೀಸ್ ಮಾಡದೆ ತಂದ್ಬಿಟ್ಟಿದ್ದಾರೆ. ಈಗಾಗಲೇ 25 ಕೋಟಿ ವ್ಯಾಕ್ಸಿನ್ ಕೊಟ್ಟಾಯ್ತು ಭಾರತದಲ್ಲಿ. ಬಹಳ ಕಡಿಮೆ ಅಡ್ಡ ಪರಿಣಾಮಗಳಾಗಿರುವಂತದ್ದು, ಆಯ್ತಾ. ಆಮೇಲೆ ಕೆಲವೊಬ್ರು ಅಲರ್ಜಿ ಇರೋರು, ಕೆಲವೊಂದು ಪ್ರಾಬ್ಲಮ್ ಇರೋರು ಹಾಕ್ಸ್ಕೋಬಾರ್ದು. ಕೆಲವೊಂದು ಪ್ರಾಬ್ಲಮ್ ಇರೋರು ವೈದ್ಯರನ್ನು ಕೇಳಬಹುದು, ಅವ್ರ ಸಲಹೆ ಮೇರೆಗೆ ಯಾವ ರೀತಿ ವ್ಯಾಕ್ಸಿನ್ ಹಾಕ್ಸ್ಕೋಬೇಕು ಅದನ್ನ ಹಾಕಿಸ್ಕೊಳ್ಬಹುದು. ಹಾಗೆ ಕೋವಿಡ್ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ಮೇಲೆ ಕಾಯಿಲೆ ಬರುತ್ತೆ. ನಮ್ಮ ಮಿತ್ರರಿಗೆ ಅನೇಕರಿಗೆ ಬಂದಿದೆ. ಅದೇನಪ್ಪಾ ಅಂದ್ರೆ ಇನ್ಕ್ಯುಬೇಷನ್ ಪೀರಿಯಡ್ ಅಲ್ಲಿ ಇರ್ತಾರೆ. ವೈರಸ್ ನಮ್ಮ ದೇಹವನ್ನ ಸೇರಿದ ಮೇಲೆ ರೋಗ ಲಕ್ಷಣಗಳು ಕಾಣುವಂಗೆ ಆಗ್ಲಿಕ್ಕೆ ಒಂದು ಟೈಮ್ ಬೇಕು. ಅದು ಕೋವಿಡ್ ಕಾಯಿಲೆಯಲ್ಲಿ 10 ರಿಂದ 15 ದಿನ ಬೇಕು. 5 ರಿಂದ 15 ದಿನ, 5 ರಿಂದ 20 ದಿನ ಆಗುತ್ತೆ. ಸೊ ಆವರೇಜ್ 15 ದಿನ. ಸೊ ನನ್ನ ದೇಹವನ್ನ ಈಗಾಗಲೇ ವೈರಸ್ ಪ್ರವೇಶಿಸಿದೆ 10 ದಿವಸದಿಂದ, ನನಗೇನು ಲಕ್ಷಣಗಳಿಲ್ಲ, ನನಗೆ ವ್ಯಾಕ್ಸಿನ್ ಸಿಕ್ತು, ಇವತ್ತು ಹೋಗಿ ವ್ಯಾಕ್ಸಿನ್ ಹಾಕ್ಸ್ಕೊಂಡು ಬಂದೆ, ನಾಳೆ ಜ್ವರ ಶುರುವಾಯ್ತು. ನಾವು ಫಸ್ಟ್ ಅನ್ಕೋತೀವಿ ವ್ಯಾಕ್ಸಿನ್ ಇಂದ, ಲಸಿಕೆಯಿಂದ ಬಂದಿದೆ. 2 ದಿನ ಆಯ್ತು, 3 ದಿನ ಆಯ್ತು, 4 ದಿನ ಆಯ್ತು, ಜ್ವರ ಕಡಿಮೆ ಆಗ್ಲಿಲ್ಲ, ಮತ್ತೆ ಟೆಸ್ಟ್ ಮಾಡಿಸ್ಲಿಕ್ಕೆ ಹೋದಾಗ ಗೊತ್ತಾಯ್ತು ನಾನು ಪಾಸಿಟಿವ್ ಅಂತ. ಅದು ಲಸಿಕೆಯಿಂದ ಆಗಿರೋದಲ್ಲ. ಈಗಾಗಲೇ ವೈರಸ್ ಇತ್ತು ದೇಹದಲ್ಲಿ, ನನಗೆ ಅದು ಮಲ್ಟಿಪ್ಲೈ ಆಗ್ತಾ ಇತ್ತು, ನಂತರ ರೋಗ ಉಂಟಾಗಿದೆ. ಈ ತರ ಅನೇಕ ಕೇಸ್ಗಳನ್ನ ನಾವು ನೋಡಿದ್ದೀವಿ. ವೈದ್ಯರಿಗೆ ಅನೇಕರಿಗೆ ಈ ತರ ಆಗಿದೆ. ಆದ್ರೆ ಅದೇ ಪ್ರಕಾರ ಕೋವಿಡ್ಗೆ ಟ್ರೀಟ್ಮೆಂಟ್ ತಗೊಳ್ಬೇಕು, ಏನ್ ಪ್ರಿಸ್ಕ್ರಿಪ್ಷನ್ ಇದೆ. ನಂತರ ಹುಷಾರಾದ್ಮೇಲೆ 2 ತಿಂಗಳು 3 ತಿಂಗಳು ಹೇಳ್ತಾರೆ, ಕೆಲವೊಬ್ರು 15 ದಿನ ಬಿಟ್ಟು ತಗೊಳ್ಬಹುದು ಅಂತ ಹೇಳ್ತಾರೆ. 2ನೇ ಡೋಸ್ ಲಸಿಕೆ ತಗೋಬೇಕು. ಯಾಕಂದ್ರೆ ಪರ್ಮನೆಂಟ್ ಆಗಿ ಒಳ್ಳೆಯ ರೋಗ ನಿರೋಧಕ ಶಕ್ತಿ ಕಾಯಿಲೆಯಿಂದ, ಎಸ್ಪೆಷಲಿ ಕಾಯಿಲೆ ತೀವ್ರತರವಾಗಿಲ್ಲದೆ ಹೋದ್ರೆ ಡೆವಲಪ್ ಆಗಲ್ಲ. ಒಳ್ಳೆಯ ರೀತಿಯ ಆಂಟಿಬಾಡಿಗಳನ್ನ ಇದು ಉತ್ಪಾದನೆ ಮಾಡುದಿಲ್ಲ, ರೋಗ ನಿರೋಧಕ ಶಕ್ತಿಯನ್ನ ಅಂತ ಹೇಳ್ತಾರೆ. ಆದ್ರೆ ಕೋವಿಡ್ ಲಸಿಕೆ ಇರೋದೆಲ್ಲ ಈಗ ಸತ್ತು ಹೋಗಿರೋ ವೈರಸ್ಗಳು ಅಥವಾ ವೈರಸ್ನ ಕೆಲವೊಂದು ಭಾಗದಿಂದ ಲಸಿಕೆಗಳನ್ನು ಮಾಡಿರೋದು. ಅದು ರೋಗವನ್ನು ಉಂಟು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ರೋಗ ನಿರೋಧಕ ಶಕ್ತಿ ಮಾತ್ರ ಅದರಿಂದ ಬಳಕೆ ಆಗುವಂತಹದ್ದು. ಸೊ ನನಗೆ ಕೋವಿಡ್ ಬಂದಿದ್ರು ಕೂಡ ಅದು ರೋಗ ನಿರೋಧಕ ಶಕ್ತಿ ಇರೋದು ಬರೀ 3 ತಿಂಗಳು ಮಾತ್ರ, ನಂತರ ರೋಗ ನಿರೋಧಕ ಶಕ್ತಿ ಇರೋದಿಲ್ಲ. ಖಂಡಿತ ಲಸಿಕೆಯನ್ನ ಹಾಕ್ಸ್ಕೊಳ್ಬೇಕು. ಆಮೇಲೆ ನಾನು ಲಸಿಕೆ ಹಾಕ್ಸ್ಕೊಂಡಿದ್ದೀನಿ, ನನಗೆ ರೋಗ ನಿರೋಧಕ ಶಕ್ತಿ ಇದೆ, ನನಗೇನು ಆಗೋದಿಲ್ಲ, ನಾನು ಇವತ್ತು ನಾಳೆಯಿಂದ ಮಾಸ್ಕ್ ಹಾಕೊಳ್ಳೋದಿಲ್ಲ, ನಾಳೆಯಿಂದ ಕೈ ತೊಳ್ಕೊಳ್ಳೋದಿಲ್ಲ. ಲಸಿಕೆಗಳು 90% ಮರಣವನ್ನು ಮಾತ್ರ ತಡೆಯುತ್ತೆ. ಇನ್ಫೆಕ್ಷನ್ ಆಗದಂಗೆ ತಡೆಯೋದು ಬರೀ 60%. 100 ಜನಕ್ಕೆ ಹಾಕಿದ್ರೆ 60-70 ಜನಕ್ಕೆ ಇನ್ಫೆಕ್ಷನ್ ಆಗಲ್ಲ. ಒಂದು 20 ಜನಕ್ಕೆ ಆಗ್ಬೋದು, 10 ಜನ ಸತ್ತು ಹೋಗ್ಬೋದು. ಬಹಳ ಫೇಮಸ್ ಡಾಕ್ಟರ್ಸು, ಕೋವಿಡ್ ಬಗ್ಗೆ ಅಧ್ಯಯನ ಮಾಡೋರಂತವ್ರು, ಕೋವಿಡ್ ಬಗ್ಗೆ ನಮಗೆ ಪಾಠ ಮಾಡೋದಂತಹ ಸೀನಿಯರ್ ಡಾಕ್ಟರ್ಸ್ ಮುಂಚೂಣಿಯಲ್ಲಿರೋರು ಕೋವಿಡ್ ನಿಂದ 2 ಇಂಜೆಕ್ಷನ್ ತಗೊಂಡ್ಮೇಲೆ ಸತ್ತೋಗಿದ್ದಾರೆ. ಡಾಕ್ಟರ್ KK ಅಗರ್ವಾಲ್ ವಿಡಿಯೋಸ್ ನೀವು ಯಾರು ನೋಡಿರ್ಬೋದು. ಡೆಲ್ಲಿಯ ಬಹಳ
ಹೆಸರಾಂತ ವೈದ್ಯ, IMA ಪ್ರೆಸಿಡೆಂಟ್ ಕೂಡ ಆಗಿದ್ರು, ನ್ಯಾಷನಲ್ ಪ್ರೆಸಿಡೆಂಟ್ ಆಗಿದ್ರು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್. ದುರಾದೃಷ್ಟ ಆದ್ರೆ ನಿಜ. ಯಾಕಂದ್ರೆ ಲಸಿಕೆ ಹಾಕ್ಸ್ಕೊಂಡ್ರೂ ಕೂಡ ಡೆತ್ಸ್ ಆಗೋದು ತುಂಬಾ ಕಡಿಮೆ ಕೋವಿಡ್ ನಿಂದ. ಆದ್ರೆ ಕೆಲವೊಬ್ರು ಆತರ ಆಗಿದೆ. ಜನರಿಗೆ ಹಾಕಿದ್ರೆ 90 ರಿಂದ 95 ಜನಕ್ಕೆ ಸಾವನ್ನ ಪ್ರಿವೆಂಟ್ ಮಾಡುತ್ತೆ. ಉಳಿದ 4-6 ಜನದಲ್ಲಿ ಆದ್ರೂ ಆಗಬಹುದು. ಆದ್ರಿಂದ ಆಮೇಲೆ ಲಸಿಕೆಗಳಿಂದ ಸೈಡ್ ಎಫೆಕ್ಟ್ಸ್ ಬಗ್ಗೆ ನಾನು ಹೇಳಿಕೆ ಇಷ್ಟಪಡ್ತೀನಿ. ಸೈಡ್ ಎಫೆಕ್ಟ್ಸ್ ತೀರಾ ಕಡಿಮೆ, 0.0002%. ಹಾಗಂದ್ರೆ 1 ಲಕ್ಷ ಜನರಿಗೆ ಲಸಿಕೆಗಳನ್ನ ಹಾಕಿದ್ರೆ ಕೇವಲ 2 ಮಾತ್ರ ಕೆಲವೊಂದು ಅಡ್ಡ ಪರಿಣಾಮಗಳು, ತುಂಬಾ ಸಿವಿಯರ್ ಅಡ್ಡ ಪರಿಣಾಮಗಳು. ನಾವೆಲ್ಲ ಹಾಕ್ಸ್ಕೊಂಡಿದೀವಿ, ನಮ್ಗೆ ಗೊತ್ತು, ಸ್ವಲ್ಪ ನೋವಾಗುತ್ತೆ, ಸ್ವಲ್ಪ ಜ್ವರ ಬರುತ್ತೆ. ತುಂಬಾ ಸಿವಿಯರ್ ಆಗಿ ಅಡ್ಮಿಟ್ ಆಗುವಂತ ಅಡ್ಡ ಪರಿಣಾಮಗಳಿರೋದು 2 ಅದರಲ್ಲೂ ಕೆಲವೊಬ್ರು ಅಡ್ಮಿಟ್ ಆಗಿ ಹುಷಾರಾಗಿದ್ದಾರೆ. ಇಡೀ 25 ಕೋಟಿ ಜನದಲ್ಲಿ ಒಂದೇ ಒಂದು ನಾನು ಪೇಪರ್ ನಲ್ಲಿ ಓದಿದ್ದು, ಒಬ್ಬ ವ್ಯಕ್ತಿ 67 ವರ್ಷದವನು ಸಿವಿಯರ್ ಅನಾಫಿಲಾಕ್ಸಿಸ್ ಅಲರ್ಜಿಕ್ ರಿಯಾಕ್ಷನ್ ಆಗಿ ಸಾವನ್ನಪ್ಪಿದ್ದಾನೆ. ಅದೇ 1 ಲಕ್ಷ ಜನರಿಗೆ ಕೋವಿಡ್ ಬಂದ್ರೆ ಇವತ್ತು 1.3% ಕೇಸ್ ಫೆಟಾಲಿಟಿಯಲ್ಲಿ ನೋಡಿದ್ರೆ 1200 ಜನ ಸಾಯ್ತಾರೆ ಸ್ವಾಮಿ. ನೀವು ವ್ಯಾಕ್ಸಿನ್ ಹಾಕಿಸ್ಕೊಂಡು ಅಡ್ಡ ಪರಿಣಾಮದಿಂದ ಸಾಯೋದು 30 ಕೋಟಿಗೊಬ್ರು. ಆದ್ರೆ ಹಾಕಿಸ್ಕೊಳ್ಳದೆ ಕೋವಿಡ್ ಬಂದ್ರೆ 100 ಜನರಲ್ಲಿ 100 ಜನರಿಗೆ ಲಕ್ಷ ಜನರಿಗೆ ಬಂದ್ರೆ ಅದರಲ್ಲಿ ಸಾವಿರಾರು ಜನ ಸಾಯ್ತಾರೆ. ಅದರಿಂದ ಅಷ್ಟು ಜನರನ್ನ ನಾವು ರಕ್ಷಣೆ ಮಾಡ್ಲಿಕ್ಕೆ ಲಸಿಕೆಯನ್ನ ಹಾಕಿಸ್ಕೊಳ್ಳೇಬೇಕು. ಸೊ ಇದರಲ್ಲಿ ಬಹುಶಃ ರೊಟೇರಿಯನ್ನರ ಜವಾಬ್ದಾರಿ ಬಹಳ ಪ್ರಮುಖವಾಗಿದೆ. ಸೊ ಪೋಷಕರು ಮಕ್ಕಳನ್ನ ಹೇಗೆ ನೋಡ್ಕೊಳ್ಬೇಕು, ಅಧ್ಯಕ್ಷರು ಹೇಳ್ತಾ ಇದ್ರು, ಯಾವೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಳ್ಬೇಕು. ಸೋಷಿಯಲ್ ಡಿಸ್ಟೆನ್ಸಿಂಗ್, ಕೈ ತೊಳೆಯೋದು ಎಲ್ಲರಿಗೂ ಗೊತ್ತು, ಲಸಿಕೆಯನ್ನ ಹಾಕಿಸ್ಕೊಳ್ಬೇಕು. ಇನ್ನ ಒಂದಷ್ಟು ವಿಚಾರಗಳೇನಪ್ಪಾ ಅಂದ್ರೆ, ಮಕ್ಕಳು 1-1.5 ವರ್ಷದಿಂದ ಮನೆಯಲ್ಲಿದ್ದಾರೆ. ಇದರಿಂದ ಹಲವಾರು ಸಮಸ್ಯೆಗಳು ಮನೆಯಲ್ಲಿ ಉದ್ಭವ ಆಗುತ್ತೆ. ಅದರಲ್ಲಿ ಮಕ್ಕಳ ಜೊತೆ ನಾವು ಹೆಚ್ಚು ಸಮಯವನ್ನ ಕಳಿಬೇಕಾಗ್ತದೆ. ಕೆಲವೊಂದು ವೃತ್ತಿಯಲ್ಲಿರೋರಿಗೆ ವ್ಯವಹಾರ ಅಥವಾ ವೃತ್ತಿ ಲಾಕ್ಡೌನ್ ಅಲ್ಲಿ ಇರೋದಿಲ್ಲ. ಹಾಗಾಗಿ ಅದ್ರ ಲಾಕ್ಡೌನ್ ಓಪನ್ ಆದ್ಮೇಲೆ ಅವರು ತಮ್ಮ ವ್ಯವಹಾರಗಳಿಗೆ ಹೋಗ್ಲೇಬೇಕು. ಸೊ ಅದರಲ್ಲಿ ಮಕ್ಕಳಿಗೆ ಗಮನ ಕೊಡೋದು ಬಹಳ ಒಂದು ದೊಡ್ಡ ಸವಾಲು. ಆದ್ರೂ ನಾವು ಸಮಯವನ್ನ ತಗೊಂಡು ಅವರ ಆಟ ಪಾಠಗಳಲ್ಲಿ, ಯಾಕಂದ್ರೆ ಅವ್ರ ಆಟ ಪಾಠ 2 ಮನೆಯಲ್ಲೇ ಆಗ್ತವೆ, ಅದರ ಬಗ್ಗೆ ವಿಶೇಷ ಗಮನವನ್ನು ಹರಿಸ್ಬೇಕು. ತಜ್ಞರು ಕೂಡ ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಮಾಡಿದ್ದಾರೆ. ಮಗುವಿನ ಮಾನಸಿಕ ವಿಕಸನಕ್ಕಾಗಿ, ಎಲ್ಲ ರೀತಿಯ ಕೌಶಲ್ಯಗಳ ಅಭಿವೃದ್ಧಿಗಾಗಿ, ಫೈನ್ ಮೋಟಾರ್ ಸ್ಕಿಲ್ಸ್ ಇರ್ಬೋದು, ಇಂಟೆಲಿಜೆನ್ಸ್ ಕೋಶೆಂಟ್ ಇರ್ಬೋದು, ಅದಕ್ಕೋಸ್ಕರ ಶಾಲೆಗಳನ್ನ ಅಸಾಧ್ಯವಾದಷ್ಟು ಮಟ್ಟಿಗೆ ಬೇಗ ತೆರಿಬೇಕು ಅಂತ. ನಾನು ಹೇಳ್ತಾ ಇರೋದು ಬರೀ ಹೈಸ್ಕೂಲ್ ಅಲ್ಲ, ಇವನ್ ಪ್ರೀ ಪ್ರೈಮರಿ ಸ್ಕೂಲ್ಸ್ ಅಂತ. ಅದಕ್ಕೆ ಯಾವ ರೀತಿ ಪ್ರಿಕಾಷನ್ಸ್ ತಗೊಳ್ಬೇಕು ಅನ್ನೋದ್ರ ಬಗ್ಗೆನೂ ಸಾಕಷ್ಟು ಚಿಂತನೆ ನಡೀತಾ ಇದೆ ನಮ್ಮ ಶಿಶು ವೈದ್ಯರಿಂದ, ಸರ್ಕಾರದ ತಜ್ಞರಿಂದ, ಎಲ್ಲರಿಂದನೂ. ಸೊ ಇದಕ್ಕಿಂತ ದೊಡ್ಡ ಹೆಡೇಕ್ ಏನಂದ್ರೆ ಈ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್, ವಿದ್ಯುನ್ಮಾನ ಯಂತ್ರಗಳದ್ದು. ಫಸ್ಟ್ ಮೊಬೈಲ್ ನೋಡ್ಬೇಡ, ಟಿವಿ ನೋಡ್ಬೇಡ ಹೇಳ್ತಿದ್ವಿ. ಈಗ ಕ್ಲಾಸ್ ಆಗ್ತಾ ಇರೋದೇ ಮೊಬೈಲ್ ಅಲ್ಲಿ. ನೋಡ್ಬೇಡ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಎಷ್ಟು ನೋಡ್ಬೇಕು, ಯಾವಾಗ ನೋಡ್ಬೇಕು, ಹೇಗೆ ನೋಡ್ಬೇಕು ಅನ್ನೋದು ಬಹಳ ಮುಖ್ಯ. ಆದ್ರೆ ತಜ್ಞರಲ್ಲಿ ಒಂದು ಒಮ್ಮತ ಇದೆ, 2 ವರ್ಷ 3 ವರ್ಷದ ತನಕ ಅಟ್ಲೀಸ್ಟ್ ಯಾವುದೇ LCD ಸ್ಕ್ರೀನ್ ಮಗು ನೋಡಬಾರ್ದು ಅಂತ. ಇನ್ನ ಡೇಂಜರ್ ನೋಡಿ, ವೈರ್ ಕಡಿತಾ ಇದೆ ಮಗು. ಅದು ಈ ಹಳದಿ ಶರ್ಟ್ ಹಾಕೊಂಡಿರೋ ಮಗು ಕೂತಿರೋ ಭಂಗಿ ಸರಿ ಇಲ್ಲ. ಇನ್ನ 10 ತಿಂಗಳು 1 ವರ್ಷದ ಮಗು ಆ ದೊಡ್ಡ ಲ್ಯಾಪ್ಟಾಪ್ ಇಟ್ಕೊಂಡು ನೋಡ್ತಾ ಇದೆ, ತುಂಬಾ ಚಿಕ್ಕದು, ಅದು ನೋಡಬಾರ್ದು. ಸೊ ಇದೆಲ್ಲ ಮಾಡಬಾರ್ದು ಅಂದ್ರೆ ಈ ಮಕ್ಕಳ ಜೊತೆ ನಾವು ಸಮಯವನ್ನು ಕಳಿಬೇಕು. ಮಕ್ಕಳು ಎಚ್ಚರ ಇರುವಾಗ ನಾವು ಟಿವಿ ನೋಡಬಾರ್ದು, ನಾವು ಮೊಬೈಲ್ ನೋಡಬಾರ್ದು. ಅವಾಗ ಮಕ್ಕಳು ನಮ್ ಜೊತೆ ಕಲಿತಾರೆ. ಇವು 4 ಚಿತ್ರಗಳಲ್ಲಿ ಈ ಮಗು ಮಾತ್ರ, ಹೆಡ್ಫೋನ್ ಹಾಕೊಂಡಿರುವಂತಹ ಮಗು ಮಾತ್ರ ಸರಿಯಾಗಿ ಸುರಕ್ಷಿತವಾಗಿ ಇದು ವಾಚ್ ಮಾಡ್ತಾ ಇದೆ ಲ್ಯಾಪ್ಟಾಪ್. ಸೊ ಇದರ ಬಗ್ಗೆ ಪ್ರತಿ ಶಾಲೆಗೂ ಒಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಪಾಲಿಸಿ, ಇದು ವಿದ್ಯುನ್ಮಾನಗಳನ್ನ, ಯಂತ್ರಗಳನ್ನ ಯಾವ ರೀತಿ ಬಳಸಬೇಕು ಅಂತ ನೀತಿ ನಿಯಮಗಳನ್ನು ಮಾಡಬೇಕು. ಅದಕ್ಕೊಂದು ಸಮಿತಿಯನ್ನು ರಚನೆ ಮಾಡಬೇಕು ಅಂತಾನು ಕೂಡ ಶಿಫಾರಸು ಬರ್ತಾ ಇದೆ. ಅದರ ಪ್ರಕಾರ ಆ ಸಮಿತಿಯಲ್ಲಿ ವಿದ್ಯಾರ್ಥಿಗಳಿಂದ ಹಿಡಿದು ಪೋಷಕರವರೆಗೆ ವೈದ್ಯರು, ದಾದಿಯರು, ಮತ್ತೆ ಕೌನ್ಸಿಲರ್ಸು, ಮನೋವೈದ್ಯರು, ಎಲ್ಲರೂ ಪೋಷಕರು ಸೇರಿ ಇದು ಪ್ರತಿ ಶಾಲೆಗೆ ಒಂದು ಪಾಲಿಸಿ ಮಾಡಬೇಕು. ಲಾಕ್ಡೌನ್ ಇದ್ದಾಗ ಹೇಗೆ ಮಾಡಬೇಕು, ಇಲ್ದಾಗ ಹೇಗೆ ಮಾಡಬೇಕು, ಎಷ್ಟು ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲರೂ ಸೇರಿ ಜವಾಬ್ದಾರಿಯುತ ಒಂದು ತೀರ್ಮಾನ ತಗೊಂಡ್ರೆ ಅದರಲ್ಲಿ ನಾವು ಒಳ್ಳೆಯ ರಿಸಲ್ಟ್ಸ್ ಅಥವಾ ಒಳ್ಳೆಯ ಪರಿಣಾಮವನ್ನ ಕಾಣ್ಲಿಕ್ಕೆ ಪಾತ್ರ. ಮತ್ತೆ ರೋಟರಿಯ ಪಾತ್ರ ಏನಿದೆ ಅಂತ ಹೇಳಿ ನಿಮ್ಗೆಲ್ಲರಿಗೂ ಗೊತ್ತಿದೆಯಲ್ಲ, ರೋಟರಿ ಕೋವಿಡ್ ಟಾಸ್ಕ್ ಫೋರ್ಸ್ ಅಂತ ಮಾಡಿದ್ದಾರೆ. ಅದರಲ್ಲಿ ಹೆಚ್ಚಾಗಿ, ಅದರಲ್ಲೂ ಉಡುಪಿ ಜಿಲ್ಲೆಯಲ್ಲಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ರೋಟೇರಿಯನ್ ಡಾಕ್ಟರ್ ಪ್ರಭಾಕರ್ ಮಲ್ಯ ಅವರು, ಮತ್ತೆ ರೋಟೇರಿಯನ್ ಡಾಕ್ಟರ್ ಜ್ಞಾನೇಶ್ ಮತ್ತೆ ಸುರೇಂದ್ರನಾಥ್ ಅವರ ಇದರಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ನಾವು ಹಾಸನ ಜಿಲ್ಲೆಯಲ್ಲೂ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. 100 ಪಲ್ಸ್ ಆಕ್ಸಿಮೀಟರ್ಸ್ ಗಳನ್ನು ಕೊಟ್ಟಿದ್ದೀವಿ, ಕೆಲವೊಬ್ರು ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಕೊಟ್ಟಿದ್ದಾರೆ. ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದ್ವಿ. ಆದ್ರೆ ಎಲ್ಲದಕ್ಕಿಂತ ಬಹಳ ಮುಖ್ಯವಾದ್ದು ನನಗನ್ಸೋದು, ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನ ಸಮಾಜಕ್ಕೆ ಮಾದರಿ ಹಾಗೆ ನಾವು ವೈಯಕ್ತಿಕವಾಗಿ ಪಾಲಿಸ್ಬೇಕು. ಮೂಢನಂಬಿಕೆಗಳು ಅನೇಕ ಇದೆ. ನೀವು ಓದಿರ್ಬೋದು, ನಿಂಬೆ ಹಣ್ಣಿನ ರಸ ಮೂಗಲ್ ಬಿಟ್ಕೊಳಕ್ ಹೋಗಿ ಕೋವಿಡ್ ಬರಲ್ಲ ಅಂತ ಹೇಳಿ ಅದೆಲ್ಲ ಅವನು ಶ್ವಾಸಕೋಶಕ್ಕೆ ಹೋಗಿ ಸತ್ತೋದ. ಯಾರೋ ಒಬ್ರು
ಸರಿಯಾದ ರೀತಿಯಲ್ಲಿ ಔಷಧಿ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಅದನ್ನ ತಗೊಳ್ಳಿಕ್ಕೆ ಕ್ಯೂ ನಿಲ್ಲಿಕ್ಕೆ ಹೋಗಿ ಸಾವಿರಾರು ಜನ, ಲಕ್ಷಾಂತರ ಜನ ಒಂದ್ ಕಡೆ ಸೇರಿ ಒಬ್ರಿಂದ ಒಬ್ರಿಗೆ ಕೋವಿಡ್ ಹರಡ್ತು. ಇದನ್ನೆಲ್ಲ ನಾವು ಟಿವಿಯಲ್ಲಿ ನೋಡ್ತಾನೆ ಇದ್ದೀವಿ. ಸಾಕಷ್ಟು ಮೂಢನಂಬಿಕೆಗಳಿದೆ. ಲಸಿಕೆ ಹಾಕಿದ್ರೆ ಮೈಯಲ್ಲಿ ಕರೆಂಟ್ ಹರಿಯಿತು, ಮ್ಯಾಗ್ನೆಟಿಕ್ ಫೀಲ್ಡ್ ಬಂತು, ಎಲ್ಲ ಏನೆಲ್ಲ ಅಪಪ್ರಚಾರಗಳು, ಮೂಢನಂಬಿಕೆಗಳು ಅನೇಕ ಇದೆ. ಅದು ಬಹುಶಃ ರೋಟರಿ ಸಂಸ್ಥೆ ತನ್ನ ಅಂಗಸಂಸ್ಥೆಗಳ ಜೊತೆ ಸೇರಿ ಒಂದು ಅಭಿಯಾನ ಮಾಡಬೇಕು. ಅದರಲ್ಲೂ ಲಸಿಕರಣ ಕಾರ್ಯಕ್ರಮ, ನಮಗೆ ಪಲ್ಸ್ ಪೋಲಿಯೋ ಮಾಡಿ, ಪೋಲಿಯೋ ನಿರ್ಮೂಲನೆ ಮಾಡಿ ಸಾಕಷ್ಟು ಅನುಭವ ಇದೆ. ಸರ್ಕಾರದ ಜೊತೆ ಕೆಲಸ ಮಾಡಿ ಅನುಭವ ಇದೆ. ವಿಶ್ವಸಂಸ್ಥೆಯಿಂದ ಹಿಡಿದು ಲೋಕಲ್ ಪಂಚಾಯತಿಯವರೆಗೆ ನಾವು ಹೇಗೆ ಕೆಲಸ ಮಾಡಬೇಕು ಅನ್ನೋದು ರೋಟರಿ ಅವರಿಗೆ ಅನುಭವ ಇದೆ. ಹಾಗೆ ಪಲ್ಸ್ ಪೋಲಿಯೋ ಬೂತ್ಗಳನ್ನ ಮ್ಯಾನೇಜ್ ಮಾಡಿ ಅನುಭವ ಇದೆ. ಸೊ ಲಸಿಕೆ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಪ್ರತಿಯೊಂದು ಕ್ಲಬ್ ಹಂತದಲ್ಲೂ ಮತ್ತೆ ರಾಷ್ಟ್ರ ಮಟ್ಟದಲ್ಲೂ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ನಾವು ಕಾರ್ಯಕ್ರಮಗಳನ್ನ ರೂಪಿಸ್ಬೇಕು. ಯಾಕಂದ್ರೆ ಲಸಿಕೆ ಅಂದ್ರೆ ತುಂಬಾ ಜನಸಾಮಾನ್ಯರು ಏನ್ ಅನ್ಕೊಂಡಿರೋದು ನಾವು ಅಂದ್ರೆ 2 ಡೋಸ್ ವ್ಯಾಕ್ಸಿನು ಕಷ್ಟಪಟ್ಟು ಡಿಸೆಂಬರ್ ಜನವರಿವರೆಗೂ ಎಲ್ಲರಿಗೂ ಸಿಗ್ಬೋದು, ಕೋಟಿ ಇದೆ, ಲಕ್ಷ ಇದೆ ಎಲ್ಲ ಹೇಳ್ತಾ ಇದ್ದಾರೆ ಡೋಸು. ಆದ್ರೆ ಇವತ್ತಿಗೂ ಕೂಡ ಲಸಿಕಾ ಕೇಂದ್ರಕ್ಕೆ ಹೋದ್ರೆ ಅಲ್ಲಿ ಕೊರತೆ ಇರೋದು ನಿಜ. ಹಾಗೇನೆ ಅನೇಕ ಜನ ಲಸಿಕೆ ಸಿಗ್ತಾ ಇರೋವಾಗ್ಲೂ ಹೋಗಿ ಹಾಕ್ಸ್ಕೊಳ್ಳದೇ ಇರೋದು ನಿಜ. ಸೊ ವ್ಯಾಕ್ಸಿನ್ ಸಪ್ಲೈ ಕಡಿಮೆ ಇದೆ, ವ್ಯಾಕ್ಸಿನ್ ಹೆಸಿಟೆನ್ಸಿ ಇದೆ. ಹಾಗಾಗಿ ವ್ಯಾಕ್ಸಿನೇಷನ್ ಕವರೇಜ್ ಕಡಿಮೆ ಆದ್ರೆ ನಾನು ಹೇಳದ್ನಲ್ಲ ಸಸೆಪ್ಟಿಬಲ್ ಹೋಸ್ಟ್ ಟ್ರ್ಯಾಂಗಲ್. ಸೊ ರೋಗ ನಿರೋಧಕ ಶಕ್ತಿ ಇಲ್ಲದೆ ಹೋದ್ರೆ ವೈರಸ್ ಮುನ್ನುಗ್ಗುತ್ತೆ, ಮತ್ತೆ 3ನೇ ಅಲೆ 4ನೇ ಅಲೆ 5ನೇ ಅಲೆ ಬರ್ತಾನೆ. ಸೊ ಹಾಗಾಗಿ ಲಸೀಕರಣವನ್ನ ಪ್ರೋತ್ಸಾಹಿಸ್ಲಿಕ್ಕೆ ಜನರ ಸಾಮಾನ್ಯರಿಗೆ ತಿಳುವಳಿಕೆ ನೀಡಬೇಕು. ನಾವು ಲಸಿಕೆಗಳನ್ನ ಕೊಟ್ಟರು ಕೂಡ ಬಹುಶಃ 6 ತಿಂಗಳು, ವರ್ಷ ಮಾತ್ರ ರೋಗ ನಿರೋಧಕ ಶಕ್ತಿ ಇರುತ್ತೆ. ಮತ್ತೆ 2ನೇ ವರ್ಷಕ್ಕೆ ಹೊಸ ಲಸಿಕೆ ಹಾಕ್ಸ್ಕೋಬೇಕಾಗ್ಬೋದು. ಅದರಲ್ಲಿ ಹೊಸ ಸ್ಟ್ರೇನ್ಗಳು, ವಿಧಗಳು ಬಂದಿದೆಯಲ್ಲ, ಡೆಲ್ಟಾ ಸ್ಟ್ರೇನ್ ಕೇಳಿರ್ಬೇಕು ನೀವು, UK ಸ್ಟ್ರೇನ್ ಬಂತು, ಹೊಸ ಸ್ಟ್ರೇನ್ಗಳು ಬಂದಿದ್ದನ್ನ ಮಾರ್ಪಾಡು ಮಾಡಿ ಹಾಕ್ತಾರೆ. ತುಂಬಾ ಪುಟ್ಟ ಮಕ್ಕಳಿರೋ ಪೋಷಕರಿಗೆ ಗೊತ್ತಿರುತ್ತೆ ಇನ್ಫ್ಲೂಯೆನ್ಸಾ ವೈರಸ್ ನಾವೀಗ 1ನೇ ವರ್ಷದಲ್ಲಿ 2 ಡೋಸು, ಆಮೇಲೆ ಪ್ರತಿ ವರ್ಷ 1 ಡೋಸ್ ಕೊಡ್ತಾ ಇದೀವಿ. ಪ್ರತಿ 6 ತಿಂಗಳಿಗೊಮ್ಮೆ ಫ್ಲೂ ಪ್ಯಾಂಡಮಿಕ್ ಏನ್ ಬಂದಿತ್ತು ಅದೇ ಕಾಯಿಲೆ ಹೇಳ್ತಾ ಇರೋದು ನಾನು. ಪ್ರತಿ 6 ತಿಂಗಳಿಗೊಮ್ಮೆ ಇನ್ಫ್ಲೂಯೆನ್ಸಾ ವೈರಸ್ ಜೆನೆಟಿಕ್ ಮ್ಯೂಟೇಷನ್ಸ್ ಆಗುತ್ತೆ, ಹೊಸ ಸ್ಟ್ರೇನ್ಸ್ ಬರುತ್ತೆ. ಪ್ರತಿ 6 ತಿಂಗಳಿಗೊಮ್ಮೆ ಮಾರುಕಟ್ಟೆಯಲ್ಲಿ ಹೊಸ ವ್ಯಾಕ್ಸಿನ್ ಬರುತ್ತೆ. ಈಗ ಮೊನ್ನೆ ಮುಗಿದೋಗಿದೆ ಹೊಸ ವ್ಯಾಕ್ಸಿನ್ ಕಾಯ್ತಾ ಇದೀವಿ ನಾವು. ಪ್ರತಿ ಜನವರಿ ಜೂನಿಗೆ ಹೊಸ ವ್ಯಾಕ್ಸಿನ್ ಬರುತ್ತೆ, ಹೊಸ ಸ್ಟ್ರೇನ್ ನಾವು ಪ್ರತಿ ವರ್ಷ ಒಂದೊಂದು ಹಾಕ್ತಿವಿ ಮಕ್ಕಳಿಗೆ. ಅದೇ ರೀತಿ ತಜ್ಞರ ಅಭಿಪ್ರಾಯ, ವಿಜ್ಞಾನಿಗಳ ಅಭಿಪ್ರಾಯ ಏನು ಅಂದ್ರೆ ಮುಂದಿನ 4-6 ಕೊರೋನಾ ವೈರಸ್ ವ್ಯಾಕ್ಸಿನ್ ಬೇಕಾಗಬಹುದು. ಸೊ ನಾವು ಒಂದು ಸಾರಿ ಕೊಡಿಸ್ಕೊಳ್ಳಿಕ್ಕೆ ಇಷ್ಟು ಕಷ್ಟಪಡ್ತಾ ಇದೀವಿ, ಒಂದು ಸಾರಿ ಇಡೀ ದೇಶದ ಜನರಿಗೆ ಹಾಕ್ಲಿಕ್ಕೆ ಕಷ್ಟಪಡ್ತಾ ಇದೀವಿ. ಸೊ ರೋಗದ ತೀವ್ರತೆ ಮೇಲೆ, ರೋಗ ಯಾರಿಗೆಲ್ಲ ಹರಡ್ತಾ ಇದೆ ಅನ್ನೋದ್ ಮೇಲೆ, ಯಾವ್ಯಾವ ಗುಂಪುಗಳಿಗೆ ಬೇಕು ಅನ್ನೋದನ್ನ ತಜ್ಞ ವೈದ್ಯರು, ವಿಜ್ಞಾನಿಗಳು ನಿರ್ಧಾರ ಮಾಡ್ತಾರೆ. ಆದ್ರೆ ಇಷ್ಟು ಒಂದು ಸಲ ಹಾಕೋದೇ ಇಷ್ಟು ಕಷ್ಟ ಆಗಿದೆ. ಇನ್ನು 4-6 ವರ್ಷ ಇದನ್ನ ಮುಂದುವರಿಸಬೇಕು ಅಂದ್ರೆ ಸರ್ಕಾರೇತರ ಸಂಸ್ಥೆಗಳು, ರೋಟರಿ, ಲಯನ್ಸ್ ಈ ತರದವರು ಸರ್ಕಾರಕ್ಕೆ ಬೆಂಬಲವಾಗಿ ನಿಲ್ಲಲೇಬೇಕು. ಇದೆಲ್ಲದರ ಜೊತೆಗೆ ಶಾಲೆಗಳಿಲ್ಲ, ಮಿಡ್ ಡೇ ಮೀಲ್ಸ್ ಇಲ್ಲ, ಯಾರು ಕೆಳವರ್ಗದ ಜನ ಇದ್ದಾರೆ, ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದವರು ಇದ್ದಾರೆ, ಮಿಡ್ ಡೇ ಮೀಲ್ಸ್ ಮೇಲೆ, ಮಧ್ಯಾಹ್ನದ ಊಟದ ಮೇಲೆ, ಬಿಸಿ ಊಟದ ಮೇಲೆ ಯಾರು ಡಿಪೆಂಡ್ ಆಗಿದ್ರು ಅವರಲ್ಲಿ ಅಪೌಷ್ಟಿಕತೆ ಕಾಣಿಸುವಂತ ಸಾಧ್ಯತೆ ಇದೆ. ನಮ್ಮ ರೊಟೇರಿಯನ್ಸ್ ಅನೇಕರು ಫುಡ್ ಕಿಟ್ ಕೊಟ್ಟಿದ್ದಾರೆ ಇಂಡಿವಿಜುವಲ್ ಆಗಿ, ಕ್ಲಬ್ಗಳ ಮುಖಾಂತರ. ಅದು ಸಾಕಾಗ್ಲಿಕ್ಕಿಲ್ಲ. ಅಪೌಷ್ಟಿಕತೆ ಬಗ್ಗೆ, ಪೌಷ್ಟಿಕಾಹಾರ ಸೇವನೆಯ ಬಗ್ಗೆ ನಾವು ಸಾಕಷ್ಟು ಗಮನ ಹರಿಸ್ಬೇಕಾಗುತ್ತೆ, ಲಾಕ್ಡೌನ್ ನಂತರನೂ, ಲಾಕ್ಡೌನ್ ಇರೋದಕ್ಕಿಂತ ಮುಂಚೆನು. ಸೊ ನಾನು ಇದನ್ನ ಯಾಕೆ ಹಾಕಿದೀನಿ ಅಂತ ಅಂದ್ರೆ, ಸರ್ಕಾರ ತಜ್ಞ ವೈದ್ಯರುಗಳು ಹೇಳಿದ್ದನ್ನ, ವಿಜ್ಞಾನಿಗಳೆಲ್ಲ ಹೇಳಿದ್ದನ್ನ ಕೇಳೋದಿಲ್ಲ ಸ್ವಾಮಿ. ಅದು ಕೇಳಿದ್ರೆ 2ನೇ ಅಲೆ ಬರ್ತಿರ್ಲಿಲ್ಲ. ಅದೇ ರೋಟರಿ ಪೋಲಿಯೋ ಹಾಕ್ಬೇಕು, ಪೋಲಿಯೋ ನಿರ್ಮೂಲನೆ ಮಾಡ್ಬೋದು ಅಂದ್ರೆ ಸ್ವಲ್ಪ ಕೇಳಬಹುದೇನೋ. ಬೆಡ್ ಆಗ್ಲಿ, ಆಕ್ಸಿಜನ್ ಆಗ್ಲಿ, ಪೇಷಂಟ್ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಶಿಶು ವೈದ್ಯಕೀಯ ಸಂಘದವ್ರು ಸೇರಿ ಎಲ್ಲಾ ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿದ್ದಾರೆ. ಬಹಳ ಸಂತೋಷದ ವಿಚಾರ ಏನಂದ್ರೆ, ಮಕ್ಕಳಲ್ಲಿ ಎಷ್ಟು ಬೆಡ್ಸ್ ಬೇಕಾಗ್ಬೋದು ಅಂತ ಚಿಂತನೆ ನಡೀತಾ ಇದೆ. ಪ್ರತಿ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಪ್ಲಾಂಟ್ ಬರ್ತಾ ಇದೆ, ತಾಲೂಕ್ ಗವರ್ನಮೆಂಟ್ ಆಸ್ಪತ್ರೆಯಲ್ಲಿ, ಪ್ರತಿ ತಾಲೂಕು ಆಸ್ಪತ್ರೆಯಲ್ಲಿ, ದೊಡ್ಡ ದೊಡ್ಡ ತಾಲೂಕುಗಳಲ್ಲಿ, ದೊಡ್ಡ ದೊಡ್ಡ ಜಿಲ್ಲಾಸ್ಪತ್ರೆಗಳಲ್ಲಿ ICU ಬೆಡ್ಸ್, HDU ಬೆಡ್ಸ್, ಹೈ ಡಿಪೆಂಡೆನ್ಸಿ ಯೂನಿಟ್, ಆಕ್ಸಿಜನ್ ಹಾಕುವಂತ ಬೆಡ್ಸ್ ಸೆಟಪ್ ಮಾಡುವಂತ ಕಾರ್ಯ ನಡೀತಾ ಇದೆ. ಆದ್ರೆ ಬೆಡ್ಸ್ ಅಂಡ್ ಆಕ್ಸಿಜನ್ ಕ್ಯಾನ್ ನಾಟ್ ಟ್ರೀಟ್ ಬೇಬೀಸ್. ಅದಕ್ಕೆ ಟ್ರೈನಿಂಗ್ ಬೇಕು. ಇರೋ ಡಾಕ್ಟರ್ಸ್, ನರ್ಸಸ್ಗೂ ಬೇಕು, ಹೊಸದಾಗಿ ಡಾಕ್ಟರ್ಸ್, ನರ್ಸಸ್ ತಗೊಳ್ಬೇಕು, ಸಂಪನ್ಮೂಲ ಹೆಚ್ಚಿಸ್ಬೇಕು. ಗವರ್ನಮೆಂಟ್ ತನ್ನ ಪರ್ಸ್ ಓಪನ್ ಮಾಡಬೇಕು. ಹಿಸ್ಟಾರಿಕಲಿ ನೋಡಿದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ನಮ್ದೇನು ಟೋಟಲ್ ಉತ್ಪನ್ನ ಇದೆ ಅದ್ರದ್ದು 2-3-1 ಖರ್ಚು ಮಾಡಿದೀವಿ ನಾವು. ಹೋದ ವರ್ಷ ಕಡಿಮೆ ನೋಡಿದ್ರೆ ಆಚೆ ವರ್ಷಕ್ಕಿಂತ. ಬಟ್ ಈ ವರ್ಷ ಈಗಾಗ್ಲೇ 3/4 ಖರ್ಚಾಗಿದೆ, ಅದು ಸಾಲದು. ಮುಂದುವರಿದ ದೇಶಗಳನ್ನು ನೋಡಿದ್ರೆ GDP 8%, 10%, 12% ಖರ್ಚು ಮಾಡ್ತಾ ಇದ್ದಾವೆ ಸರ್ಕಾರಗಳು ಮುಂದುವರಿದ ದೇಶಗಳಲ್ಲಿ. ಅಟ್ಲೀಸ್ಟ್ ನಾವು ಒಂದು 5-6% ಆದ್ರೂ ನಾವು ಹೆಚ್ಚು ಹಣವನ್ನ ವ್ಯಯಿಸಿದ್ರೆ ನಮ್ಮ ಆರೋಗ್ಯ ವ್ಯವಸ್ಥೆಗಳನ್ನ ಸುಧಾರಿಸಬಹುದು. ಕೋವಿಡ್ ನಂತರನೂ ಕೂಡ ನಿಮ್ಗೆ ಗೊತ್ತಿದೆಯೋ ಇಲ್ವೋ, ಬರೀ TB 1ರಲ್ಲೇ ಪ್ರತಿ ವರ್ಷ ಚಿಕ್ಕ ಮಕ್ಕಳು ದೊಡ್ಡವರನ್ನ ಸೇರಿ 5 ಲಕ್ಷ ಜನ ಸಾಯ್ತಾರೆ. ಪ್ರತಿ ದಿನ ಡಯೇರಿಯಾ, ಅತಿಸಾರ, ನ್ಯೂಮೋನಿಯಾ ಇವುಗಳಿಂದನೇ ಸಾವಿರಾರು ಮಕ್ಕಳು ಸಾಯ್ತಾರೆ. ಲಕ್ಷಾಂತರ ಮಕ್ಕಳು ವರ್ಷಕ್ಕೆ ಸಾಯ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಇವತ್ತು ಕೂಡ. ಕೋವಿಡ್ಗಿಂತ ಜಾಸ್ತಿ ಮಕ್ಕಳಲ್ಲಿ
ಕೋವಿಡ್ಗಿಂತ ಜಾಸ್ತಿ ಮಕ್ಕಳನ್ನ ಸಾಯಿಸ್ತಾ ಇರೋದು ಅತಿಸಾರ ಭೇದಿ, ನ್ಯೂಮೋನಿಯಾ, ಇವೆಲ್ಲವುಗಳು ಕೂಡ. ಇನ್ನೂ ಕೂಡ ನ್ಯೂಮೋನಿಯಾ, ಅತಿಸಾರಕ್ಕೆ ಸರ್ಕಾರ ಎಲ್ಲರಿಗೂ ಫ್ರೀ ಆಗಿ ಲಸಿಕೆಗಳನ್ನ ಕೊಡ್ತಾ ಇಲ್ಲ. ರೋಟಾ ವೈರಸ್ ಲಸಿಕೆ ಇತ್ತೀಚೆಗಷ್ಟೇ ಆರಂಭ ಆಗಿದೆ. ನ್ಯೂಮೋಕಾಕಲ್ ಕೂಡ ಇನ್ನೂ ಆರಂಭ ಆಗಿಲ್ಲ. ಹಲವಾರು ರೋಗಗಳಿಗೆ ಲಸಿಕೆಗಳನ್ನು ಕೊಡ್ತಾ ಇಲ್ಲ. ಇವೆಲ್ಲವಕ್ಕೂ ಸರ್ಕಾರ ತನ್ನ ದಿ ಶುಡ್ ಓಪನ್ ಇಟ್ಸ್ ಕಾಫರ್ಸ್. ಬಹುಶಃ ರೋಟರಿ ಈ ಒಂದು ಅಡ್ವೊಕಸಿ, ವಕಾಲತ್ತು ವಹಿಸೋದ್ರ ಮುಖಾಂತರ ಆರೋಗ್ಯ ವ್ಯವಸ್ಥೆಗಳನ್ನ ರೂಪಿಸ್ಲಿಕ್ಕೆ ಹೆಚ್ಚು ಸಹಾಯ ಮಾಡಬೇಕು. ಹಾಗೇನೆ ನಮ್ಮ ಲೋಕಲ್ ಅಲ್ಲಿ ನಮ್ಮ ಕ್ಲಬ್ಗಳ ಮುಖಾಂತರ ಎಷ್ಟೆಲ್ಲಾ ವ್ಯವಸ್ಥೆಯನ್ನ ಇಂಪ್ರೂವ್ ಮಾಡ್ಲಿಕ್ಕೆ, ಸಹಾಯ ಮಾಡ್ಲಿಕ್ಕೆ ಸಾಧ್ಯ, ಅದನ್ನು ಕೂಡ ನಾವು ಗಮನ ಹರಿಸ್ಬೇಕು. ಈಗಾಗಲೇ ನಾವು ಗಮನ ಹರಿಸ್ತಾ ಇದೀವಿ. ಬಹುಶಃ ಈ ಎಫರ್ಟ್ ಇವತ್ತಿಗೆ ಮುಗಿಯಲ್ಲ, ನಾಳೆ ಲಾಕ್ಡೌನ್ ಓಪನ್ ಆದ್ರೆ ಮುಗಿಯಲ್ಲ, ವರ್ಷಾಂತರ ಇದು ಚಾಲ್ತಿಯಲ್ಲಿ ಇರುತ್ತೆ ಅಂತ ನನಗನ್ಸುತ್ತೆ. ಎಲ್ಲರ ಸಹಕಾರದಿಂದ ನಮ್ಮ ಮಕ್ಕಳೆಲ್ಲ ಹೀಗಿದ್ದಾರೆ. ಈಗ ಇವರು ಹೀಗೆ ಮುಂಚಿನಂತೆ ನಗುವ ಹಾಗೆ ಆಗ್ಲಿ ಅಂತ ಆಶಿಸ್ತಾ, ನನಗೆ ಈ ನನ್ನ ವಿಚಾರಗಳನ್ನ, ಕೋವಿಡ್ ಬಗ್ಗೆ ಮಕ್ಕಳಲ್ಲಿ ವಿಚಾರಗಳನ್ನ ಹಂಚಿಕೊಟ್ಟಿದ್ದಕ್ಕೆ ಅವಕಾಶ ನೀಡಿದ್ದಕ್ಕಾಗಿ ತಮ್ಮೆಲ್ಲರನ್ನ ವಂದಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಪ್ರಶ್ನೆಗಳೇನಾದ್ರೂ ಇದ್ರೆ ಕೇಳಬಹುದು. ಓವರ್ ಬ್ಯಾಕ್ ಟು ಯು ರೋಟರಿ ನವೀನ್ ಸರ್. ಸರ್, ಇದು ಸೌಮ್ಯಮಣಿ ಮೇಡಮ್ ಆದ್ಮೇಲೆ ಒಂದು ಸಂವಾದ, ಒಂದು 2 minutes ಕಾರ್ಯಕ್ರಮ ಇತ್ತು. ಖಂಡಿತ, ನೀವು ಹೇಗೆ ಹೇಳ್ತೀರೋ. ಓಕೆ. ಕೊರೋನಾ ಪಾಸಿಟಿವ್ ಮಕ್ಕಳಲ್ಲಿ ಕಂಡುಬರುವ ತೊಂದರೆ ಮತ್ತು ಅದರಿಂದ ಮಕ್ಕಳನ್ನು ಹೇಗೆ ರಕ್ಷಿಸಬೇಕು ಎಂಬುದನ್ನು ಈ ಕಾರ್ಯಕ್ರಮದ ಮೂಲಕ ಸವಿವರವಾಗಿ ಮನಮುಟ್ಟುವಂತೆ ಅರಿವು ಮೂಡಿಸಿದ ರೋಟೇರಿಯನ್ ಡಾಕ್ಟರ್ ಸುದೀಪ್ ಸರ್ಗೆ ನಮ್ಮ ಕ್ಲಬ್ನ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ತುಂಬು ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದ ಮತ್ತೋರ್ವ ಸಂಪನ್ಮೂಲ ವ್ಯಕ್ತಿಯಾದ ಖ್ಯಾತ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದಂತಹ ರೋಟೇರಿಯನ್ ಡಾಕ್ಟರ್ ಸೌಮ್ಯಮಣಿ ಇವರ ಪರಿಚಯವನ್ನು ಮಾಡಿಕೊಡಲಿದ್ದಾರೆ ರೋಟೇರಿಯನ್ ದಿವ್ಯಾ ಶರತ್. ಎಲ್ಲರಿಗೂ ನಮಸ್ಕಾರ. ರೋಟರಿ ಕ್ಲಬ್ ಚನ್ನರಾಯಪಟ್ಟಣ ವಿಷನ್ ಆರೋಗ್ಯ ಅರಿವು ವೆಬಿನಾರ್ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಿರುವ ರೋಟೇರಿಯನ್ ಡಾಕ್ಟರ್ ಸೌಮ್ಯಮಣಿ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಇವರ ಕಿರು ಪರಿಚಯ. ಡಾಕ್ಟರ್ ಸೌಮ್ಯಮಣಿ ರವರು ಒಬಿಜಿ ಸೊಸೈಟಿಯ ಕಾರ್ಯದರ್ಶಿಯಾಗಿ ಪ್ರಸ್ತುತ ಇದರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ರೋಟರಿ ಸಂಸ್ಥೆಯ ಸಕ್ರಿಯ ಅಧ್ಯಕ್ಷರಾಗಿರುವ ಇವರು 2018-19 ಸಾಲಿನ ರೋಟರಿ ಮಿಡ್ ಟೌನ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಅನೇಕ ಉತ್ತಮ ಕಾರ್ಯಗಳನ್ನು ಮಾಡಿರುತ್ತಾರೆ. ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಒಬಿಜಿ ಹಾಗೂ ರೋಟರಿ ಸಮ್ಮೇಳನಗಳಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭೇಟಿ ನೀಡಿರುತ್ತಾರೆ. ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಸಮ್ಮೇಳನಗಳಲ್ಲಿ ಪ್ರಬಂಧಗಳನ್ನು ಮಂಡಿಸಿರುತ್ತಾರೆ. 2019ರಲ್ಲಿ ಬೆಂಗಳೂರಿನಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ಸಮ್ಮೇಳನದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭೇಟಿ ನೀಡಿರುತ್ತಾರೆ. ಹಾಸನ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಲ್ಯಾಪ್ರೋಸ್ಕೋಪಿಕ್ ಹಾಗೂ ಹಿಸ್ಟ್ರೋಸ್ಕೋಪಿಕ್ ಫಾರ್ ಒಬಿಜಿಗೆ ಸಂಬಂಧಿಸಿದಂತೆ ಅನೇಕ ಕಾರ್ಯಕ್ರಮಗಳನ್ನು ನಡೆಸಿರುತ್ತಾರೆ. ಗ್ರಾಮಾಂತರ ಪ್ರದೇಶಗಳಲ್ಲಿ 100ಕ್ಕೂ ಹೆಚ್ಚು ಶಿಬಿರಗಳನ್ನು ನಡೆಸಿರುತ್ತಾರೆ. ಹಾಸನ ಜಿಲ್ಲಾ ಆಶಾ ಕಾರ್ಯಕರ್ತರಿಗೆ ಅನೇಕ ಸ್ತನ ಕ್ಯಾನ್ಸರ್ ತಪಾಸಣಾ ಶಿಬಿರಗಳನ್ನು ನಡೆಸಿರುತ್ತಾರೆ. ಟಿವಿಯಲ್ಲಿ, ರೇಡಿಯೋದಲ್ಲಿ ಹಾಗೂ ಪತ್ರಿಕೆಗಳಲ್ಲಿ ಅಂಕಣಗಳನ್ನು ಬರೆಯುವುದರ ಮೂಲಕ ಜನರಲ್ಲಿ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವ ಕಾರ್ಯ ಮಾಡುತ್ತಿದ್ದಾರೆ. ಇವರು ಅನೇಕ ಪ್ರಶಸ್ತಿಗಳಿಗೆ ಭಾಜರಾಗಿರುತ್ತಾರೆ. ಅವುಗಳಲ್ಲಿ ಪೌಲ್ ಹ್ಯಾರಿಸ್ ಫೆಲೋ ಆಫ್ ರೋಟರಿ, 2017ರಲ್ಲಿ ರಾಷ್ಟ್ರಮಟ್ಟದ ಫಾಗ್ಸಿ ಅಧ್ಯಕ್ಷೀಯ ಟ್ರೋಫಿ, 2017ರಲ್ಲಿ ಸಾಲು ಮರದ ತಿಮ್ಮಕ್ಕ ರಾಷ್ಟ್ರೀಯ ಹಸಿರು ಪ್ರಶಸ್ತಿ, 2017ರಲ್ಲಿ ರಾಷ್ಟ್ರೀಯ ಮಹಿಳಾ ಸಮ್ಮೇಳನದಲ್ಲಿ ಕರ್ಮಿನಿ ಕ್ವೀನ್ ಪ್ರಶಸ್ತಿ. ರೋಟೇರಿಯನ್ ಡಾಕ್ಟರ್ ಸೌಮ್ಯಮಣಿರವರು ಪ್ರಸ್ತುತ ರೋಟರಿ ಫಾರ್ ಪ್ರಾಜೆಕ್ಟ್ ಪಾಸಿಟಿವ್ ಹೆಲ್ತ್ ಕಮಿಟಿಗೆ ಡಿಸ್ಟ್ರಿಕ್ಟ್ ಚೇರ್ಮನ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಹಾಗೂ ಮಣಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ವೈದ್ಯಕೀಯ ನಿರ್ದೇಶಕರಾಗಿರುತ್ತಾರೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ರೋಟೇರಿಯನ್ ದಿವ್ಯಾ ಶರತ್. ಈಗ ಈ ಕಾರ್ಯಕ್ರಮವನ್ನು ಕುರಿತು ರೋಟೇರಿಯನ್ ಡಾಕ್ಟರ್ ಸೌಮ್ಯಮಣಿ ಮೇಡಮ್ ಇವರು ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. Thank you for your nice introduction of the ಎಲ್ರಿಗೂ ಶುಭ ಸಂಜೆ. ರೋಟರಿ ಕ್ಲಬ್ ಕೇಳಿಸ್ತಾ ಇದೆಯಾ ನವೀನ್? ಮೇಡಮ್ ಆಡಿಬಲ್ ಇದೆ. ಓಕೆ, ಥ್ಯಾಂಕ್ ಯು.
ರೋಟರಿ ಕ್ಲಬ್ ಆಫ್ ಚನ್ನರಾಯಪಟ್ಟಣ ವಿಷನ್ ಪ್ರೆಸಿಡೆಂಟ್ ರೋಟೇರಿಯನ್ ಡಾಕ್ಟರ್ ನವೀನ್ ಕುಮಾರ್ ಅವರೇ, ಅಸಿಸ್ಟೆಂಟ್ ಗವರ್ನರ್ ರೋಟೇರಿಯನ್ ಪಾಲಾಕ್ಷರ್ ಅವರೇ, ZL ರೋಟೇರಿಯನ್ ಹೇಮಲತಾ ಅವರೇ, ಡಿಸ್ಟ್ರಿಕ್ಟ್ ಗವರ್ನರ್ ಆದ ರೋಟೇರಿಯನ್ ರಾಜಾರಾಮ್ ಭಟ್ರ ಅವರೇ, ಇಲ್ಲಿ ಇರ್ತಕ್ಕಂತ ಎಲ್ಲ ರೋಟರಿ ಬಂಧುಗಳೇ, ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸುಧೀರ್ ಡಾಕ್ಟ್ರು ತುಂಬಾ ತುಂಬಾ ಡೀಟೇಲ್ ಆಗಿ ಕೋವಿಡ್ ಒಂದು ಎಪಿಡೆಮಾಲಜಿ, ಪ್ರೋಗ್ರೆಷನ್ ಆಫ್ ದ ಡಿಸೀಸ್, ಮಗುವಿನಲ್ಲಿ ಅದು ಯಾವ ರೀತಿ ಒಂದು ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳಿದ್ದಾರೆ. ಅವರು ಹೇಳಿರ್ತಕ್ಕಂತ ಒಂದು ಪೆಥೋಜೆನೆಸಿಸ್ ಮತ್ತೆ ಸಿಂಪ್ಟಮ್ಸ್ ಎಲ್ಲ ಮಕ್ಳಿಗಾಗ್ಲಿ ಅಡಲ್ಟ್ಸ್ಗಾಗ್ಲಿ ತುಂಬಾ ಡಿಫ್ರೆನ್ಸ್ ಏನಿಲ್ಲ. ಆದ್ರೂ ಸಹ ಈ ಒಂದು ತಾಯ್ತನದಲ್ಲಿ ಕೋವಿಡ್ ನ ಪರಿಣಾಮ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ನಾವು ಒಂದು ಬ್ರೀಫ್ ಆಗಿ ತಿಳ್ಕೊಳ್ಳೋಣ. ಪ್ರತಿಯೊಂದು ಮಗುವಿನ ಜನನದೊಂದಿಗೆ ತಾಯಿ ಮತ್ತೆ ಜನಿಸ್ತಾಳೆ. ಪ್ರತಿ ಹೆಣ್ಣಿನ ಜೀವನದಲ್ಲೂ ಸಹ ತಾಯ್ತನ ಅನ್ನೋದು ಒಂದು ಬಹಳ ಮಹತ್ತರವಾದ ಘಟ್ಟ. ಅದು ಬರೀ ಅವಳಿಗಷ್ಟೇ ಅಲ್ಲ, ಅವಳ ಒಂದು ಕುಟುಂಬದವರಿರ್ಬೋದು, ಹಿತೈಷಿಗಳಿರ್ಬೋದು, ಸ್ನೇಹಿತರಿರ್ಬೋದು, ಎಲ್ರೂ ಸಹ ಅದೊಂದು ಸಂಭ್ರಮಿಸ್ತಕ್ಕಂತ ಒಂದು ಸಂತಸದ ಸಮಯ. ಆ ಒಂದು ಸಮಯದಲ್ಲಿ ಅವಳು ಒಂದು ಹೆಚ್ಚಿನ ಒಂದು ಕಾಳಜಿ, ಒಂದು ಜವಾಬ್ದಾರಿಯನ್ನ ಅವಳು ಹೊರಬೇಕಾಗತ್ತೆ. ಹಾಗೆ ಒಂದು ಕ್ಷೇಮಕರವಾದ ಒಂದು ತಾಯ್ತನದ ಅನುಭವವನ್ನ ಅನುಭವಿಸ್ತಾ ಆರೋಗ್ಯವಂತ ಮಗುವನ್ನ ಕೊಡುಗೆಯಾಗಿ ಕೊಡ್ತಕ್ಕಂತ ಒಂದು ನೆಲೆಗಟ್ಟಿನಲ್ಲಿ ಆಕೆ ಅಲ್ಲಿ ನಿಂತಿರ್ತಾಳೆ. ಆ ಒಂದು ಪರಿಕಲ್ಪನೆ ಪ್ರತಿಯೊಬ್ಬ ಹೆಣ್ಣಿಗೂ ಸಹ ಇರ್ಬೇಕು. ಹಾಗೆ ಅವಳ ಸುತ್ತಮುತ್ತ ಇರ್ತಕ್ಕಂತ ಪರಿವಾರಕ್ಕೂ ಸಹ ಇರ್ಬೇಕು. ಆದ್ರೆ ನಾವ್ ಇತ್ತೀಚೆಗೆ ನೋಡ್ತಾ ಇರೋದೇನಂತ ಹೇಳಿದ್ರೆ, ಈ ಒಂದು ಜಗತ್ತಿನಾದ್ಯಂತ ವ್ಯಾಪಕವಾಗಿ ಹರಡ್ತಾ ಇರೋ ಒಂದು ಕರೋನಾ ವೈರಸ್. ಎಲ್ರಿಗೂ ಸಹ ಅದರಲ್ಲಿ ಒಂದು ಭಯ ಬಂದಿದೆ. ಅದರಲ್ಲೂ ಗರ್ಭಿಣಿ ಸ್ತ್ರೀಯರಿಗೆ ಹೆಚ್ಚಿನ ಒಂದು ಆತಂಕವನ್ನ ಇದು ಉಂಟು ಮಾಡುತ್ತೆ. ಯಾಕೆ ಹೀಗೆ? ಯಾಕೆ ಅಂದ್ರೆ ಬೇರೆಯವರಿಗಿಂತ ಈ ಗರ್ಭಿಣಿ ಸ್ತ್ರೀಯರಲ್ಲಿ ಒಂದು ದೈಹಿಕ ಸ್ಥಿತಿ ತುಂಬಾ ಭಿನ್ನವಾಗಿರುತ್ತೆ. ಅವರಲ್ಲಿ ಏನಂದ್ರೆ ಒಂದು ಈ ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ ಅಂತ ಏನು ಸುಧೀರ್ ಡಾಕ್ಟರ್ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ, ಅದು ಸ್ವಲ್ಪ ತುಸು ನಾಜೂಕಾಗಿರುತ್ತೆ. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಚೇಂಜಸ್ ದಟ್ ಅಕರ್ಡ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ನಾರ್ಮಲಿ ಪ್ರೆಗ್ನೆನ್ಸಿನಲ್ಲಿ ಬೇರೆಯವ್ರಿಗಿಂತ ಏನೇನ್ ಚೇಂಜಸ್ ಆಗುತ್ತೆ? ಅಲ್ಲಿ ಒಂದು ಫಿಸಿಕಲ್, ದೈಹಿಕವಾಗಿ ಬದಲಾವಣೆಗಳಾಗ್ತಾ ಇರುತ್ತೆ. ಫಿಸಿಯಲಾಜಿಕಲ್, ಒಂದು ಶಾರೀರಿಕವಾಗಿ ಬದಲಾವಣೆಗಳಾಗ್ತಾ ಇರುತ್ತೆ. ಸೈಕಲಾಜಿಕಲ್, ಮಾನಸಿಕವಾಗಿ ಬದಲಾವಣೆಗಳಾಗ್ತಿರುತ್ತೆ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಹೌ ಇಟ್ ಕ್ಯಾನ್ ಅಫೆಕ್ಟ್ ದ ಪ್ರೆಗ್ನೆನ್ಸಿ when she is get affected with COVID infection. ನಾರ್ಮಲಿ ಫಿಸಿಕಲ್ ಚೇಂಜಸ್ ಅಂತ ಹೇಳಿದ್ರೆ ಪ್ರೆಗ್ನೆನ್ಸಿನಲ್ಲಿ ಹಾಗೆ ಇದ್ದಾಗೆ ನೋಡ್ತಾ ನೋಡ್ತಾ ತುಂಬಾ ದಪ್ಪ ಆಗ್ತಾ ಹೋಗ್ತಾರೆ, ಕಪ್ಪಾಗ್ತಾ ಹೋಗ್ತಾರೆ, ವೆಯ್ಟ್ ಗೇನ್ ಜಾಸ್ತಿ ಆಗ್ತಾ ಇರುತ್ತೆ, ಸ್ಕಿನ್ ಚೇಂಜಸ್ ಆಗ್ತಾ ಇರುತ್ತೆ. ಈ ಫಿಸಿಯಲಾಜಿಕಲ್ ಚೇಂಜಸ್, ಈ ಶಾರೀರಿಕ ಬದಲಾವಣೆಗಳಂತ ಹೇಳಿದ್ರೆ ಪ್ರೆಗ್ನೆಂಟ್ ಲೇಡೀಸ್ ನಲ್ಲಿ ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತಲ್ಲ, ಅದು ಅವಳ ಶರೀರದಲ್ಲಿ ಇರ್ತಕ್ಕಂತ ಎಲ್ಲಾ ಒಂದು ಅಂಗಾಂಗಗಳ ಮೇಲೆ ಅದು ಪರಿಣಾಮ ಬೀರುತ್ತೆ. ಮೈನ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಹಾರ್ಟ್ ಇರ್ಬೋದು, ಲಂಗ್ಸ್ ಇರ್ಬೋದು, ಕಿಡ್ನಿ ಇರ್ಬೋದು, ಡೈಜೆಸ್ಟಿವ್ ಸಿಸ್ಟಮ್ ಇರ್ಬೋದು, ಇದ್ರ ಮೇಲೆ ಮೈನ್ ಆಗಿ ಒಂದು ಪರಿಣಾಮವನ್ನು ಬೀರ್ತಾ ಇರುತ್ತೆ. ಪ್ರತಿಯೊಬ್ಬರಲ್ಲೂ ಸಹ ಏನಂದ್ರೆ ಈ ಒಂದು ರಕ್ತದ ಪ್ರಮಾಣ, ಬ್ಲಡ್ ವಾಲ್ಯೂಮ್ ಅಂತ ಹೇಳ್ತೀವಿ, ಅದು ಒಂದು 80 to 90 ml per kg ಬಾಡಿ weight ಇರುತ್ತೆ. ಅಂದ್ರೆ ಸುಮಾರಾಗಿ ಒಂದು 4.5 to 5 ಲೀಟರ್ ಅಷ್ಟಿರುತ್ತೆ. ಈ ಪ್ರೆಗ್ನೆನ್ಸಿನಲ್ಲಿ ಇದು ಒಂದು 15 to 20% ಜಾಸ್ತಿ ಆಗುತ್ತೆ. ಹತ್ತತ್ರ 1 ಲೀಟರ್, ಒಂದು 5 ಇದ್ದಿದ್ದು ಒಂದು 6 ಲೀಟರ್ ಅಷ್ಟು ಜಾಸ್ತಿ ಆಗುತ್ತೆ. ಯಾವಾಗ ಇದು ಒಂದು ಜಾಸ್ತಿ ಆಗುತ್ತೋ, ಈ ರಕ್ತದ ಪ್ರಮಾಣ ಯಾವಾಗ ಜಾಸ್ತಿ ಆಗುತ್ತೋ, ಅದನ್ನ ಪಂಪ್ ಮಾಡ್ಬೇಕಾದ್ರೆ ಒಂದು ಎಕ್ಸ್ಟ್ರಾ ವರ್ಕ್, ಎಕ್ಸ್ಟ್ರಾ ಕೆಲಸ ಬೇಕಾಗುತ್ತೆ ಅಲ್ಲಿ. ಅಂದ್ರೆ ಒಂದು ಕಾರ್ಡಿಯಾಕ್ ಔಟ್ಪುಟ್ ಅಂತ ಹೇಳ್ತೀವಲ್ಲ, ಅದು ಸಹ ಜಾಸ್ತಿ ಆಗುತ್ತೆ. ಸೊ ಈ ಎಕ್ಸ್ಟ್ರಾ ಕೆಲಸ ಮಾಡ್ಬೇಕಾದ್ರೆ ಏನ್ ಬೇಕಾಗುತ್ತೆ? ನಮ್ಗೆ ಒಂದು ಎಕ್ಸ್ಟ್ರಾ ಆಕ್ಸಿಜನ್ ಸಪ್ಲೈ ಬೇಕಾಗುತ್ತೆ. ಸೊ ಆಸ್ ಇಟ್ ಈಸ್ ಪ್ರೆಗ್ನೆನ್ಸಿನಲ್ಲಿ ನಮ್ಗೆ ಆಕ್ಸಿಜನ್ ಡಿಮ್ಯಾಂಡ್ ಪ್ರಪೋರ್ಷನೇಟ್ಲಿ ಜಾಸ್ತಿ ಆಗಿ ಬೇಕಾಗಿರುತ್ತೆ. ಸೊ ನಮ್ಮ ಒಂದು ಇಷ್ಟೊತ್ತು ಮಾತಾಡ್ತಾ ಇದೀವಲ್ಲ, ಈ ಕರೋನಾ ವೈರಸ್ ಏನಂತ ಹೇಳ್ತಿದೀವಲ್ಲ, ಅದು ಮೇನ್ ಆಗಿ ನಮ್ಗೆ ಎಲ್ಲಿ ಒಂದು ಆಕ್ಸಿಜನ್ ಸಪ್ಲೈ ಮಾಡ್ತಕ್ಕಂತ ಅಂಗ ಇದೆಯಲ್ಲ, ಲಂಗ್ಸ್, ಈ ಶ್ವಾಸಕೋಶ ಇದೆಯಲ್ಲ,
ಅಲ್ಲಿ ಹೋಗಿ ಇದು ಅಫೆಕ್ಟ್ ಆಗೋದ್ರಿಂದ ಆಲ್ರೆಡಿ ಆಕ್ಸಿಜನ್ ಡಿಮ್ಯಾಂಡ್ ಜಾಸ್ತಿ ಇದ್ದು ಕರೋನಾ ಇನ್ಫೆಕ್ಷನ್ ನಲ್ಲಿ ಇನ್ನೂ ಜಾಸ್ತಿ ಆಗೋದ್ರಿಂದ ಪ್ರೆಗ್ನೆನ್ಸಿನಲ್ಲಿ ಒಂದು ತೀವ್ರತರವಾದ ಇನ್ಫೆಕ್ಷನ್ ಅಫೆಕ್ಟ್ ಆದವ್ರಿಗೆ ಬೇಗ ಅವ್ರಿಗೆ ಮಾರ್ಬಿಡ್ ಚೇಂಜಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಏನಂತ ಹೇಳಿದ್ರೆ ಇನ್ನೊಂದು ನಾವು ಕೇಳ್ತಾ ಇರ್ತೀವಿ ಥ್ರಾಂಬೋ ಎಂಬೋಲಿಸಮ್ ಅಂತ. ಈ ಪ್ರೆಗ್ನೆನ್ಸಿನಲ್ಲಿ ಏನಂದ್ರೆ ಈ ರಕ್ತದ ಪ್ರಮಾಣ ಜಾಸ್ತಿ ಆಗುತ್ತೆ, ಹಾಗೆ ಕೆಲವೊಂದು ಫ್ಯಾಕ್ಟರ್ಸ್ ರಕ್ತದಲ್ಲಿ ಕೊಯಾಗ್ಯುಲೇಷನ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ಇವು ಸಹ ಒಂದು ಪ್ರಪೋರ್ಷನೇಟ್ಲಿ ಜಾಸ್ತಿ ಆಗುತ್ತೆ. ಆಸ್ ಇಟ್ ಈಸ್ ಪ್ರೆಗ್ನೆನ್ಸಿನಲ್ಲಿ ಈ ಥ್ರಾಂಬೋ ಎಂಬೋಲಿಸಮ್ ಹಾಗಂದ್ರೆ ಈ ರಕ್ತ ಹೆಪ್ಪುಗಟ್ಟಿ ಅದ್ರ ಒಳಗಡೆ ಇರ್ತಕ್ಕಂತ ಫ್ಯಾಕ್ಟರ್ಸ್ ಬೇರೆ ಬೇರೆ ಆರ್ಗನ್ಸ್ ಅಲ್ಲಿ ಹೋಗಿ ಬ್ಲಾಕ್ ಮಾಡಿದ್ರೆ, ಈಗ ಏನೋ ಬ್ರೈನ್ ಅಲ್ಲಿ ಹೋಗಿ ಬ್ಲಾಕ್ ಆಯ್ತು ಅಂತ ಹೇಳಿದ್ರೆ ಪ್ಯಾರಾಲಿಸಿಸ್ ಆಗ್ಬೋದು, ಲಂಗ್ಸ್ ಅಲ್ಲಿ ಶ್ವಾಸಕೋಶದಲ್ಲಿ ಥ್ರಾಂಬೋ ಎಂಬೋಲಿಸಮ್ ಆಗಿ ಬ್ಲಾಕ್ ಆದ್ರೆ ಅಲ್ಲಿ ಒಂದು ತೊಂದರೆಗೀಡಾಗಿ ಒಂದು ಎಷ್ಟೊಂದ್ ಸಲ ಒಂದು ಮಾರಣಾಂತಿಕ ತೊಂದರೆಗಳಿಗೂ ಸಹ ಈಡಾಗ್ಬೋದು. ಈ ತರದ್ದೆಲ್ಲ ಒಂದು ತೊಂದರೆಗಳಾಗ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಹಾಗೆ ಒಂದು ಈಗ ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಏನಂತ ಹೇಳಿದ್ರೆ ಚಿತ್ರ, ಇದು ನಾರ್ಮಲ್ ಆಗಿ ಪ್ರೆಗ್ನೆನ್ಸಿನಲ್ಲಿ ಈ ಡಯಾಫ್ರಮ್ ಅಂತ ಹೇಳ್ತೀವಿ, ನಾನು ಇಲ್ಲಿ ತೋರಿಸ್ತಾ ಇದೀನಲ್ಲ ಒಪೆ ಅಂತ ಹೇಳ್ತೀವಲ್ಲ, ಅದು ಸ್ವಲ್ಪ ಲೋಯರ್ ಲೆವೆಲ್ ಅಲ್ಲಿ ಇದೆ. ಲಂಗ್ಸ್ ನೀಟಾಗಿ ಇಲ್ಲಿ ಎಕ್ಸ್ಪ್ಯಾಂಡ್ ಆಗಿದೆ, ಗೊತ್ತಾಗ್ತಾ ಇದೆ ಅಲ್ವಾ? ಆದ್ರೆ ಪ್ರೆಗ್ನೆನ್ಸಿನಲ್ಲಿ ಮಗು ಬೆಳೆದಾಗೆ ಮಗು ಈ ಡಯಾಫ್ರಮ್ ಅಂತ ಏನ್ ಹೇಳ್ತೀವಲ್ಲ ಇದನ್ನ ಮೇಲಕ್ಕೆ ಪುಷ್ ಮಾಡ್ತಾ ಹೋಗುತ್ತೆ. ಇದು ಪುಷ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕೆಪಾಸಿಟಿ ಕಡಿಮೆ ಆಗುತ್ತೆ. As it is lung oxygen demand ಜಾಸ್ತಿ ಆಗುತ್ತೆ. So pregnant ladies, they are more prone for COVID related complications. So coming to the psychological changes, ಒಂದ್ಸಲ ಪ್ರೆಗ್ನೆನ್ಸಿ ಪಾಸಿಟಿವ್ ಕಾಂಪ್ಲೆಕ್ಸ್ ಏನಂತ ಇದೆ, ಏನೋ ನನ್ ಚೆನ್ನಾಗಿ ಕಾಣಿಸ್ತಿಲ್ಲ ಅನ್ನೋದು, ನನ್ ಗಂಡ ಸರಿಯಾಗಿ ಮಾತಾಡಿಸ್ತಿಲ್ಲ, ಅತ್ತೆ ಸರಿಯಾಗಿ ನೋಡ್ತಾ ಇಲ್ಲ ಅನ್ನೋದು, ತುಂಬಾ ಒಂಥರ ಎಮೋಷನಲ್ ಸೆಕ್ಯೂರಿಟಿ ಅಂಡ್ ಎಕ್ಸ್ಪೆಕ್ಟೇಷನ್ಸ್ ಈ ತರದ್ದೆಲ್ಲ ಜಾಸ್ತಿ ಆಗ್ತಾ ಇರುತ್ತೆ ಈ ಪ್ರೆಗ್ನೆನ್ಸಿನಲ್ಲಿ. ಪಾಸಿಟಿವ್ ಬಂದ ತಕ್ಷಣನೇ ಶುರು ಆಗುತ್ತೆ, ನನ್ ಮಗು ಗಂಡಾಗುತ್ತಾ ಇಲ್ಲ ಹೆಣ್ಣಾಗುತ್ತಾ, ದಪ್ಪಗಿರುತ್ತಾ ಸಣ್ಣಗಿರುತ್ತಾ, ಕಪ್ಪಗಿರುತ್ತಾ ಬೆಳ್ಳಗಿರುತ್ತಾ, ಈ ತರದ್ದೆಲ್ಲ ಒಂದು ಸೈಕಲಾಜಿಕಲ್ ಇಶ್ಯೂಸ್ ಆಸ್ ಇಟ್ ಈಸ್ ಪ್ರೆಗ್ನೆನ್ಸಿನಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಈ ಒಂದು ಕೋವಿಡ್ ರಿಲೇಟೆಡ್ ಸಂದರ್ಭದಲ್ಲಿ ಈ ಸೈಕಲಾಜಿಕಲ್ ಇಶ್ಯೂಸ್ ಇನ್ನೂ ಜಾಸ್ತಿ ಆಗುತ್ತೆ. ನನ್ಗೆ ಪಾಸಿಟಿವ್ ಬಂದ್ರೆ ನನ್ ಮಗುಗೆ ಏನಾದ್ರೂ ತೊಂದರೆ ಆದ್ರೆ ಅನ್ನೋ ಒಂದು ಭಯ ಭೀತಿನಲ್ಲಿ ಈ ಕರೋನಾ ಇಂದ ಉಂಟಾಗ್ತಕ್ಕಂತ ಒಂದು ಏನು ತೊಂದರೆಗಳಾಗತ್ತಲ್ಲ ಅದಕ್ಕಿಂತ ಜಾಸ್ತಿ ತೊಂದರೆಗಳು ಈ ಸೈಕಲಾಜಿಕಲ್ ಇಶ್ಯೂಸ್ ಇಂದ ನಾವು ಪ್ರೆಗ್ನೆಂಟ್ ಲೇಡೀಸ್ ನಲ್ಲಿ ಇತ್ತೀಚೆಗೆ ನೋಡ್ತಾ ಇದ್ದೀವಿ. ಸೊ ಸುಧೀರ್ ಡಾಕ್ಟರ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಕೋವಿಡ್ ಇನ್ಫೆಕ್ಷನ್ ಆದಾಗ ಮಕ್ಕಳಲ್ಲಿ ಯಾವ ತರದ ಸಿಂಪ್ಟಮ್ಸ್ ಕಾಣಿಸುತ್ತೆ, ಅಡಲ್ಟ್ಸ್ ಅಲ್ಲಿ ಯಾವ ತರ ಕಾಣಿಸುತ್ತೆ, ತುಂಬಾ ಡಿಫ್ರೆನ್ಸ್ ಏನಿರಲ್ಲ. ಆದ್ರೆ ಇಲ್ಲಿ ಪ್ರಾಬ್ಲಮ್ ಎಲ್ಲಾಗ್ತಾ ಇದೆ ಅಂತ ಹೇಳಿದ್ರೆ, ನಾರ್ಮಲಿ ಪ್ರೆಗ್ನೆನ್ಸಿನಲ್ಲಿ ಏನಾದ್ರೆ ಒಂದ್ಸಲ ಪಾಸಿಟಿವ್ ಬಂದಾಗ್ಲೇ ಅವ್ರಿಗೆ ಒಂದು ವಾಂತಿ ಆಗೋದು, ಸುಸ್ತಾಗೋದು, ಮೈಕೈ ನೋವಾಗೋದು, ಎದೆ ಉರಿ ಬರೋದು, ಈ ತರದ್ದೆಲ್ಲ ಒಂದು ಸಿಂಪ್ಟಮ್ಸ್ ನಾರ್ಮಲ್ ಆಗಿರುತ್ತೆ. ಮತ್ತೆ ಉಸಿರಾಡ್ಲಿಕ್ಕೆ ತೊಂದರೆ ಆಗೋದು, ಈ ತರದ್ದೆಲ್ಲ ಆಗ್ತಾ ಇರುತ್ತೆ. ಈವನ್ ಕೋವಿಡ್ ಪಾಸಿಟಿವ್ ಬಂದಿರೋ ಪೇಷಂಟ್ ಅಲ್ಲೂ ಸಹ ಈ ತರದ್ದೇ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೋದ್ರಿಂದ ಅವರು ವೈದ್ಯರ ಬರೋದು ತಡ ಆಗ್ತಾ ಇದೆ. ಸೊ ರಿಲೇಟೆಡ್ ಇಂದ ಇರ್ಲಿ, ನಿಮಗೆ ಯಾವುದೇ ರೀತಿಯಿಂದ ಇದ್ರೂ ಈ ಒಂದು ಲಕ್ಷಣಗಳು, ಜ್ವರ ಇರ್ಬೋದು, ಮೈಕೈ ನೋವು ಇರ್ಬೋದು, ಗಂಟ್ಲು ನೋವು ಇರ್ಬೋದು, ಇದು ಯಾವುದೇ ಕಂಡು ಬಂದ್ರೆ ತಡ ಮಾಡದೆ ವೈದ್ಯರನ್ನ ನೀವು ಸಂಪರ್ಕಿಸಿ ಪ್ರಾರಂಭದಲ್ಲೇ ಒಂದ್ಸಲ ನೋಡಿ ಅದಕ್ಕೊಂದು ಆ ತರದ್ದೆಲ್ಲ ಫೆಸಿಲಿಟಿಗಳನ್ನ ತಗೊಳ್ಬಹುದು. ಆದ್ರೆ ಕೆಲವೊಂದು ಪ್ರೆಗ್ನೆನ್ಸಿನಲ್ಲಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಈಗ ಕೋವಿಡ್ ಪಾಸಿಟಿವ್ ಇದ್ದವ್ರಿಗೆ ಏನಾದ್ರೂ ಒಂದು ರಕ್ತದೊತ್ತಡ ಜಾಸ್ತಿ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಕಿಡ್ನಿ ತೊಂದರೆ ಇರ್ಬೋದು, ಈ ತರದಿದ್ದವ್ರಿಗೆ ಅವ್ರಿಗೆ ಸಿಂಪ್ಟಮ್ಸ್ ಇಲ್ಲ ಅಂದ್ರೂ ಸಹ ಸೋಂಕಿನ ತೀವ್ರತೆಯನ್ನ ನಾವು ಕಡಿಮೆ ಮಾಡೋದಕ್ಕೋಸ್ಕರ ಅವರು ಹಾಸ್ಪಿಟಲೈಸ್ ಆಗಿ ಚಿಕಿತ್ಸೆ ಪಡೆಯೋದು ತುಂಬಾ ಒಳ್ಳೇದು. ಸೊ ನಾವು ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಒಂದು ಗರ್ಭಿಣಿ ಸ್ತ್ರೀಯರಲ್ಲಿ
ಜನರಲ್ ಆಗಿ ಎಲ್ಲರಲ್ಲೂ ಸಹ ಇನ್ಸಿಡೆಂಟ್ಸ್ ಜಾಸ್ತಿ ಆಗಿದೆ. ಅದರಲ್ಲೂ ಸಹ ಗರ್ಭಿಣಿ ಸ್ತ್ರೀಯರಲ್ಲೂ ಸಹ ಒಂದು ಸೋಂಕಿನ ಪ್ರಮಾಣನೂ ಜಾಸ್ತಿ ಆಗಿದೆ, ಮತ್ತೆ ಅದು ತೀವ್ರತೆನೂ ಜಾಸ್ತಿ ಆಗಿದೆ. ಮುಂಚೆ ಎಲ್ಲ ಜಸ್ಟ್ ಪಾಸಿಟಿವ್ ಅಂತ ಬರ್ತಾ ಇದ್ರು, ಒಂದು 2 ವೀಕ್ಸ್ ಆದ್ಮೇಲೆ ನೋಡಿದ್ರೆ ಅವ್ರು ಎಸಿಪ್ಟೊಮೆಟಿಕ್ ಇರ್ತಿದ್ರು. ಈಗ ಅದ್ರ ಸಿವಿಯಾರಿಟಿ ಜಾಸ್ತಿ ಆಗ್ತಾ ಇದೆ. ಸೊ ಇಷ್ಟೆಲ್ಲಾ ಹೇಳಿದ್ಮೇಲೆ ಅನ್ಕೊಂತಾ ಇರ್ತಾರೆ ಸುಮಾರು ಜನ, ಪ್ರೆಗ್ನೆಂಟ್ ಆಗ್ಬೇಕಾ ಬೇಡವಾ ಈಗ? ಮೊದಲನೇದಾಗಿ ಆ ಕ್ವಶನ್. ಸೊ ಈಗ ಮೊನ್ನೆ ಯಾರ ಜೊತೆನೋ ಮಾತಾಡ್ತಾ ಹೇಳ್ತಾ ಇದ್ರು, ಪ್ರೆಗ್ನೆನ್ಸಿನ ಈಗ ಆಗ್ಬೇಡ ಅಂತ ಆದ್ರೆ ಎಷ್ಟು ದಿನ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ಬೇಕು? ಫಸ್ಟ್ ವೇವ್ ಆಯ್ತು, ನೋಡೋಣ ಮುಂದಿನ ವರ್ಷಕ್ಕೆ ಅಂತ ಪೋಸ್ಟ್ಪೋನ್ ಮಾಡಿದ್ರಿ. ಈಗ ಸೆಕೆಂಡ್ ವೇವ್ ಬಂತು, ಇನ್ನೂ ಪೋಸ್ಟ್ಪೋನ್ ಮಾಡಿದ್ರೆ ಥರ್ಡ್ ವೇವ್ ಬರುತ್ತೆ, ಫೋರ್ತ್ ವೇವ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಫ್ರೆಂಡ್ಸ್, ಪ್ರೆಗ್ನೆನ್ಸಿ ಆಗ್ಬೇಕು ಅಂತ ಇದ್ರೆ ಈಗ ಮದ್ವೆ ಆಗಿ 6 ತಿಂಗಳಿರುತ್ತೆ, ಯಂಗ್ ಏಜ್ ಅಲ್ಲಿ ಇರ್ತೀರಾ, 20 ರಿಂದ 22 ವರ್ಷ 25 ವರ್ಷದಲ್ಲಿ ಇರ್ತೀರಾ. ಅಂತ ಒಂದು ಸಮಯದಲ್ಲಿ ನೀವು ಪ್ರೆಗ್ನೆನ್ಸಿಗೆ ಆತರ ಮಾಡ್ತಕ್ಕಂತ ಅವಶ್ಯಕತೆ ಏನಿಲ್ಲ. ಈಗ ಲಸಿಕೆ ಬಂದಿದೆ, ಕೋವಿಡ್ ವ್ಯಾಕ್ಸಿನ್ ಅನ್ನ ಹಾಕಿಸ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಂಡು ಇಮ್ಯುನಿಟಿನ ಬೂಸ್ಟ್ ಅಪ್ ಮಾಡ್ಕೊಂಡು ನೀವು ನಿಧಾನಕ್ಕೆ ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡ್ಕೊಳ್ಳಿ. ಕೆಲವರೀಗ 35 ವರ್ಷದ ಅಂಚಿನಲ್ಲಿ ಇರ್ತಾರೆ, 35+38 37 ಇಯರ್ಸ್ ಅಲ್ಲಿ ಇರ್ತಾರೆ. ಅವ್ರು ಏನ್ ಮಾಡ್ಬೇಕು? ಯಾಕೆ ಅಂತ ಹೇಳಿದ್ರೆ, ಆಸ್ ಇಟ್ ಈಸ್ ಅವ್ರದ್ದು ಒಂದು ಓವೆರಿಯನ್ ರಿಸರ್ವ್ ಅಂತ ಹೇಳ್ತೀವಿ. ಈಗ ಎಗ್ ಡೆವಲಪ್ ಆಗೋ ಕೆಪಾಸಿಟಿ ಆಗಿರ್ಬೋದು, ಪ್ರೆಗ್ನೆನ್ಸಿ ಆಗೋ ಸಾಧ್ಯತೆಗಳಿರ್ಬೋದು, ಆಸ್ ಇಟ್ ಈಸ್ ಅವ್ರಿಗೆ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಅವ್ರಿಗೆ ನಾವು ಹೀಗೆ ತಿಂಗಳುಗಟ್ಲೆ ಪೋಸ್ಟ್ಪೋನ್ ಮಾಡ್ತಾ ಹೋದ್ರೆ ಅವ್ರಿಗೆ ಗರ್ಭಿಣಿಯಾಗೋ ಸಾಧ್ಯತೆಗಳು ತುಂಬಾ ಕಡಿಮೆ ಆಗ್ಬಿಡ್ಬೋದು. ಅಂತವ್ರು ಆದಷ್ಟು ಬೇಗ ಲಸಿಕೆಯನ್ನ ಹಾಕಿಸ್ಕೊಂಡು ವೈದ್ಯರ ಆದೇಶದ ಮೇರೆಗೆ ಬೇಗ ಪ್ರೆಗ್ನೆನ್ಸಿ ಆಗೋದು ತುಂಬಾ ಒಳ್ಳೇದು. ಸೊ ಈಗ ಆಲ್ರೆಡಿ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದ್ಬಿಟ್ಟಿರುತ್ತೆ. ಸೊ ಡಾಕ್ಟರ್ ನಂಗೆ ಗೊತ್ತೇ ಆಗ್ಲಿಲ್ಲ, ಪಾಸಿಟಿವ್ ಬಂದ್ಬಿಟ್ಟಿದೆ, ನಂಗೆ ಬೇಡ ಅನ್ಸುತ್ತೆ, ಏನಾದ್ರು ಕೋವಿಡ್ ಇಂದ ತೊಂದ್ರೆ ಆಗ್ಬಿಡ್ಬೋದಲ್ಲ, ಅಬಾರ್ಷನ್ ಮಾಡ್ಬಿಡಿ ಅಂತ ತುಂಬಾ ಜನ ಕೇಳ್ಕೊಂಡ್ ಬರ್ತಾ ಇರ್ತಾರೆ. ಆದ್ರೆ ಈ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದಿದ್ರೂನು ಸಹ ಕೋವಿಡ್ ಇನ್ಫೆಕ್ಷನ್ ಇಂದ ಯಾವುದೇ ಅದಾಗದೆ ಅಬಾರ್ಷನ್ ಆಗಿರ್ತಕ್ಕಂತ ನಮ್ಮಲ್ಲಿ ಯಾವುದೇ ಎವಿಡೆನ್ಸ್ ಸಹ ಇಲ್ಲ. ಅದ್ರ ಎಫೆಕ್ಟ್ ಇಂದ ಮಗುಗೆ ನ್ಯೂನ್ಯತೆಗಳಾಗ್ಲಿ, ಡೈರೆಕ್ಟ್ಲಿ ಕೋವಿಡ್ ಇಂದ ಯಾವುದೇ ತೊಂದರೆಗಳಾಗ್ಲಿ ಇದುವರೆಗೆ ಯಾವುದೇ ಪುರಾವೆಗಳು ನಮ್ಗೆ ಸಿಕ್ಕಿಲ್ಲ. ಹಾಗಾಗಿ ಪ್ರೆಗ್ನೆನ್ಸಿ ಪಾಸಿಟಿವ್ ಇದ್ರೆ ದಯವಿಟ್ಟು ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಮೊನ್ನೆ ಅಷ್ಟೇ 4 ದಿನಕ್ಕೆ ಮುಂಚೆ ಅಷ್ಟೇ ವ್ಯಾಕ್ಸಿನ್ ಹಾಕಿಸ್ಕೊಂಡಿದೆ, ನಂಗೆ ಗೊತ್ತಿರ್ಲಿಲ್ಲ, ಈಗ ಪಾಸಿಟಿವ್ ಆಗ್ಬಿಟ್ಟಿದೆ, ಏನಾದ್ರೂ ತೊಂದರೆ ಆಗ್ಬೋದಾ? ಖಂಡಿತವಾಗ್ಲು ಏನೂ ತೊಂದರೆ ಆಗಲ್ಲ. ನೀವು ಪ್ರೆಗ್ನೆನ್ಸಿನ ವೈದ್ಯರ ಸಲಹೆ ಮೇರೆಗೆ ಕೋವಿಡ್ ಮುನ್ನೆಚ್ಚರಿಕೆಗಳನ್ನ ಏನೇನ್ ತಗೋಬೇಕ ತಗೊಂಡು, ಅದ್ರ ಜೊತೆ ಏನ್ ಮೆಡಿಸಿನ್ ಕೊಟ್ಟಿರ್ತಾರಲ್ಲ ಅದನ್ನ ತಗೊಂಡು ನೀವು ಖಂಡಿತವಾಗ್ಲು ಕಂಟಿನ್ಯೂ ಮಾಡ್ಬೋದು. ಕೆಲವೊಂದು ಟರ್ಮ್ ಪ್ರೆಗ್ನೆನ್ಸಿ ಈಗ ಅಂದ್ರೆ 9 ಮಂತ್ಸ್ ಕಂಪ್ಲೀಟ್ ಆಗಿರುತ್ತೆ, ಇವತ್ತ ನಾಳೆನಾ ನಾಡ್ದ 2-3 ದಿನಕ್ಕೆ ಅವ್ರದ್ದೊಂದು ಡೆಲಿವರಿ ಡೇಟ್ ಇರುತ್ತೆ. ಆಗ ಅವ್ರಿಗೆ ಕೋವಿಡ್ ಪಾಸಿಟಿವ್ ಬಂದ್ಬಿಡುತ್ತೆ. ಈಗ ಏನ್ ಮಾಡ್ಬೇಕು? ಅವ್ರನ್ನ ಅಸೆಸ್ ಮಾಡ್ಬೇಕು. ಕೋವಿಡ್ ಪಾಸಿಟಿವ್ ಬಂದ್ಮೇಲೆ ಅವ್ರದ್ದು ಸಿಂಪ್ಟಮ್ಸ್ ಯಾವ ತರ ಇದೆ. ಈಗ ಸಪೋಸ್ ಸಿಂಪ್ಟಮೆಟಿಕ್ ಇದ್ದಾರೆ, ಕೆಲವೊಂದು ಬ್ಲಡ್ ಪ್ಯಾರಾಮೀಟರ್ಸ್ ನ ಮಾಡಿಸ್ಕೋತೀವಿ. ಈಗ ಆ ಪ್ಯಾರಾಮೀಟರ್ಸ್ ಎಲ್ಲ ನಾನು ಹೇಳಿದ್ನಲ್ಲ, ಲಂಗ್ಸ್ ಗೆ ಸಂಬಂಧಪಟ್ಟಿರೋದಿರ್ಬೋದು, ಹಾರ್ಟ್ ಗಿರ್ಬೋದು, ಲಿವರ್ ಗಿರ್ಬೋದು, ಕೊಯಾಗುಲೇಷನ್ ಫ್ಯಾಕ್ಟರ್ಸ್ ಗಿರ್ಬೋದು, ಅವೆಲ್ಲ ನೋಡ್ಕೊಂಡು ಅದು ನಾರ್ಮಲ್ ಇದೆ ಅಂತ ಆದ್ರೆ, ಅವ್ರಿಗೆ ಯಾವುದೇ ಸಿಂಪ್ಟಮ್ಸ್ ಇಲ್ಲ ಅಂತ ಆದ್ರೆ ನಾವು ಯಾವ ರೀತಿ ಡೆಲಿವರಿಯನ್ನ ಮಾಡ್ಬೇಕಾಗತ್ತಾ, ಈಗ ನಾರ್ಮಲ್ ಡೆಲಿವರಿ ಮಾಡ್ಬೋದು, ಸಿಸೇರಿಯನ್ ಮಾಡ್ಬೋದು, ಆ ತರ ಡೆಲಿವರಿಯನ್ನ ಮಾಡಿ ಅವ್ರನ್ನ ಶಿಫ್ಟ್ ಮಾಡಿದ್ಮೇಲೆ ಮಗುನ ಎಲ್ಲಿಡ್ಬೇಕು ಅಂತ ಬರುತ್ತೆ. ಸೊ ತಾಯಿಗೆ ಯಾವುದೇ ಸಿಂಪ್ಟಮ್ಸ್ ಇಲ್ಲ ಅಂತ ಆದ್ರೆ ಮಗುನ ತಾಯಿ ಪಕ್ಕನ ಇಡ್ಬೋದು. ಆದ್ರೆ ತಾಯಿಗೆ N95 ಮಾಸ್ಕ್ ನ ಕಂಪಲ್ಸರಿ ಹಾಕಿರ್ಬೇಕು. ಈ ಕಾಂಗ್ರೂ ಕೇರ್ ಅಂತ ಹೇಳ್ತೀವಿ, ತಾಯಿ ಮತ್ತು ಮಗು ಒಟ್ಟೊಟ್ಟಿಗೆ ಇರ್ಬೇಕು ಅಂತ. ಆ ಅವಿನಾಭಾವ ಬಾಂಧವ್ಯವನ್ನ ನಾವು ಖಂಡಿತವಾಗ್ಲೂ ಕೋವಿಡ್ ಪಾಸಿಟಿವ್ ಇದ್ದು ಸಿಂಪ್ಟಮೆಟಿಕ್ ಇರ್ತಕ್ಕಂಥ ಪೇಷಂಟ್ ಅಲ್ಲಿ ಖಂಡಿತವಾಗ್ಲೂ ಇದನ್ನ ಕಂಟಿನ್ಯೂ ಮಾಡ್ಬೋದು. ಯಾಕೆಂದ್ರೆ ಬ್ರೆಸ್ಟ್ ಫೀಡಿಂಗ್ ಇಸ್ ದ ಬೆಸ್ಟ್ ವ್ಯಾಕ್ಸಿನ್ ಅಂತ ಹೇಳ್ತೀವಿ. ಅದರಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳು ನಮ್ಗೆ ಇನ್ಯಾವುದ್ರಲ್ಲೂ ಮಗು ಕೊಡ್ಲಿಕ್ಕೆ ಆಗೋದಿಲ್ಲ. ಒಂದು ಪಕ್ಷ ಕೋವಿಡ್ ಪಾಸಿಟಿವ್ ಇರ್ತಕ್ಕಂಥವ್ರಿಗೆ ಸಿಂಪ್ಟಮ್ಸ್ ಜಾಸ್ತಿ ಇತ್ತು, ಜ್ವರ ಇತ್ತು, ಕೆಮ್ಮಿತ್ತು, ಆ ತರ ಇತ್ತು, ಅದು ಇಂಡಿಕೇಶನ್ ಪ್ರಕಾರ ಡೆಲಿವರಿ ಮಾಡ್ಲೇಬೇಕಂತ ಇದ್ರೆ ನಾವು ಡೆಲಿವರಿ ಮಾಡ್ಲೇಬೇಕಾಗುತ್ತೆ. ಆದ್ರೆ ಅವ್ರಿಗೆ ಸಿಂಪ್ಟಮ್ಸ್ ಇರೋದ್ರಿಂದ ಆ ಮಗುನ ತಾಯಿ ಪಕ್ಕ ಮಲಗಿಸ್ಲಿಕ್ಕಾಗಲ್ಲ. ಮಗುನ ತಾಯಿಯಿಂದ 2 ಮೀಟರ್ ದೂರದಲ್ಲಿ ಕ್ರೇಡಲ್ ಅಲ್ಲ ಎಲ್ಲಾದ್ರೂ ಇಡ್ಬೇಕಾಗತ್ತೆ. ಸೊ ಮಗುಗೆ ಫೀಡಿಂಗ್ ಅಂದ್ರೆ ಖಂಡಿತ ಈ ಪೇಷಂಟ್ ಅಲ್ಲೂ ಸಹ ಮಗುಗೆ ನಾವು ಫೀಡಿಂಗ್ ಅನ್ನ ಕೊಡ್ಬೋದು.
ಹಲೋ, ಕೇಳಿಸ್ತಾ ಇದೆಯಲ್ಲ? ಹಾ ಮೇಡಮ್ ಕೇಳ್ತಾ ಇದೆ. ಹಲೋ, ಹಾ ಮೇಡಮ್ ಆಡಿಬಲ್ ಇದೆ. ಥ್ಯಾಂಕ್ ಯು. ಖಂಡಿತವಾಗ್ಲೂ ಸಹ ನಾವು ಫೀಡಿಂಗ್ ನ ಕಂಟಿನ್ಯೂ ಮಾಡ್ಬೋದು, ಆದ್ರೆ ತಾಯಿ ಮಾಸ್ಕ್ ನ N95 ಮಾಸ್ಕ್ ನ ಕರೆಕ್ಟ್ ಯೂಸ್ ಮಾಡಿರ್ಬೇಕು. ಮಗುಗೆ ಫೀಡ್ ಮಾಡ್ಲಿಕ್ಕೆ ಮುಂಚೆ ಕೈನ ಸ್ಯಾನಿಟೈಸ್ ಮಾಡ್ಕೊಂಡ ಅಥವಾ ಸೋಪ್ ವಾಟರ್ ಇಂದ ಕ್ರಮಬದ್ಧವಾಗಿ ಹ್ಯಾಂಡ್ ವಾಶ್ 20 ಸೆಕೆಂಡ್ಸ್ ಮಾಡ್ಬೇಕು ಅಂತ ಹೇಳ್ತಾರಲ್ಲ, ಅದನ್ನ ಮಾಡಿ ತಾಯಿ ತನ್ನ ಮಗುವಿಗೆ ಹಾಲು ಉಣಿಸ್ಬೋದು. ಆದ್ರೆ ಅದು ಯಾರು ಟೇಕ್ ಕೇರರ್ ಇರ್ತಾರಲ್ಲ, ಅವ್ರ ಜೊತೆ ನೋಡ್ಕೊಳ್ಳೋರಿರೋರು, ಅವ್ರ ಮಗುಗೆ ಫೀಡ್ ಮಾಡಿದ್ಮೇಲೆ ತಾಯಿಯಿಂದ ಮಗುವನ್ನ ಮತ್ತೆ ಸೆಪರೇಟ್ ಕ್ರೇಡಲ್ ಅಲ್ಲಿ ಅವ್ರನ್ನ ಇಡ್ಬೇಕಾಗುತ್ತೆ. ಅವ್ರಿಗೆ ಸಿಂಪ್ಟಮ್ಸ್ ತುಂಬಾ ಜಾಸ್ತಿ ಇತ್ತು ಅಂತ ಇಟ್ಕೊಳ್ಳಿ, ಕೆಮ್ಮು ಜಾಸ್ತಿ ಬರ್ತಾ ಇತ್ತು ಅಂತ ಇದ್ರೆ N95 ಮಾಸ್ಕ್ ಹಾಕಿದ್ರು ಸಹ ಡೈರೆಕ್ಟ್ ಫೀಡಿಂಗ್ ಕೊಡ್ಲಿಕ್ಕೆ ಆಗೋದಿಲ್ಲ. ಆಗ ಹಾಲನ್ನ, ತಾಯಿ ಎದೆ ಹಾಲನ್ನ ತೆಗೆದು ಎಕ್ಸ್ಪ್ರೆಸ್ ಮಾಡಿ ಸ್ಪೂನ್ ಮುಖಾಂತರ ಯಾವ್ದಿಂದನಾದ್ರೂ ಮಗುಗೆ ಫೀಡ್ ಮಾಡಿಸ್ಬೇಕಾಗುತ್ತೆ. ಕೆಲವೊಂದು ಸೀರಿಯಸ್ ಕಂಡೀಷನ್ ಅಲ್ಲಿ ತಾಯಿ ವೆಂಟಿಲೇಟರ್ಗೆ ಹೋಗಿರ್ತಾರೆ, ಅವಳಿಗೆ ಉಸಿರಾಡ್ಲಿಕ್ಕೆ ತೊಂದರೆ ಆಗ್ತಾ ಇರುತ್ತೆ. ಅಂತ ಒಂದು ಸಮಯದಲ್ಲಿ ನಾವು ಎದೆ ಹಾಲನ್ನ ಎಕ್ಸ್ಪ್ರೆಸ್ ಮಾಡೋದಾಗ್ಲಿ ಡೈರೆಕ್ಟ್ ಫೀಡಿಂಗ್ ಆಗ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ. ಆಗ ನಾವು ಈ ಆರ್ಟಿಫಿಷಿಯಲ್ ಫೀಡಿಂಗ್ ಮೆಥಡ್ಸ್ ಅಂತ ಹೇಳ್ತೀವಿ, ಫಾರ್ಮುಲಾ ಫೀಡಿಂಗ್ ಆ ತರದ್ದೆಲ್ಲ ಪೀಡಿಯಾಟ್ರಿಷಿಯನ್ ಒಂದು ಅಡ್ವೈಸ್ ಮುಖಾಂತರ ಅದನ್ನ ಅವರು ಕಂಟಿನ್ಯೂ ಮಾಡ್ಬೇಕಾಗುತ್ತೆ. ಮತ್ತೆ ಒಂದು 2 ವಾರ ಆದ್ಮೇಲೆ ಕೋವಿಡ್ ಟೆಸ್ಟ್ ರಿಪೀಟ್ ಮಾಡ್ಬೇಕು. ಅದು ನೆಗೆಟಿವ್ ಇದೆ ಅಂತ ಆದ್ರೆ ತಾಯಿ ಪಕ್ಕನೆ ಕೊಡ್ಬೇಕಾಗತ್ತೆ. ಹಾಗೆ ಮಗುವಿಗೆ ಯಾವಾಗ ನಾವು ಒಂದು ಕೋವಿಡ್ ಟೆಸ್ಟ್ ನ ಮಾಡಿಸ್ಬೇಕಾಗತ್ತೆ, ಮಗು ಹುಟ್ಟಿದ ತಕ್ಷಣ ಮಾಡಿಸೋದ್ ಬೇಡ. ನಮ್ಗೆ ಇಷ್ಟು ದಿನ ಬಂದಿರ್ತಕ್ಕಂತ ಎವಿಡೆನ್ಸ್ ಪ್ರಕಾರ ತಾಯಿಯ ಗರ್ಭದ ಒಳಗಿಂದ ಮಗುವಿಗೆ ಯಾವುದೇ ಒಂದು ರೀತಿಯಿಂದ ತಾಯಿಯಿಂದ ಮಗುವಿಗೆ ಕೋವಿಡ್ ಇನ್ಫೆಕ್ಷನ್ ಖಂಡಿತ ಬಂದಿಲ್ಲ. ಏನಿದ್ರು ಆಮೇಲೆ ಹೊರಗಡೆ ತಾಯಿಯ ಕಾಂಟ್ಯಾಕ್ಟ್ ಇಂದ ಇರ್ಬೋದು, ಅಕ್ಕಪಕ್ಕದವರ ಕಾಂಟ್ಯಾಕ್ಟ್ ಇಂದ ಮಗುಗೆ ಬರೋ ಸಾಧ್ಯತೆಗಳಿರ್ಬೋದು ಅಷ್ಟೇನೆ. ಸೊ ಡೆಲಿವರಿ ಆಗಿ 24 ಅವರ್ಸ್ ಆದ್ಮೇಲೆ ಮಗುವಿಗೆ ಒಂದು ಕೋವಿಡ್ ಟೆಸ್ಟ್ ಅನ್ನ ಮಾಡಿಸ್ಬೇಕು. ನೆಗೆಟಿವ್ ಇದ್ರೆ ನಾನು ಈ ತರ ಹೇಳಿದ್ನಲ್ಲ, ಹಾಗೆ ಒಂದು ಬ್ರೆಸ್ಟ್ ಫೀಡಿಂಗ್ ಪಾಲಿಸಿಸ್ ನ ಫಾಲೋ ಮಾಡ್ಬೇಕಾಗುತ್ತೆ. ಪಾಸಿಟಿವ್ ಇದ್ರೆ ಏನಿವೆ ತಾಯಿನೂ ಪಾಸಿಟಿವ್ ಇರ್ತಾರೆ, ಇವರು ಪಾಸಿಟಿವ್ ಇರ್ತಾರೆ, ಮುನ್ನೆಚ್ಚರಿಕೆಗಳನ್ನ ತಗೊಂಡು ಪಕ್ಕನೆ ಇಟ್ಕೋಬಹುದಾಗುತ್ತೆ. So regarding the vaccines, so regarding the vaccine, whom should take and who should avoid the vaccine, ಇದು ತುಂಬಾ ಕಾಂಟ್ರವರ್ಸಿಸ್ ಇದೆ. ತುಂಬಾ ಫೋನ್ ಬರ್ತಿರುತ್ತೆ ನಂಗೆ, ಮೇಡಮ್ ಪೀರಿಯಡ್ಸ್ ಆಗ್ಬಿಟ್ಟಿದೆ, ವ್ಯಾಕ್ಸಿನ್ ತಗೋಬೇಕಾ ಬೇಡ್ವಾ, ಪ್ರೆಗ್ನೆನ್ಸಿ ಇದೀನಿ, ಫೀಡ್ ಮಾಡಿಸ್ತಾ ಇದೀನಿ, ವ್ಯಾಕ್ಸಿನ್ ತಗೋಬೇಕಾ ಬೇಡ್ವಾ ಅಂತ. ಸೊ ಟುಡೇ ಇದು ಪ್ರೆಗ್ನೆನ್ಸಿನಲ್ಲಿ ಕೋವಿಡ್ ವ್ಯಾಕ್ಸಿನೇಷನ್, ಕೋವ್ಯಾಕ್ಸಿನ್ ಇರ್ಬೋದು ಅಥವಾ ಕೋವಿಶೀಲ್ಡ್ ಇರ್ಬೋದು, ಗವರ್ನಮೆಂಟ್ ಆಫ್ ಇಂಡಿಯಾ ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ. ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಆಕ್ಚುಲಿ ಪ್ರೆಗ್ನೆನ್ಸಿಸ್ಗೆ ಸುಮಾರು ಜನಕ್ಕೆ ವ್ಯಾಕ್ಸಿನೇಟ್ ಮಾಡಿದ್ದಾರೆ. ಬಟ್ ಇಲ್ಲಿ ನಾವು ಒಂದು ಫಾಕ್ಸಿ ಅಂತ ನಮ್ದೊಂದು ಸೊಸೈಟಿ ಇದೆ, ಅಲ್ಲಿಂದ ನಾವು ಅದು ಇಂಪ್ಲಿಮೆಂಟ್ ಮಾಡಿದ್ರು ಸಹ ಇನ್ನ ಒಂದು ಸೇಫ್ಟಿ ಪ್ರೊಫೈಲ್ ನಮ್ಗೆ ಅಷ್ಟೊಂದು ಒಂದು ನಿಖರವಾಗಿ ತಿಳಿದಿಲ್ಲದೆ ಇರೋದ್ರಿಂದ ಪ್ರೆಗ್ನೆನ್ಸಿನಲ್ಲಿ ಅಫಿಷಿಯಲಿ ನಾವು ಅದನ್ನ ಅಡ್ವೈಸ್ ಮಾಡ್ತಾ ಇಲ್ಲ. ಸೊ ಡ್ಯೂರಿಂಗ್ ಲ್ಯಾಕ್ಟೇಷನ್ ಫೀಡ್ ಮಾಡ್ಬೇಕಾದ್ರೆ ವ್ಯಾಕ್ಸಿನ್ ಮಾಡಿಸ್ಕೋಬಹುದಾ? ಎಸ್, ಖಂಡಿತವಾಗ್ಲೂ ಬ್ರೆಸ್ಟ್ ಫೀಡ್ ಮಾಡ್ಬೇಕಾದ್ರೆ ನೀವು ವ್ಯಾಕ್ಸಿನ್ ಮಾಡಿಸ್ಕೋಬಹುದು. ಆದ್ರೆ ಯಾವಾಗ? ಡೆಲಿವರಿ ಆಗಿ 6 ವೀಕ್ಸ್ 6 ವಾರಗಳ ನಂತರ ನೀವು ವ್ಯಾಕ್ಸಿನ್ ಮಾಡಿಸ್ಕೋಬೇಕಾಗತ್ತೆ. ಆಗ್ಲೇ ಹೇಳ್ದಾಗೆ ಪ್ರೆಗ್ನೆನ್ಸಿನಲ್ಲಿ ಹೈಪರ್ ಕೊಯಾಗಲಬಲ್ ಸ್ಟೇಟ್, ಈ ಥ್ರಾಂಬೋ ಎಂಬೋಲಿಸಮ್ ಅಂತ ಏನ್ ಹೇಳ್ತೀವಲ್ಲ, ಬ್ಲಡ್ ಹೆಪ್ಪು ಕಟ್ಟಿ ಅದರಿಂದ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದು ಒಂದು ಡೆಲಿವರಿ ಆದ್ಮೇಲೂ ಸುಮಾರು ಮಟ್ಟಿಗೆ ಹಾರ್ಮೋನ್ಗಳು ವೇರಿಯೇಷನ್ಸ್ ಆಗೋದ್ರಿಂದ ಹಾಗೆ ಇರುತ್ತೆ. ಹಾಗಾಗಿ ಒಂದು ಬ್ರೆಸ್ಟ್ ಫೀಡಿಂಗ್ ಟೈಮ್ ಅಲ್ಲಿ ಡೆಲಿವರಿ ಆಗಿ 1.5 ತಿಂಗಳು 6 ವಾರದ ನಂತರ ವ್ಯಾಕ್ಸಿನ್ ಹಾಕಿಸ್ಕೋಬಹುದು. ಕೆಲವೊಂದು ಹೈ ರಿಸ್ಕ್ ಕಂಡೀಷನ್ ಅಲ್ಲಿ, ಈಗ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಅಥವಾ ಬೇರೆ ಬೇರೆ ಫ್ಯಾಕ್ಟರ್ಸ್ ಪ್ರಾಬ್ಲಮ್ಸ್ ಇದ್ದಾಗ ಅವರು ಒಂದು 3 ತಿಂಗಳ ನಂತರ ವ್ಯಾಕ್ಸಿನ್ ಹಾಕಿಸ್ಕೋಬೇಕಾಗುತ್ತೆ. ಸೊ ಡ್ಯೂರಿಂಗ್ ಮೆನಿಸ್ಟ್ರೇಷನ್, ಎಸ್ ಡೆಫಿನೆಟ್ಲಿ ಎನಿ time of the period, whether it is first day, third day or 5th day, definitely you can go ahead with vaccination. So regarding the precautions, ಜನರಲ್ ಅಡ್ವೈಸ್, ಈಗ ಸುಧೀರ್ ಡಾಕ್ಟರ್ ಹೇಳಿದ್ದಾರೆ, ಎಲ್ಲ ಒಂದು ಡಿಸ್ಇನ್ಫೆಕ್ಷನ್ ಮಾಡೋದು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಟ್ಕೊಳ್ಳೋದು ಎಲ್ಲ ಮಾಡೋದು ಹೇಳಿದ್ದಾರೆ. ಆದ್ರೆ ನಮ್ಮ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಏನಂತ ಹೇಳಿದ್ರೆ, ಈ ಸೀಮಂತ ಅನ್ನೋದು ಒಂದು ದೊಡ್ಡ ಮೈಲ್ ಸ್ಟೋನ್ ಅಂತ ಅನ್ಸುತ್ತೆ, 7th month ಮೈಲ್ ಸ್ಟೋನ್ ಅಂತ. ಅದನ್ನ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಎಲ್ಲ ಜನ ಸೇರಿಸ್ಕೊಂಡು, ಈಗ್ಲೂ ಸಹ ತುಂಬಾ ಜನ ಪಾಸಿಟಿವ್
ಕೇಸಸ್ ಸ್ಪ್ರೆಡ್ ಆಗ್ತಿರೋದು ಈ ತರ ಒಂದು ಗ್ಯಾದರಿಂಗ್ ಇಂದಾನೆ. ದಯವಿಟ್ಟು ಅದನ್ನ ಅವಾಯ್ಡ್ ಮಾಡಿ. ಜೊತೆಗೆ ರೆಗ್ಯುಲರ್ ಏನೇನೋ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರ್ಬೋದು, ಬೇರೆ ಎಲ್ಲಿಗಾದ್ರೂ ಹೋದ್ರೆ ಮಾಸ್ಕ್ ಹಾಕೊಂಡ್ ಹೋಗೋದು. ಈಗ ಹಾಸ್ಪಿಟ್ಲಿಗೆ ಬರ್ತಾ ಇರ್ತಾರೆ, ಜಸ್ಟ್ ಕಾಟನ್ ಮಾಸ್ಕ್ ಹಾಕೊಂಡ್ ಬಂದಿರ್ತಾರೆ, ಅದು ಯಾವುದೇ ತರಹದ ನಿಮ್ಗೆ ಪ್ರೊಟೆಕ್ಷನ್ ಕೊಡೋದಿಲ್ಲ. ಹಾಗಾಗಿ N95 ಮಾಸ್ಕ್ ಹಾಕೊಳ್ಳಿ, ಇಲ್ಲ ಅಂದ್ರೆ ಅದು 3 ಲೇಯರ್ ಮಾಸ್ಕ್ ಬರುತ್ತಲ್ಲ, ಸರ್ಜಿಕಲ್ ಮಾಸ್ಕ್, ಅದನ್ನೇ ಯೂಸ್ ಮಾಡ್ಬೇಕಾಗತ್ತೆ. ಸೊ ಈಗ ಏನಂತ ಹೇಳಿದ್ರೆ, ಇದಿಷ್ಟು ಒಂದು ಪ್ರೆಗ್ನೆನ್ಸಿನಲ್ಲಿ ಮತ್ತೆ ಡೆಲಿವರಿ ಆದ್ಮೇಲೆ ಯಾವ ರೀತಿ ನೀವು ಕೇರ್ ತಗೋಬೇಕು ಅನ್ನೋದ್ರ ಬಗ್ಗೆ ಹೇಳ್ದೆ. ಪ್ರಪಂಚ ಸುಭಿಕ್ಷವಾಗಿರುತ್ತೆ ಅಂತ ಇಲ್ವೇ ಇಲ್ಲ. ಸೆಕೆಂಡ್ ವೇವ್ ಬಂತು, ಥರ್ಡ್ ವೇವ್ ಬರುತ್ತೆ, ಇನ್ನು ಮುಂದೆ ಮುಂದೆ ಯಾವುದೋ ಒಂದು ರೂಪಾಂತರಗೊಂಡ ವೈರಸ್ ಬರ್ಬೋದು. ಬೇರೆ ಬೇರೆ ಒಂದು ಆರೋಗ್ಯಕರವಾದ ಸಮಸ್ಯೆಗಳು, ಸವಾಲುಗಳು ನಮ್ಮನ್ನ ಎದುರಿಸ್ತಾನೆ ಇರ್ಬೋದು. ಈ ಒಂದು ನಿಟ್ಟಿನಲ್ಲಿ ನಾವು ಒಂದು ಒಳ್ಳೆಯ ಜೀವನ ಶೈಲಿಯನ್ನ ರೂಪಿಸ್ಕೊಂಡು ಮುಂದುವರಿಯೋದು ತುಂಬಾ ಒಳ್ಳೆಯದಂತ ಅನ್ಸುತ್ತೆ. ಒಳ್ಳೆಯ ಜೀವನ ಶೈಲಿ ಅಥವಾ ಲೈಫ್ ಸ್ಟೈಲ್ ಅಂದ್ರೆ ಏನು? ಒಂದು ಒಳ್ಳೆ ಮೊಬೈಲ್ ಇಟ್ಕೊಳ್ಳೋದೇ ಒಂದು ಒಳ್ಳೆ ಲೈಫ್ ಸ್ಟೈಲ್ ಅಂತ ಅನ್ಸುತ್ತೆ. ಒಳ್ಳೆ ಡ್ರೆಸ್ ಹಾಕೊಳ್ಳೋದು, ಒಳ್ಳೆ ಮನೆ ಕಟ್ಟೋದು, ಕಾರ್ ಇಟ್ಕೊಳ್ಳೋದು, ಲೈಫ್ ಕಂಫರ್ಟ್ ಲೈಫ್ ಸ್ಟೈಲ್. ಅಫ್ಕೋರ್ಸ್ ಅದೆಲ್ಲ ಜೀವನದಲ್ಲಿ ಬೇಕು, ಅವಶ್ಯಕ ಇದೆ. ಆದ್ರೆ ನಾನೀಗ ಹೇಳ್ತಾ ಇರೋದು ಒಂದು ಆರೋಗ್ಯ. ಈ ತರ ಒಂದು ಬರ್ತಕ್ಕಂಥ ಹಿಮಾರಿಗಳಿಂದ ಖಂಡಿತವಾಗ್ಲೂ ನಾವು ದೂರ ಇರ್ಬೋದು. ಬದಲು ಅಂತ ಹೇಳ್ತೀವಿ, ಅಂದ್ರೆ ಕಾಯಿಲೆನೇ ಸಹ ನಮ್ಮ ಶರೀರವನ್ನ ಪ್ರವೇಶ ಮಾಡಬಾರ್ದು. ಬಂದ್ರೂ ಸಹ ಅದು ಅವರ್ ಬಾಡಿ ಇಮ್ಯುನಿಟಿ ಶುಡ್ ಫೈಟ್ ಅಗೇನ್ಸ್ಟ್ ಇಟ್. ಆ ಒಂದು ಕಲೆಯನ್ನ ಕಲಿಯೋದೇ ನಿಜವಾದ ಒಂದು ಜೀವನ ಶೈಲಿ. ಈ ಜೀವನ ಶೈಲಿ ಅಥವಾ ಲೈಫ್ ಸ್ಟೈಲ್ಗೆ ಸಂಬಂಧಪಟ್ಟಾಗೆ 2 ಕಾಯಿಲೆಗಳನ್ನ ನಾವು ಡಿವೈಡ್ ಮಾಡ್ತೀವಿ. ಅಂದ್ರೆ ಒಂದು ಇನ್ಫೆಕ್ಷಿಯಸ್ ಡಿಸೀಸ್, ಇಷ್ಟೊತ್ತು ಹೇಳಿದ್ನಲ್ಲ, ಈ ಸೋಂಕಿನಿಂದ ಉಂಟಾಗ್ತಕ್ಕಂಥ ಕಾಯಿಲೆಗಳು. ಇನ್ನೊಂದು ಸೋಂಕು ರಹಿತ ಅಂದ್ರೆ ನಾನ್ ಕಮ್ಯುನಿಕಬಲ್ ಡಿಸೀಸಸ್, NCDs ಅಂತ ಹೇಳ್ತೀವಿ. ಇವು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂದ್ರೆ ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಒಬೆಸಿಟಿ ಇರ್ಬೋದು, ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು. ಇವೆಲ್ಲ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ಅಂದ್ರೆ ಈ ವಿಷಮ ಜೀವನ ಶೈಲಿ ಅಂದ್ರೆ ತಪ್ಪಾದ ಒಂದು ಜೀವನ ಶೈಲಿಯಿಂದ ಉಂಟಾಗ್ತಕ್ಕಂಥ ಕಾಯಿಲೆಗಳು. 2018ನೇ ಇಸ್ವಿನಲ್ಲಿ ಒಂದು ಸಮೀಕ್ಷೆ ಪ್ರಕಾರ ಏನಂತ ಹೇಳಿದ್ರೆ, ದ ಟೋಟಲ್ ಡೆತ್ ಅಕ್ಕರ್ಡ್ ಮೋರ್ ದನ್ 50% ಆಫ್ ದ ಡೆತ್ ದೇ ಆರ್ ಡ್ಯೂ ಟು ನಾನ್ ಕಮ್ಯುನಿಕಬಲ್ ಡಿಸೀಸಸ್. ಜಾತಸ್ಯ ಮರಣಂ ಧ್ರುವಂ ಅಂತ ಹೇಳ್ತಾರೆ. ಹುಟ್ಟಿದಾಗ್ಲೇ ಸಾವು ನಿಶ್ಚಿತ ಆಗಿರುತ್ತೆ. ಹಾಗಂತ ನಾವು ಹೆಂಗೋ ಬದುಕೊಂಡಿರಕ್ಕಾಗಲ್ಲ ಅಲ್ವಾ? ಇರಷ್ಟು ದಿನನೂ ನಾವು ಒಂದು ಪ್ರೊಟೆಕ್ಟಿವ್ ಲೈಫ್ ನ ಲೀಡ್ ಮಾಡ್ಬೇಕಾಗುತ್ತೆ. ಒಂದು ಉತ್ತಮ ಜೀವನ ಶೈಲಿಯನ್ನ ಬದುಕಿದಷ್ಟು ದಿನವೂ ಸಹ ಒಂದು ಅರ್ಥಪೂರ್ಣವಾದ, ಒಂದು ಲಾಭದಾಯಕವಾದ ಬದುಕನ್ನ ನಾವು ಕಳಿಬೇಕಾಗತ್ತೆ. ಸೊ ಈ ಜೀವನ ಶೈಲಿ ಅಂದ್ರೆ ಏನು? ಒಂದು ಸರಿಯಾದ ಸಮಯದಲ್ಲಿ ನಿದ್ರೆ ಮಾಡೋದು, ಆಹಾರ, ನಾವು ಸೇವಿಸ್ತಕ್ಕಂಥ ಆಹಾರ, ವ್ಯಾಯಾಮ, ಮಾನಸಿಕ ಸ್ಥಿತಿ, ಇವು 4 ಸಹ ದ 4 ಪಿಲ್ಲರ್ಸ್ ಆಫ್ ಅವರ್ ಲೈಫ್ ಸ್ಟೈಲ್ ಅಂತ ಹೇಳ್ತೀನಿ. ಸರಿಯಾಗಿ ನಿದ್ರೆ, ಯಾವಾಗ್ಲೋ ಮಲ್ಕೊಳ್ಳೋದು, ಯಾವಾಗ್ಲೋ ಹೇಳೋದು, ಹಾಗೆ ಮಾಡೋದು ಒಂದ್ ಜೀವನನ? ಇಲ್ಲ ಅಲ್ವಾ? ಹೊರಗಡೆ ವಾತಾವರಣದಲ್ಲೂ ಸಹ ಸೂರ್ಯೋದಯ ಯಾವಾಗುತ್ತೆ, ಸೂರ್ಯಾಸ್ತ ಯಾವಾಗುತ್ತೆ ಅಂತ ಫಿಕ್ಸ್ ಆಗಿರುತ್ತೆ. ಹಾಗಂತ ಮಧ್ಯಾಹ್ನ 12 ಗಂಟೆಯಲ್ಲಿ ಯಾವತ್ತೂ ನಾವು ಸೂರ್ಯೋದಯ ಆಗಿದ್ ನೋಡೋದೇ ಇಲ್ಲ ಅಲ್ವಾ? ಈಗ ಮಳೆ ಬಂದಿದ್ರು ಸಹ, ಮೋಡ ಕವಿದಿದ್ರು ಸಹ ಆ ಒಂದು ಪರಿಸರದಲ್ಲಿ ಒಂದು ಸಮತೋಲನ ಇರುತ್ತೆ. ಹಾಗೆ ಸಹ ನಮ್ಮ ಶರೀರದಲ್ಲೂ ಸಹ ಒಂದು ಜೈವಿಕ ಗಡಿಯಾರ, ಈ ಬಯಾಲಜಿಕಲ್ ಕ್ಲಾಕ್ ಅನ್ನೋದಿರುತ್ತೆ. ಚಯಾಪಚಯ ಕ್ರಿಯೆ ಅಂತ ಹೇಳ್ತೀವಿ. ಕೆಟಬಾಲಿಕ್ ಮತ್ತೆ ಅನಬಾಲಿಕ್ ರಿಯಾಕ್ಷನ್ಸ್ ಅಂತ ಏನು ನಮ್ಮ ಶರೀರದಲ್ಲಿ ಆಗ್ತಾ ಇರುತ್ತಲ್ಲ, ಅದು ಒಂದು ಸರಿಯಾದ ನಿದ್ರೆ ಮಾಡಿದ್ರೆ ಮಾತ್ರ ಅದು ಸರಿಯಾಗಿ ನಡೆದು ಒಂದು ಆರೋಗ್ಯಕರ ಜೀವನವನ್ನ ನಾವು ನಡೆಸ್ಬೋದು. ಸುಮಾರು ಒಂದು ಕೆಲವೊಮ್ಮೆ ನಾವು ಕೆಲಸದ ಒತ್ತಡದಿಂದ ಇರ್ಬೋದು, ಅಥವಾ ಅನಿವಾರ್ಯ ಇರ್ಬೋದು, ಯಾವುದೋ ಹೊತ್ತಿನಲ್ಲಿ ಮಲ್ಕೋಬೇಕಾಗುತ್ತೆ. ಆದ್ರೂ ಸಹ ನಾವೊಂದು ಸ್ಲೀಪ್ ಹೈಜೀನ್ ಅಂತ ಹೇಳ್ತೀವಿ, ಅದನ್ನ ನಾವು ಫಿಕ್ಸ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸ್ಲೀಪ್ ಟೈಮ್ ಅಂತ ಹೇಳಿದ್ರೆ, ಕರೆಕ್ಟ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ರಾತ್ರಿ 10:30 ಆದ್ಮೇಲೆ ಬೆಳಗ್ಗಿನ ಜಾವ 4:30 ತನಕ, 10:30 PM to 4:30 AM, ದಟ್ ಈಸ್ ದ ಬೆಸ್ಟ್ ಸ್ಲೀಪಿಂಗ್ ಪೀರಿಯಡ್. ಈ ಕೆಲವೊಂದು ಸ್ಟಡೀಸ್ ಮಾಡಿದ್ದಾರೆ, ಅಲ್ಲೇನಂತ ಹೇಳಿದ್ರೆ, ಈಗ 11:30, 12:00 ಮಲ್ಕೊಂತ ಇದ್ರೆ